ಎಲ್ರಿಗೂ ಶರಣು. ಶೂನ್ಯ ಸಂಪಾದನೆಯ 31ನೇ ಸಂಚಿಕೆಗೆ ಸ್ವಾಗತ. ನಾವು ಇವತ್ತಿನ ಈ ಸಂಚಿಕೆಯನ್ನು ಬಸವಣ್ಣನವರ ಈ ವಚನದಿಂದ ಶುರು ಮಾಡೋಣ. ಒಲ್ಲೆನೆಂಬುದು ವೈರಾಗ್ಯ, ಒಲಿವೆನೆಂಬುದು ಕಾಯಗುಣ. ಆವ ಪದಾರ್ಥವಾದಡೇನು, ತನ್ನಿದ್ದೆಡೆಗೆ ಬಂದಿದು ಲಿಂಗಾರ್ಪಿತ ಮಾಡಿ ಭೋಗಿಸುವುದೇ ಆಚಾರ. ಕೂಡಲ ಸಂಗಮ ದೇವರ ನೊಲಿಸಿ ಬಂದ ಪ್ರಸಾದ ಕಾಯುವ ಕೆಡಿಸಲಾಗದು. The English translation as per Vachana Samputa: to say I don't want is renunciation. To say I want is corporeal nature. Offering to the linga and enjoying whatever that obtains to you is righteous behavior. The prasada body that has come to please Kudala Sangama Deva shouldn't be spoiled. ಧನ್ಯವಾದಗಳು. ಈಗ ಇವತ್ತಿನ ಸಂಚಿಕೆಯನ್ನು ಪ್ರವೀಣ್ ಶಿವಶಂಕರ್ ಅವರು ಮುಂದುವರಿಸುತ್ತಾರೆ. ಓವರ್ ಟು ಯು ಪ್ರವೀಣ್ ಅವರೇ. ಸ್ಲೈಡ್ಸ್ ಕಾಣಿಸ್ತಿದೆಯಲ್ಲ? ಯಾಕೆ ಬರ್ತಾ ಇದೆ? ಓಕೆ. ಎಲ್ಲರಿಗೂ ಶರಣು ಶರಣಾರ್ಥಿ. ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಇದು ಎಷ್ಟು 32ನೇ ಸಂಚಿಕೆ ಅಂತ ಅನ್ಸುತ್ತಲ್ವಾ? 32 ಇರ್ಬೇಕು. 32ನೇ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ಸತಿ ಪ್ರಭುದೇವರ ಶೂನ್ಯ ಸಿಂಹಾಸನಾರೋಹಣವನ್ನ ನೋಡಿ ಆ ಸಂದರ್ಭದಲ್ಲಿ ಯಾವ ರೀತಿ ಬಸವಣ್ಣನವರ ಮಹಾಮನೆಯಲ್ಲಿ ಇದ್ದಂತಹ 1,00,000 ಮೇಲೆ 96,000 ಜಂಗಮರೆಲ್ಲರೂ ಕೂಡ ಬೇಸರ ಪಟ್ಟುಕೊಂಡು ನಾವಿಲ್ಲಿರುವಾಗ ನಮಗಿಂತ ಹೆಚ್ಚಿನ ಆದ್ಯತೆಯನ್ನ ಪ್ರಭುದೇವರಿಗೆ ಕೊಟ್ಟು ನಮ್ಮನ್ನ ಅಲಕ್ಷ್ಯ ಮಾಡಿದರು ಅನ್ನುವ ಒಂದು ಕೋಪದಲ್ಲಿ ಬಸವಣ್ಣನವರ ಮಹಾಮನೆಯನ್ನ ಬಿಟ್ಟು ಹೊರಟು ಬಿಡ್ತಾರೆ. ಆ ನಂತರ ಬಸವಣ್ಣನವರಲ್ಲಿ ಆಗುವಂತಹ ವ್ಯಾಕುಲತೆ ತತ್ಸಂಬಂಧವಾಗಿ ಅಲಮಪ್ರಭುಗಳು ಅವರಿಗೆ ಸಂತೈಸಿ ಏಕಾನೇಕದಲ್ಲಿ ಏನಿದೆ, ಇರುವುದೆಲ್ಲವೂ ಒಂದೇ ಅಂತನ್ನುವಾಗ ನಿಜವಾದ ಸಮರ್ಪಣೆಯಿಂದ ಒಂದಕ್ಕೆ ಸಲ್ಲಿಸಿದರೂ ಕೂಡ ಎಲ್ಲರಿಗೂ ಸಲ್ಲಿಸಿದಂತಾಗುವುದಿಲ್ಲವೇ ಅನ್ನುವ ಒಂದು ಪ್ರಶ್ನೆಯನ್ನ ಹಾಕಿದಾಗ, ನಿಜ, ಅದೇ ಸತ್ಯ, ಹಾಗಿದ್ದರೆ ನಾನು ನಿಮಗೇ ಎಲ್ಲ ಪ್ರಸಾದವನ್ನ ಮೊದಲು ನಿಮಗೇ ನಾನು ಅರ್ಪಿಸಿಕೊಂಡು ನಿಮ್ಮ ತೃಪ್ತಿಯನ್ನ ಪಡಿಸ್ತೇನೆ ಅಂತಂದ್ಬಿಟ್ಟು ಅಲಮ ಪ್ರಭುಗಳಿಗೇನೆ ಬಸವಣ್ಣನವರು ನಿಮಗೇ ಆ ಪ್ರಸಾದವನ್ನ ಮೊದಲು, ಅಂದ್ರೆ ನಿಮಗೇ ನಾನು ನೈವೇದ್ಯವನ್ನ, ನಿಮಗೇ ಅದರ ಆರೋಗಣೆಯನ್ನ ನಾನು ಸಮರ್ಪಿಸ್ತೇನೆ ಅಂತಂದ್ಬಿಟ್ಟು ಹೇಳುವುದಾಗಿತ್ತು. ಈಗ ಇವತ್ತಿನ ಸಂಚಿಕೆಯಲ್ಲಿ ಯಾವ ರೀತಿ ಬಸವಣ್ಣನವರು ಅದನ್ನ ಸಾಧಿಸಲಿಕ್ಕೆ ಪ್ರಯತ್ನ ಪಡ್ತಾರೆ, ಆ ಪ್ರಭುದೇವರ ಆರೋಗಣೆ ಎಂತಹ ಅಭೂತಪೂರ್ವವಾಗಿ ನಡೆಯುತ್ತೆ, ಆ ಸಂದರ್ಭದಲ್ಲಿ ಪ್ರಭುದೇವರು ಯಾವ ಒಂದು ಮಹಿಮೆಯನ್ನ, ಲೀಲೆಯನ್ನ ಮೆರೆದು ತೋರಿಸಿ ತನ್ಮುಖೇನ ಸಮರ್ಪಣೆ, ನಿಜವಾದ ಸೈಧಾನ, ನಿಜವಾದ ಆ ಒಂದು ನೈವೇದ್ಯ ಅಂತ ನಾವೇನ್ ಹೇಳ್ತೇವಲ್ಲ, ಪದಾರ್ಥದ ಅರ್ಪಣೆ ನಿಜವಾಗಿಯೂ ಆಗಬೇಕಾದದ್ದು ಏನು, ಇದೆಲ್ಲದರ ಕುರಿತಾಗಿ ಯಾವ ರೀತಿ ಅವರು ಅದನ್ನ ತಿಳಿಸಿಕೊಡ್ತಾರೆ ಅನ್ನೋದನ್ನ ಸ್ವಲ್ಪ ಇವತ್ತು ನೋಡೋದಾಗುತ್ತೆ. ಇದು ಸುಮಾರು ಪ್ರಸಂಗ ದೀರ್ಘವಾಗಿರೋದ್ರಿಂದಾಗಿ ಇವತ್ತೊಂದಷ್ಟು, ಮುಂದಿನ ಸಂಚಿಕೆಯಲ್ಲಿ ಇದರದ್ದು ಮುಕ್ತಾಯವನ್ನ ನಾವು ನೋಡಬಹುದು, ಈ ಪ್ರಭುದೇವರ ಆರೋಗಣೆಯ ಸಂದರ್ಭವನ್ನ. ಈಗ ಮುಂದುವರಿತಾ ಬಸವಣ್ಣನವರು ನಿಮಗೇನೆ ಅದನ್ನ ಸಲ್ಲಿಸ್ತೇನೆ, ನಿಮಗೆಯೇ ಅದನ್ನ ನಾನು ಸಮರ್ಪಿಸ್ತೇನೆ, ಮಾಡಿದಂತಹ ಎಲ್ಲ ಪದಾರ್ಥಗಳನ್ನ, ಅದರ ನಿವೇದನೆಯನ್ನ ನಿಮಗೇ ಮಾಡ್ತೇನೆ ಅಂತ ಅಂದ್ಬಿಟ್ಟು ಹೇಳಿದಾಗ ಪ್ರಭುದೇವರು ಹೇಳುವಂತಹ, ಅದಕ್ಕೆ ಉತ್ತರಿಸುವಂತಹ ವಚನ: ಕಾಯದಲ್ಲಿ ಕಾಯ ಸವೆದು ಪ್ರಾಣದಲ್ಲಿ ಪ್ರಾಣ ಸವೆದು ನಿಶ್ಚಿಂತವಾದ ಬಳಿಕ ಹಸಿವು ತೃಷೆಗಳೆಂಬವು ಅಳಿದು ಹೋದವು ಕೇಳ.
ಉಂಡೆಹೆನೆಂಬ ಬಯಕೆಯಿಲ್ಲ, ಒಲ್ಲೆನೆಂಬ ವೈರಾಗ್ಯವಿಲ್ಲ. ಇದು ಸ್ವಭಾವ ತೃಪ್ತಿಯೊಳಗೆ ಅಡಗಿತ್ತು. ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗಕ್ಕೆ ಆರೋಗಣೆ ಇಲ್ಲ ಕಾಣ ಸಂಗನ ಬಸವಣ್ಣ. ಬಸವಣ್ಣನವರು ನಿಮಗೇನೆ ನಾನು ನೈವೇದ್ಯವನ್ನ ಮಾಡ್ತೇನೆ, ನಿಮಗೆ ನಾನು ಸಮರ್ಪಿಸ್ತೇನೆ ಅಂತಂದ್ರೆ ನಿನ್ನೂಟ ನನಗೇನ್ ಬೇಡ ಅಂತಂದ್ಬಿಡ್ತಾರ ಒಂದೇ ಸತಿ. ಯಾಕೆ? ಕಾಯದಲ್ಲಿ ಕಾಯ ಸವೆದು ದೇಹ ಭಾವವೇ ನಾನು ದೇಹಿ ಎಂಬತ್ತದ್ದಾಗಲಿ, ಈ ದೇಹವನ್ನ ಪೋಷಿಸುವ ಒಂದು ಆ ದೇಹ ಪೋಷಣೆಗೆ ಬೇಕಿರುವಂತಹ ಆ ಒಂದು ಸಾಧನಗಳಾಗಲಿ, ಅದರ ಮೇಲಿನ ಅವಲಂಬನೆಯಾಗಲಿ ನನಗಿಲ್ಲ. ಪ್ರಾಣದಲ್ಲಿ ಪ್ರಾಣ ಸವೆದು ನಿಶ್ಚಿಂತವಾದ ಬಳಿಕ ಮನಸ್ಸು ದೇಹ, ಮನಸ್ಸು ಯಾವಾಗ್ಲಾದ್ರೂ ಕಳವಳಗೊಂಡಾಗ, ವ್ಯಾಕುಳಗೊಂಡಾಗ ಅದನ್ನ ಸಂತೈಸ್ಕೊಳ್ಬೇಕು. ದೇಹ ಹಸಿವು ಏನು? ದೇಹದ ವ್ಯಾಕುಳತೆ. ಸುಸ್ತಾಗತ್ತೆ, ತಿನ್ಬೇಕು, ಸೊ ಅದಕ್ಕೋಸ್ಕರವಾಗಿ ಏನೋ ಒಂದ್ ಮಾಡ್ಕೊಂಡು ತಿನ್ನೋದಾಗತ್ತೆ. ಏನೋ ಒಂದ್ ಮಾಡ್ಕೊಂಡು ತಿನ್ಬೇಕಲ್ಲ, ಮನಸ್ಸು ಒಪ್ಪಬೇಕಲ್ವಾ? ಇಲ್ಲ ಇಲ್ಲ, ಏನೋ ಒಂದ್ ಮಾಡ್ಕೊಂಡು ತಿಂದ್ರೆ ಹೇಗಾಗತ್ತೆ? ಒಂದಷ್ಟು ಕಜ್ಜಾಯ ಇರ್ಬೇಕು, ಉಪ್ಪಿನಕಾಯಿ ಇರ್ಬೇಕು, ಇದು ಕೋಡ್ಬಳೆ ಇರ್ಬೇಕು, ಚಕ್ಲಿ ಇರ್ಬೇಕು, ಇಷ್ಟು ಖಾರ, ಇಷ್ಟು ಉಪ್ಪು ಎಲ್ಲ. ಯಾಕೆ? ಮನಸ್ಸಿಗೆ ಹಿಡಿಸ್ಬೇಕು. ದೇಹ ಮನಸ್ಸು ಎರಡನ್ನೂ ಮೀರಿ ಹೋಗಿ ಆದ ಮೇಲೆ ಏನನ್ನ ತಿಂತೇನೆ, ಯಾತಕ್ಕೋಸ್ಕರವಾಗಿ ತಿಂತೇನೆ ಅನ್ನೋದರ ಆ ತಿನ್ನುವ ಪದಾರ್ಥ ಹೇಗಿರ್ಬೇಕು, ಹೀಗೆ ಇರಬೇಕು, ಇಂತಿಷ್ಟ ಇರಬೇಕು, ಅದೆಲ್ಲದರ ಒಂದು ಅವಲಂಬನೆ ಏನಿದೆ, ಹಾಗೆ ತಿನ್ನುವ ಪದಾರ್ಥ ನಮ್ಮ ದೇಹದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಅದರಿಂದಾಗಿ ನಾನು ಹೇಗೆ ಅದಕ್ಕೆ ಸ್ಪಂದಿಸ್ತೇನೆ, ಪ್ರತಿಸ್ಪಂದಿಸ್ತೇನೆ, ಇದೆಲ್ಲವೂ ಕೂಡ ಕರಗಿ ಹೋಗುತ್ತೆ. ಸಾಧನೆಯನ್ನ ಆ ಮಟ್ಟಕ್ಕೆ ಏರಿಸಿ ಸಿದ್ಧರಾಗಿ ಹೋದಾಗ ಆ ಜಠರಾಗ್ನಿ ಅಂತ ಇದೆಯಲ್ಲ, ಹೊಟ್ಟೆ ಒಳಗಿನ ಅಗ್ನಿ ಏನಿದೆ ಎಲ್ಲವನ್ನ ಪಚನ ಮಾಡಿಕೊಳ್ಳುವಂಥದ್ದು ಯಾವ ಹಂತಕ್ಕೆ ಹೋಗಬಹುದು ಅಂತಂದ್ರೆ, that disassociation of the body and the mind, it creates absolutely no adverse impact about anything. ನನಗೆ ಇದೇ ತಿನ್ಬೇಕು ಅಂತಾನೂ ಇಲ್ಲ, ತಿಂದೆ ಹೋದ್ರೂ ಚಿಂತೆ ಇಲ್ಲ, ಹೀಗ್ ತಿಂದ್ರು ಚಿಂತೆ ಇಲ್ಲ, ಹಾಗೆ ತಿಂದ್ರು ಚಿಂತೆ ಇಲ್ಲ. ಸಿದ್ಧರಲ್ಲಿ, ಯತಿಗಳಲ್ಲಿ ಆ ರೀತಿ ನಿಜವಾಗಿಯೂ ಆ ಸನ್ಯಾಸದ ಆ ಮಟ್ಟಕ್ಕಾಗಲಿ, ಜ್ಞಾನದ ಆ ಮಟ್ಟಕ್ಕಾಗಲಿ ಹೋಗಿ ಎಲ್ಲವನ್ನ ಪರಿವ್ರಾಜಕರು ಅಂತಿದೆಲ್ಲ ಏನೆಲ್ಲ ಯಾವ ಒಂದು ತತ್ವದ ಸಿದ್ಧಾಂತದ ಪ್ರತಿಪಾದನೆಯನ್ನ ಮಾಡಿಕೊಂಡು ಅದಕ್ಕೋಸ್ಕರವಾಗಿ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಂಥವ್ರು ಯಾರನ್ನೇ ನೋಡಿ ಭಿಕ್ಷಾಟನೆ ಅನ್ನೋದು ಬಂದಾಗ there is absolutely nothing that you can expect. ಏನು ಬರುತ್ತೋ, ಹೇಗೆ ಬರುತ್ತೋ ಎಲ್ಲಾನು ಸ್ವೀಕರಿಸ್ಬೇಕು. ಆ ಡಿಪೆಂಡೆನ್ಸಿ ಕೂಡ ಹೊರಟು ಹೋಗುತ್ತೆ. ನಾನು ಹೋಗಿ ಮಾಡಬೇಕು ಅನ್ನೋದು ಕೂಡ ಆಯ್ತಾ, ಮಾಡೋದು, ಇಲ್ವಾ ಚಿಂತೆ ಇಲ್ಲ. ಅಷ್ಟರ ಮಟ್ಟಿಗೆ ದೇಹ ಮನಸ್ಸುಗಳು ಆ ಹದಕ್ಕೆ ಬಂದಾದ ಮೇಲೆ ಹಸಿವು ತೃಷೆಗಳೆಂಬವು ಅಳಿದು ಹೋದವು ಕೇಳ. ಬಾಯಾರಿಕೆಯಾಗಲಿ, ಹೊಟ್ಟೆ ಹಸಿಯೋದಾಗಲಿ, none of those botherations. I am not bothered by any of those things. ಉಂಡೆಹೆನೆಂಬ ಬಯಕೆ ಇಲ್ಲ. ಏನೋ ಇಲ್ಲಿ ಬಂದ್ಬಿಟ್ಟಿದೀನಿ, ನನ್ಗೇನೋ ತಿನ್ನಕ್ ಸಿಗತ್ತೆ, ನಾನು ಹೀಗ್ ಮಾಡ್ಕೊಂಡ್ ತಿನ್ಬೇಕು, ಹಾಕ್ ಮಾಡ್ಕೊಂಡ್ ತಿನ್ಬೇಕು, ಆ ಆಸೆಗಳಿಲ್ಲ. ಒಲ್ಲೆನೆಂಬ ವೈರಾಗ್ಯವಿಲ್ಲ. ಭೂರಿ ಭೋಜನ ತಂದು ಕೊಡ್ತೀಯಾ, ಕೊಟ್ಟೆ ಅಂತ ನೆಗೆದಾಡೋದಿಲ್ಲ, ಕೊಡಲಿಲ್ಲ ಅಂತ ಶಾಪ ಹಾಕೋದಿಲ್ಲ. that amount of detachment, ಇದು ಸ್ವಭಾವ ತೃಪ್ತಿಯೊಳಗಡಗಿತ್ತು. ನಿಜವಾಗಿಯೂ ತೃಪ್ತಿಯನ್ನ, ಶಾಂತಿಯನ್ನ, ನೆಮ್ಮದಿಯನ್ನ ಪಡೆದಂಥವರ ಸ್ಥಿತಿ ಇದು. ಇದು ಕಾರಣ ನಮ್ಮ ಗುಹೇಶ್ವರ ಲಿಂಗಕ್ಕೆ ಆರೋಗಣೆ ಇಲ್ಲ ಕಾಣ ಸಂಗನ ಬಸವಣ್ಣ.
ಅವರ ತರ ನಾನು ಹೊಟ್ಟೆಯ ದೇಹದ ಆತುರಕ್ಕೆ, ದೇಹದ ಕಳವಳಕ್ಕೆ ನಾನು ಬಂದಿಲ್ವಲ್ಲ, ನನಗೇನ್ ನೀನು ಊಟ ಹಾಕ್ಬೇಕಾಗಿಲ್ಲ ಅಂತ ಅಂದ್ಬಿಟ್ರು ಒಂದೇ ಸತಿ. ಇದಕ್ಕೆ ಬಸವಣ್ಣನವರ ಪ್ರತ್ಯುತ್ತರ: ಆನು ನಿಮ್ಮಲ್ಲಿ ಪ್ರಪಂಚ ನರಿಯನಯ್ಯ, ನಿಮ್ಮ ಪಾದದಲ್ಲಿ ತದ್ಗತನಾಗಿಪ್ಪೆನು. ಭಕ್ತಿ ಯುಕ್ತಿ ವಿರಕ್ತಿ ಉಪಚಾರವ ನಾನರಿಯನು. ಕೂಡಲ ಸಂಗಮ ದೇವ, ಭಿನ್ನವಿಲ್ಲದ ಭೃತ್ಯಾಚಾರಕ್ಕೆ ಬಂದ ಪದಾರ್ಥವ ನೀನೆಂದೇ ಚಿತ್ತೈಸಯ್ಯ. ನನಗೆ ಈ ಭಕ್ತಿ ವಿರಕ್ತಿ ಇವುಗಳೆಲ್ಲ ನನಗೇನು ಗೊತ್ತಾಗೋದಿಲ್ಲ. ನನ್ನದೇನಿದ್ರೂ ಸಮರ್ಪಣೆ ಅಷ್ಟೇನೆ. ನಿನ್ನಲ್ಲಿ ತದ್ಗತನಾಗಿದ್ದೇನೆ, ನಿನ್ನ ಭಕ್ತಿಯಲ್ಲಿ ನಾನು ಕಳೆದು ಹೋಗಿದ್ದೇನೆ. ಇದೆಲ್ಲವನ್ನ ವಿಚಾರ ಮಾಡು, ಹೀಗೆ ನೋಡು, ಹಾಗೆ ನೋಡು. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಲ್ ಆಫ್ ದೋಸ್ ಥಿಂಗ್ಸ್. ಡೋಂಟ್ ಬ್ರಿಂಗ್ ದೋಸ್ ಆರ್ಗ್ಯುಮೆಂಟ್ಸ್ ಇನ್ ಫ್ರಂಟ್ ಆಫ್ ಮೀ. ಯಾಕೆ? ಐ ಆಮ್ ಜಸ್ಟ್ ಡೆಡಿಕೇಟೆಡ್. ಈ ಎಲ್ಲ ವೇದಾಂತಗಳ ಯಾವುದೂ ನನಗ್ ಬೇಡ. ನನ್ನ ಪ್ರೀತಿ, ನನ್ನ ಭಕ್ತಿ, ನನ್ನ ಸಂತೃಪ್ತಿ. ಭಕ್ತನಾಗಿ ಭೃತ್ಯನಾಗಿ ನಾನು ನಿನ್ನ ಸೇವೆಯನ್ನ ಮಾಡಬೇಕು, ಅಷ್ಟೇ ನನಗ್ ಗೊತ್ತಿರೋದು. ಅದನ್ನ ಹೀಗ್ ಮಾಡ್ಬೇಕಾ, ಹಾಗ್ ಮಾಡ್ಬೇಕಾ, ಇಷ್ಟಿರ್ಬೇಕು ಅಷ್ಟಿರ್ಬೇಕು, ಮೂರ್ತಿ ಇಷ್ಟಿತ್ತು ಅಂತಂದ್ರೆ ಅದಕ್ಕಷ್ಟು ಪ್ರಮಾಣದ್ದೇನೆ ನೈವೇದ್ಯ ಮಾಡಬೇಕು, ಇಲ್ಲ ಅಂದ್ರೆ ಆಗೋದಿಲ್ಲ. ನನಗೆ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಆಲ್ ಆಫ್ ದೋಸ್ ಫಾರ್ಮ್ಯಾಲಿಟೀಸ್. ಫಾರ್ಮ್ಯಾಲಿಟಿ ಅಲ್ಲ ಇದು. ಭಿನ್ನವಿಲ್ಲದ ಭೃತ್ಯಾಚಾರಕ್ಕೆ ಬಂದ ಪದಾರ್ಥವ ನನ್ನ ಕೈಯಲ್ಲಿ ಯಥಾಶಕ್ತಿ ನನಗೆ ತೋಚಿದ ರೀತಿನಲ್ಲಿ, ನನಗೆ ಶಕ್ಯನಾದಷ್ಟು ನಾನು ನಿನ್ನ ಸೇವೆಯನ್ನ ಮಾಡ್ತೇನೆ. ಅದು ನನ್ನ ಸೇವೆಯಲ್ಲ, ನಿನ್ನದೂ ಅಂತಾನೆ. ನಾನು ಮಾಡ್ತಾ ಇದ್ದೇನೆ, ಮಾಡ್ತಾ ಇರೋದೆಲ್ಲವೂ ನಿನಗೋಸ್ಕರ, ನಿನ್ನದನ್ನೇ ನಿನಗ್ ಸಮರ್ಪಿಸ್ತಾ ಇದ್ದೇನೆ ಅಂತಾನೆ ನೀನ್ ಅಂದ್ಕೊಂಡು ಬಿಡು. ನೀನೆಂದೇ ಚಿತ್ತೈಸಯ್ಯ. ನಿನ್ನ ಸೇವೆಯನ್ನ ಮಾಡುವ ಒಂದು ಸದವಕಾಶವನ್ನ, ನಿಮಗೆ ತೃಪ್ತಿಪಡಿಸುವ ಒಂದು ಸದವಕಾಶವನ್ನ ನನಗೆ ಕೊಡು. ಅದು ನನ್ನ ಸೇವೆ. ನನಗದೊಂದೇ ಗೊತ್ತಿರೋದು. ನೀ ಬೇರೆ ಏನು ವಿರಕ್ತನಾದವನಿಗೆ ಹೀಗೆ ದೇಹದ ಆಸೆಗಳಿಲ್ಲ, ಇಟ್ ಇಸ್ ನಾಟ್ ಫಾರ್ ಯು, ನನ್ನ ಮನಸ್ಸಿನ ತೃಪ್ತಿಗೆ ಅಂತಿಟ್ಕೊಂಡ್ಬಿಡು. ಹೀಗೆ ಹೇಳಿದ್ರೆ ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ: ಕಾಯವೆಂಬ ಕಲ್ಪಿತವ ಕಳೆದು ಪ್ರಾಣವೆಂಬ ಸೂತಕವ ಹರಿದು ನಿಜ ಭಕ್ತಿ ಸಾಧ್ಯವಾದಲ್ಲದೆ ಲಿಂಗಕ್ಕೆ ಪರಿಣಾಮವೆಂದೆನಿಸಬಾರದು. ಆನು ಮಾಡಿದೆ ನೀವು ಕೈಕೊಳ್ಳಿ ಎಂದಡೆ ಅದೇ ಅಜ್ಞಾನ. ನಮ್ಮ ಗುಹೇಶ್ವರ ಲಿಂಗಕ್ಕೆ ಕುರುಹಳಿದು ನಿಜ ಉಳಿದವರಲ್ಲದೆ ಪದಾರ್ಥವ ನೀಡಬಾರದು ಕಾಣ ಸಂಗನ ಬಸವಣ್ಣ. ಏನು ಕ್ವಾಲಿಫಿಕೇಶನ್ನು? ಸರಿ, ಹಾಗಿತ್ತು ಅಂತಂದ್ರೆ ನಾನ್ ಮಾಡಿದ್ದೇ ತಗೊಳ್ಬೇಕು ಅಂತಿತ್ತು ಅಂತಂದ್ರೆ ಯಾರು ಆ ನಿವೇದನೆಯನ್ನ ಒಂದು ಪದಾರ್ಥವನ್ನ ನಾನು ಕೊಡ್ತೇನೆ ಅಂತ ಅನ್ನುವುದಕ್ಕೂ ಕ್ವಾಲಿಫಿಕೇಶನ್ ಯಾರಿಗಿದೆ? ಕಾಯವೆಂಬ ಕಲ್ಪಿತ, ಈ ದೇಹ ಭ್ರಮೆ, ನಾನು ಜೀವಿ, ದೇಹಿ, ದೇಹವೇ ಪ್ರಾಣ, ಈ ದೇಹವೇ ನನ್ನ ನಿಜವಾದ ಒಂದು ಐಡೆಂಟಿಟಿ, ನನ್ನ ತನ ಅನ್ನೋದಿತ್ತು ಅಂತಂದ್ರೆ ಈ ದೇಹವೇ ನಾನು ಎಂಬತಕ್ಕಂಥ ಆ ಎಲ್ಲ ಕಲ್ಪಿತವಿದೆಯಲ್ಲ, ಆ ಕಲ್ಪನೆಗಳು, ಅದೆಲ್ಲವನ್ನ ಕಳೆದು ಪ್ರಾಣವೆಂಬ ಸೂತಕವ ಹರಿದು, ಮನಸ್ಸು, ನನ್ನೊಳಗಿನ ಈ ಜೀವ ಏನಿದೆ, ಈ ಎಲ್ಲವನ್ನ ಅದಕ್ಕೆ ಅಂಟುಕೊಂಡಿರುವಂಥದ್ದು, ಉಸಿರಾಡುವುದಕ್ಕೋಸ್ಕರವಾಗಿ ಈ ಪ್ರಾಣದ ಮೇಲೆ ಹಂಗನ್ನ ಇಟ್ಟುಕೊಂಡು ಅದನ್ನೇ ಸರ್ವಸ್ವ ಅಂತ ಇಟ್ಟುಕೊಂಡಿರುವಂಥದ್ದು, ಆ ಎಲ್ಲವನ್ನ ಕಿತ್ತು ನಿಜ ಭಕ್ತಿ ಸಾಧ್ಯವಾದಲ್ಲದೆ ಲಿಂಗಕ್ಕೆ ಪರಿಣಾಮವೆಂದೆನಿಸಬಾರದು, ಆಗುವಂಥದ್ದಲ್ಲ. ಅದೆಲ್ಲವನ್ನ ಈ ದೇಹ ಮನಸ್ಸು ಇವುಗಳನ್ನೇ ಅಂಟುಕೊಂಡು ಈ ಪ್ರಾಣವೇ ಸರ್ವಸ್ವ, ನಾನು ಬದುಕಿರೋದಕ್ಕೋಸ್ಕರ ನಾನು ಏನೇನ್ ಮಾಡ್ತೀನೋ, ನಾನು ಚೆನ್ನಾಗಿರೋದಕ್ಕೋಸ್ಕರ ನಾ ಏನೇನ್ ಮಾಡ್ತೀನೋ, ಯಾಕೆ ಅದೆಲ್ಲವೂ ಕೂಡ ಬರುವುದು ದೇಹದ ಮೇಲಿನ ಒಂದು ಆಸ್ಥೆಯಿಂದ, ದೇಹದ ಮೇಲಿನ ಮಮಕಾರದಿಂದ.
I have to protect my body because this is who I am. ಅದೆಲ್ಲವನ್ನ ಬಿಟ್ಟು ನಿಜಭಕ್ತಿ ಸಾಧ್ಯವಿಲ್ಲದಂಥವರು, ನಿಜಭಕ್ತಿಯನ್ನ ಸಾಧಿಸದೇ ಇರತಕ್ಕಂಥವರು ಲಿಂಗಕ್ಕೆ ನೈವೇದ್ಯವನ್ನ ಕೊಡಲಿಕ್ಕೆ ಯೋಗ್ಯತೆಯೇ ಇಲ್ಲ ಅಂಥವರಿಗೆ ಅಂತಂದ್ಬಿಟ್ಟು. ನಾನು ಮಾಡಿದೆ, ನೀವು ಕೈಕೊಳ್ಳಿ ಎಂದಡೆ ಅದೇ ಅಜ್ಞಾನ, ಅಲ್ಲೇ ಅಹಂಕಾರ ಬಂತು. ನಾನ್ ಮಾಡಿರೋದು ಪದಾರ್ಥ, ನಾನ್ ಮಾಡಿರೋ ನೈವೇದ್ಯ, ನಾನ್ ಮಾಡಿರೋ ಊಟ, ನಾನ್ ಅಡ್ಗೆ ಮಾಡಿದ್ದು, ನಾನ್ ತಂದು ಕೊಡ್ತೇನೆ. ಯಾಕೆ ಆ ನಾನು ಅನ್ನೋದು ಬರುವಾಗ ಅದನ್ನ ಎಷ್ಟೇ ನಾನು ಹಾಗೆ ಸಮರ್ಪಿಸಿ ಭಕ್ತಿಯಿಂದ ಇಷ್ಟಿಷ್ಟೆಲ್ಲ ಹೀಗೆ ಪಂಚ ಪ್ರಾಣಗಳನ್ನು ಕೂಡ ನಿನಗೆ ನಾನು ಆರೋಗಣೆಯನ್ನ ಮಾಡಿಸ್ತಾ ಇದ್ದೇನೆ ಅಂತ ತಗೊಂಡ್ರೂ ಕೂಡ ನನ್ನದು ಅಂತ ಬರುತ್ತಲ್ಲ, ಅಲ್ಲಿ ಯಾವುದಿದೆ ನಿನ್ನದು? ನೀನು ಅಂತಂದ್ರೂ ಕೂಡ ಯಾರು? ಆ ದೇಹಿಯ ಮಟ್ಟದಲ್ಲಿ ನಾನು ನಿಂತ್ಕೊಂಡು ನೋಡ್ತೇನೆ ಅಂತಂದ್ರೆ ಅದು ನಿಜವಾಗಿಯೂ ನಿನ್ನದ? ನೀನು ಕೊಡ್ತಾ ಇರೋದು ನಿನ್ನದ? ಯಾವುದು? ವಾಟ್ ಇಸ್ ಇಟ್ ದಟ್ ಯು ರಿಯಲಿ ಓನ್ ಫಾರ್ ಯು ಟು ಆಫರ್ ಇಟ್ ಟು ಮೀ? ನಮ್ಮ ಗುಹೇಶ್ವರ ಲಿಂಗಕ್ಕೆ ಕುರು ಹಳಿದು ನಿಜ ಉಳಿದವರಲ್ಲದೆ, ಕುರುಹು all that is external, all that is symbolic, all that is superficial, ಅದೆಲ್ಲವೂ ಕೂಡ ನಶಿಸಿ ಹೋಗಿ ನಿಜ ಉಳಿದಲ್ಲದೆ ಪದಾರ್ಥವ ನೀಡಬಾರದು ಕಾಣ ಸಂಗನ ಬಸವಣ್ಣ. ಹೀಗೆ ಪ್ರಭುದೇವರು ಹೇಳಿದಾಗ ಇದಕ್ಕೆ ಬಸವರಾಜ ದೇವರ ಬಿನ್ನಪ. ದೇಹಿಯಾಗಿದ್ದೆ ಮಟ್ಟಕ್ಕೆನೆ ನೀವು ಯಾಕೆ ಇಲ್ಲ ಅಂತ ಇದ್ದೀರಾ? ಈ ದೇಹ ಸಂಬಂಧ ನಾನು ಬೇಕು ಅಂತ ಪಡ್ಕೊಂಡು ಬಂದಿದ್ದಲ್ಲ ಅನ್ನುವುದನ್ನ ಇಲ್ಲಿ ಬಸವಣ್ಣನವರು ಹೀಗೆ ಹೇಳ್ತಾ ಇದ್ದಾರೆ. ಮರಹಿಂದಲಾದ ಕುರುಹಿನ ಕಾಯವ ಧರಿಸಿಕೊಂಡು ಬಂದಡೆ ಅದು ಎನಗೆ ಕುಂದಲ್ಲ ನೋಡು ದೇವ. ನಿಮ್ಮ ಲೀಲೆಯಿಂದ ಹಿಂದಾರು ಜನ್ಮದಲ್ಲಿ ಬಂದಡೆ ಅದ ನಿಮ್ಮ ಜಂಗಮ ಭಕ್ತಿಯಿಂದ ಕಳೆದೆ ನೋಡಯ್ಯ. ಕಾಯವಿಲ್ಲದ ಜಂಗಮಕ್ಕೆ ಪ್ರಾಣವಿಲ್ಲದ ಮಾಟ ಒಲ್ಲೆನೆಂಬುದಕ್ಕೆ ಕಾರಣವೇನು ಹೇಳ ಕೂಡಲ ಸಂಗಮ ದೇವ. ನಾನು ದೇಹವನ್ನ ಇಟ್ಟುಕೊಂಡಿದ್ದೇನೆ, ಈ ಒಂದು ಕಾಯದಲ್ಲಿ ನಾನು ಇದ್ದೇನೆ ಅಂತಂದ್ರೆ ಅದರಲ್ಲಿ ನನ್ನ ತಪ್ಪಿಲ್ಲ, ನಿನ್ನ ಲೀಲೆ. ನೀನು ಹುಟ್ಟಿಸ್ದೆ, ನಿನ್ನ ಕೆಲಸಕ್ಕೋಸ್ಕರ ನೀನು ಹೋಗ್ಬಾ ಅಂತ ಅಂದ್ಬಿಟ್ಟು ಕಳಿಸಿದ್ದು. ನಾನೇ ಬೇಕು ಅಂತ ನಾನು ಯಾಕೆ ದೇಹ ಕಟ್ಕೊಂಡ್ ಬರ್ಲಿ? ದೇಹವನ್ನ ಕಾಯವನ್ನ ನಾನು ಧರಿಸಿದ್ದರೂ ಅದರ ಮೇಲೆ ನನಗೆ ಮಮತೆ ಇಲ್ಲ, ಮಮಕಾರವಿಲ್ಲ. ಯಾವ ಹಿಂದಿನ ಎಲ್ಲ ಜನ್ಮಗಳಲ್ಲಿ ನಾನು ಬಂದಿದ್ದರೂ ಕೂಡ ಪ್ರತಿ ಜನ್ಮದಲ್ಲೂ ಪ್ರತಿಯೊಂದು ನಾನು ಯಾವ ಸ್ವರೂಪವನ್ನೇ ತೆಗೆದುಕೊಂಡಿದ್ದರೂ ಕೂಡ ನಿನ್ನನ್ನೇ ನಂಬುತ್ತೇನೆ, ನಿನ್ನ ಭಕ್ತಿಯನ್ನೇ ಮಾಡ್ತೇನೆ, ನಿನ್ನನ್ನೇ ಸೇವಿಸ್ತೇನೆ. ಇದು ನಿನಗೆ ಗೊತ್ತಿಲ್ಲವೇ? ನನ್ನ ಪರಿ ಏನು, ನನ್ನ ಭಕ್ತಿ ಏನು ಅನ್ನುವುದು ನಿನಗೆ ಗೊತ್ತಿಲ್ಲವೇ? ಎಲ್ಲವನ್ನೂ ತಿಳಿದುಕೊಂಡು ಯಾಕೆ ನೀನು ಊಟ ಮಾಡೋದಿಲ್ಲ ಅಂತ ಹೇಳ್ತಾ ಇದೀಯಾ? ಯಾಕೆ ನನ್ನ ಸೇವೆಯನ್ನ ನೀನು ನಿರಾಕರಿಸ್ತಾ ಇದ್ದೀಯಾ ಅಂತ ಇದಕ್ಕೆ ಪ್ರಭುದೇವರು ಹೇಳುವಂಥದ್ದು. ಎಲ್ಲ ಸಂದರ್ಭಗಳು ಸಲೀಸಾಗಿ ಹೋಗುವಂಥದ್ದು ಇಲ್ಲಿ ಮುಂದೆ ಬರುತ್ತೆ. ಪ್ರಭುದೇವರು ಶಿವಪೂಜೆ ಕೂತ್ಕೊಳ್ಳುವಾಗ ಅದ್ಭುತವಾಗಿ ಬಸವಣ್ಣನವರು ಎಂಥ ಒಂದು ಗಹನವಾದಂತಹ ತತ್ವವನ್ನ ಇಟ್ಟುಕೊಂಡು ಅವರು ಯಾವ ರೀತಿ ಪ್ರಭುದೇವರ ಶಿವಪೂಜೆಗೆ ತಾನು ಪರಿಚಾರಕನಾಗ್ತೇನೆ ಅನ್ನುವುದನ್ನ ಹೇಳುವುದು, ಅಂಥದ್ರಲ್ಲೆಲ್ಲ ಬಹಳ ಒಂದು ಘನವಾದಂತಹ ಆ ಒಂದು ತತ್ವ ಸಿದ್ಧಾಂತ ಎಲ್ಲವನ್ನ ಒಡಗೂಡಿಸ್ಕೊಂಡಿದೆ. ಇಲ್ಲಿ ಸಲೀಸಾಗಿ ಒಂದು ಮಾತುಕತೆಯ ರೀತಿನಲ್ಲಿ ಹರ್ಕೊಂಡು ಹೋಗುತ್ತೆ. ಸುಮಾರು ಈ ಸತಿನಲ್ಲಿ ಒಂದು ಆಲ್ಮೋಸ್ಟ್ 22 ವಚನಗಳನ್ನು ಮುಗಿಸ್ಬಿಡೋಣ ಅಂತ ಅನ್ಕೊಂಡಿದ್ದೀನಿ. ಈ ಸಂಚಿಕೆನಲ್ಲಿ ನೋಡೋಣಂತೆ ಆಗತ್ತೆ ಅಂತ ಅನ್ಕೊಂಡು. ಸೊ ಪ್ರಭುದೇವರು ಹೇಳ್ತಾ ಇದ್ದಾರೆ, ಯಾಕೆ ನೀವು ಸುಮ್ಮನೆ ಏನೋ you're ರೆಸಿಸ್ಟಿಂಗ್, ಗೊತ್ತಿದ್ದು ನೀವು ತಗೊಳ್ಳೋದಿಲ್ಲ, ನಾನ್ ತಿನ್ನೋದಿಲ್ಲ ಅಂತ ಹೇಳ್ತಾ ಇದ್ದೀರಾ, ಏನು ಕಾರಣ ಅಂತ ಅಂದ್ಬಿಟ್ಟು ಬಸವಣ್ಣನವ್ರು ಕೇಳಿದ್ದಕ್ಕೆ ಪ್ರಭುದೇವರು ಹೇಳುವುದು,
ತನ್ನಿಟ್ಟ ಬೇತಾಳ ತನ್ನ ತಿಂದಿತ್ತೆಂಬಂತೆ ನಿನ್ನ ಭವಾಳಿಯ ನೆತ್ತುವನ್ನಕ್ಕರ ಎನ್ನ ಮರವೇ ಎನಗೆ ಎಚ್ಚರಿಕೆಯಾಯಿತು. ಎನ್ನ ಪೂರ್ವ ನಿರ್ವಾಹವಾಯಿತು. ನಿನ್ನ ವರ್ಮ ಅಂತಂದ್ರೆ ಮರ್ಮ, ನಿನ್ನ ಸೀಕ್ರೆಟ್, ಯೋರ್ ರಿಯಾಲಿಟಿ, ಯೋರ್ ಟ್ರೂ ಐಡೆಂಟಿಟಿ, ನಿನ್ನ ಮರ್ಮ ತಿಳಿಯದೆನಗೆ. ಅದೆಂತೆಂದಡೆ ಹಿಂದೆ ನೀನೇನಾಗಿದ್ದೆ ಎಂಬುದನರಿಯನಾಗಿ. ಇಂದು ನಿಮ್ಮ ಮನೆಯಲಾರೋಗಣೆಯಾಗದು ಕಾಣ ಬಸವಣ್ಣ ಗುಹೇಶ್ವರಂಗೆ. ಪ್ರಭುದೇವರು ತಾವು ಯಾವ ಮಟ್ಟಕ್ಕೆ ಆ ಶಿವೈಕ್ಯವನ್ನ ತಾನೇ ಶಿವನೆಂಬ ಆ ಒಂದು ಜ್ಞಾನದ ಸಾಧನೆ ಆಗಿ ತಾವೇ ಮೂರ್ತಿವೆತ್ತಂತೆ ಆಗಿ ಹೋಗಿದ್ದರು ಅಂತಂದ್ರೆ, ಆ ಯಾವ ಪೂರ್ವಗಳು ಕೂಡ ಅವರಿಗೆ ಅದರ ಬಗ್ಗೆ ಚಿಂತೆ ಇಲ್ಲ, ಅದರ ಪರಿಜ್ಞಾನವೂ ಇಲ್ಲ. ಒಂದರ್ಥದಲ್ಲಿ ನಿಜವಾಗಿಯೂ ಅವರ ಪೂರ್ವ ಸಾಂಗತ್ಯವನ್ನೇ ನಾವು ನೋಡೋದು ಅಂತ ಅಂದುಕೊಂಡ್ರೂ ಕೂಡ ಹಿಂದೆ ಏನಾಗಿತ್ತು ಅನ್ನೋದೆಲ್ಲವನ್ನೂ ಕೂಡ ಮೀರಿ ಅದೆಲ್ಲ ಕರಗಿ ಹೋಗ್ಬಿಟ್ಟಿದೆ. ದಟ್ ಅಸೋಸಿಯೇಷನ್ ಆಫ್ ವಾಟ್ ಎವರ್ ದ ಪಾಸ್ಟ್ ವಾಸ್ ಡಸಂಟ್ ಈವನ್ ಮ್ಯಾಟರ್ ಟು ಹಿಮ್ ಎನಿಮೋರ್. ಹೀಗಿರುವಾಗ ನಿನ್ನ ಭವಾಳಿಯ ನೆತ್ತುವನ್ನಕ್ಕರ, ನಿನ್ನ ಹಿಂದಿನ ಯಾವ ಆ ಭವದ ಮಾಲೆಯಲ್ಲಿ ಯಾವ ಅವತಾರಗಳನ್ನೇ ಆಗಲಿ, ಯಾವ ಸ್ವರೂಪಗಳನ್ನೇ ಆಗಲಿ ನಾನು ಪಡೆದಿದ್ದೆ ಅಂತ ನೀ ಹೇಳ್ತಾ ಇದೀಯಲ್ಲ, ನನಗದೇನು ಗೊತ್ತಿಲ್ಲ. ಐ ರಿಯಲಿ ಡೋಂಟ್ ನೋ ವಾಟ್ ಯುವರ್ ಟ್ರೂ ಐಡೆಂಟಿಟಿ ಈಸ್. ಅಂಡ್ ನನಗೆ ನಿನ್ನ ನಿಜವನ್ನ ಅರಿಯುವ ತನಕ ನಾನು ನಿನ್ನ ಮನೆಯಲ್ಲಿ ಊಟವನ್ನ ಮಾಡೋದಿಲ್ಲ. ನಿನ್ನ ಪೂರ್ವಾಪರ ಸಂಬಂಧಗಳು ಏನು ಹೇಳು, ನೀ ಏನಾಗಿದ್ದೆ, ಹಿಂದಾರು ಜನ್ಮದಲ್ಲಿ ನಾನು ಯಾವ ಜನ್ಮದಲ್ಲಿ ನಾನು ಬಂದರೂ ಕೂಡ ನಿನ್ನ ಭೃತ್ಯನೇ ಆಗಿದ್ದೆ, ನಿನ್ನ ಭಕ್ತನೇ ಆಗಿದ್ದೆ, ನಿನ್ನನ್ನೇ ಸೇವಿಸ್ತಿದ್ದೆ ಅಂತ ನೀ ಹೇಳ್ತಿದೀಯಲ್ಲ, ಅದ್ಯಾವುದು ಹೇಳು. ಹೇಳೋ ತನಕ ನಾನು ನಿಮ್ಮ ಮನೆಯಲ್ಲಿ ಊಟ ಮಾಡೋದಿಲ್ಲ ಅಂತ ಕಂಡೀಷನ್ ಬೇರೆ ಹಾಕ್ತಾರೆ. ಇದಕ್ಕೆ ಬಸವರಾಜ ದೇವರ ಭಿನ್ನಪ. ಅಯ್ಯ, 7 ಭವಾಂತರದಲ್ಲಿ ಶಿವಭಕ್ತನಾಗಿ ಬಾರದಿದ್ದಡೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ, ನಿಮ್ಮ ಪ್ರಸಾದಕ್ಕಲ್ಲದೆ ಬಾಯಿದೆರೆಯನಯ್ಯ. ಈಗ 7 ಭವಾಂತರದಲ್ಲಿ ಅಂದ್ರೆ 7 ಅವತಾರಗಳನ್ನ ತಾವು ಯಾವುದನ್ನ ತೆಗೆದಿದ್ದರು, ಹಿಂದಿನ ಯಾವ ಸ್ವರೂಪಗಳಲ್ಲಿ ತಾವು ಬಂದಿದ್ದರು ಅನ್ನೋದನ್ನ ಬಸವಣ್ಣನವರು ಹೇಳುವಂತಹ ವಚನ. ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿಕೊಂಡಿದ್ದೀರಯ್ಯ. 2ನೆಯ ಭವಾಂತರದಲ್ಲಿ ಸ್ಕಂದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಕಾರುಣ್ಯವ ಮಾಡಿಕೊಂಡಿದ್ದೀರಯ್ಯ. 3ನೆಯ ಭವಾಂತರದಲ್ಲಿ ನೀಲಲೋಹಿತನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಲೀಲಾ ವಿನೋದದಿಂದ ಇರಿಸಿಕೊಂಡಿದ್ದೀರಯ್ಯ. 4ನೆಯ ಭವಾಂತರದಲ್ಲಿ ಮನೋಹರನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಮನಃಪ್ರೇರಕನಾಗಲೆಂದು ಇರಿಸಿಕೊಂಡಿದ್ದೀರಯ್ಯ. 5ನೆಯ ಭವಾಂತರದಲ್ಲಿ ಕಾಲಲೋಚನನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ಸರ್ವಕಾಲ ಸಂಹಾರವ ಮಾಡಿಸುತ್ತಿದ್ದಿರಯ್ಯ. 6ನೆಯ ಭವಾಂತರದಲ್ಲಿ ವೃಷಭನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮಗೆ ಏರಲು ವಾಹನವಾಗಿರಿಸಿಕೊಂಡಿದ್ದಿರಯ್ಯ. 7ನೆಯ ಭವಾಂತರದಲ್ಲಿ ಬಸವ ದಂಡಾಯಕನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಒಕ್ಕುದು ಮಿಕ್ಕುದಕ್ಕೆ ಯೋಗ್ಯನಾಗಲೆಂದು ಇರಿಸಿಕೊಂಡಿರಯ್ಯ. ಇದು ಕಾರಣ ಕೂಡಲ ಸಂಗಮ ದೇವ, ನೀವು ಬರಿಸಿದ ಭವಾಂತರದಲ್ಲಿ ಬರುತ್ತಿದ್ದೆನಯ್ಯ. 7ನೆಯ ಭವಾಂತರದಲ್ಲಿ ನಾನು ಬಸವಣ್ಣನಾಗಿ ಬಂದರೆ ಹಿಂದಾರು ಜನ್ಮಗಳು ಅಂತ ಹೇಳಿದ್ರಲ್ಲ ಹಿಂದಿನ ವಚನದಲ್ಲಿ, ಆ ಹಿಂದಾರು ಜನ್ಮಗಳು ಯಾವುವು ಅಂತ ಅಂದ್ಬಿಟ್ಟು ಶಿಲಾದ, ಸ್ಕಂದ, ಮನೋಹರ, ಕಾಲಲೋಚನ, ಈ ರೀತಿ ಯಾವ ಬೇರೆ ಬೇರೆ ಸ್ವರೂಪಗಳನ್ನ ಬೇರೆ ಬೇರೆ ಭವಾಂತರಗಳಲ್ಲಿ ನಾನು ತೆಗೆದುಕೊಂಡಿದ್ದೆ. ಯಾವುದನ್ನೇ ತಗೊಂಡಿದ್ದರೂ ಕೂಡ, ಯಾವ ರೀತಿಯಲ್ಲಿಯೇ ಬಂದಿದ್ದರೂ ಕೂಡ ನಿನ್ನ ಸೇವಕನಾಗಿ, ನಿನ್ನ ಭಕ್ತನಾಗಿ, ನಿನ್ನ ಭೃತ್ಯನಾಗಿ ಇದ್ದೇನೆ ಹೊರತು ಇಲ್ಲಿ ಯಾವುದರಲ್ಲಿಯೂ ಕೂಡ ನಾನು ಸ್ವಂತದಿಂದ ಇದು ಯಾವುದು ನನ್ನದಲ್ಲ. ನಿನ್ನ ಕಾರ್ಯಕ್ಕೋಸ್ಕರ, ನಿನ್ನ ತೃಪ್ತಿಗೋಸ್ಕರ, ನಿನ್ನ ಪ್ರೇರಣೆಯಿಂದ ಆಗ್ತಾ ಇರುವಂಥದ್ದೇ ಹೊರತು ಎಲ್ಲಿಯೂ ನಾನು ಸ್ವತಂತ್ರವಾಗಿ ನಡೆದುಕೊಂಡಿದ್ದಲ್ಲ.
ಈಗಲೂ ಕೂಡ ಬಸವಣ್ಣನಾಗಿದ್ದರೂ ಕೂಡ ನಾನು ನಿಮ್ಮ ಒಕ್ಕು ಮಿಕ್ಕುದಕ್ಕೆ ಯೋಗ್ಯನಾಗಲಿ ಎಂದು, ನಿಮ್ಮ ಪ್ರಸಾದವನ್ನ ನೀವು ತೆಗೆದುಕೊಂಡು ಬಿಟ್ಟದ್ದಕ್ಕೆ ಅದನ್ನ ಸೇವಿಸುವ ಯೋಗ್ಯತೆಯನ್ನ ಇಟ್ಟುಕೊಂಡಿರುವಂಥವನು ಅಂತ ನಾನು ಇರೋದೇ ಹೊರತು ಸ್ವತಂತ್ರವಾಗಿ ನಾನು ಯಾವುದನ್ನು ಮಾಡ್ತಾ ಇರುವುದಿಲ್ಲ. ಯಾವ ಯಾವ ಭವಾಂತರದಲ್ಲಿ, ಯಾವ ಯಾವ ಯುಗಗಳಲ್ಲಿ, ಯಾವ ಯಾವ ಕಾಲದಲ್ಲಿ ನಿನಗೆ ತೃಪ್ತಿಪಡಿಸುವುದಕ್ಕೋಸ್ಕರ ನಾನು ಹುಟ್ಟುತ್ತಾ ಇದ್ದೇನೆ, ಬರ್ತಾ ಇದ್ದೇನೆ. ಹೇಗೆ ಬಂದರೂ ನಿನ್ನ ಭಕ್ತನಾಗಿಯೇ ಇರ್ತೇನೆ ಹೊರತು ಇನ್ಯಾವುದೂ ಕೂಡ ನನಗೆ ಗೊತ್ತಿಲ್ಲ. ಹೀಗೆ ತಮ್ಮ ಪೂರ್ವಾಪರ ಸಂಬಂಧವನ್ನ ಹೇಳಿಯಾದ ಮೇಲೆ ಪ್ರಭುದೇವರು, ಇದಕ್ಕೆ ಪ್ರಭುದೇವರ ಪ್ರತ್ಯುತ್ತರ: ಕೆಳಗೇಳು ಲೋಕಗಳಿಲ್ಲದ ಮುನ್ನ, ಸಹಜ ಬ್ರಹ್ಮಾಂಡಗಳಿಲ್ಲದ ಮುನ್ನ, ಅಲ್ಲಿಂದತ್ತತ್ತ ಬಸವಣ್ಣ ನೀನು ಲಿಂಗಭಕ್ತ ಜಂಗಮ ಪ್ರಾಣಿ. ಶಶಿಧರನ ಶರಣಂಗೆ ವೃಷಧರ ಸ್ವಾಯತವಾಗಿ ನಮ್ಮ ಗುಹೇಶ್ವರ ಲಿಂಗಕ್ಕೆ ಬಸವಣ್ಣನೇ ಭಕ್ತನೆಂದು ಇಂದರಿದೆನಯ್ಯ. ಈಗ ನಿನ್ನನ್ನ ನೀನು ಭಕ್ತ, ಜನ್ಮ ಜನ್ಮಾಂತರದಲ್ಲಿಯೂ ನೀನು ಭಕ್ತನಾಗಿಯೇ ಇದ್ದೆ. ಈ ಕೆಳಗೇಳು ಲೋಕ ಅಂದರೆ ಸೃಷ್ಟಿ, ಈ ಪಾತಾಳ, ನಾವಿರೋದು ಭೂಲೋಕ ಅಂತಂದ್ರೆ ಇದರ ಕೆಳಗೆ ಅತಳ, ಸುತಳ, ವಿತಳ, ರಸಾತಳ, ಪಾತಾಳ, ಹೀಗೆಲ್ಲ 7 ಲೋಕಗಳು ಕೆಳಗಡೆ ಬರುತ್ತೆ ಅಂತ ಅಂದ್ಬಿಟ್ಟು, ಭೂಲೋಕದ ನಾವಿರೋದು ಭೂಮಿ ಅಂದ್ರೆ ಭೂಮಿ ಕೆಳಗಡೆ ಲೇಯರ್ಸ್ ಅನ್ನೋ ಥರದಲ್ಲಿ. ಈ ಯಾವುದೇ ಒಂದು ಸೃಷ್ಟಿ, ಬ್ರಹ್ಮಾಂಡ, ಇದು ಯಾವುದೂ ಕೂಡ ಇಲ್ಲದ ಮುನ್ನಿಂದಲೂ ಕೂಡ ನೀನು ನಿಜವಾಗಿಯೂ ಭಕ್ತನಾಗಿಯೇ ನಿನ್ನನ್ನ ನೀನು ಯಾವಾಗಲೂ ಕಂಡುಕೊಂಡಿರುವಂಥದ್ದು. ಸದಾ ಕಾಲ ನಿನ್ನನ್ನೇ ನೀನು ಭಕ್ತಿಯಲ್ಲಿ ಸವೆಸಿ ಅದರಲ್ಲಿಯೇ ತದ್ಗತನಾಗಿರುವುದರಿಂದ ಇಂದು ನೀನು ಭಕ್ತನೆಂದರಿದೆನಯ್ಯ. ಶಶಿಧರನ ಶರಣಂಗೆ ವೃಷಧರ ಸ್ವಾಯತನಾಗಿ, ಆ ಶಿವನಿಗೆ ನೀನು ವೃಷಭನಾಗಿ, ಆ ವೃಷಭನೇ ಈಗ ಬಸವಣ್ಣನಾಗಿ ಪದೇ 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 ಭಕ್ತನಾಗಿ ಅವತಾರವನ್ನ ಮಾಡಿ ಆ ಕಾರ್ಯದಲ್ಲಿಯೇ ತದ್ಗತನಾಗಿ ಹೋಗಿದ್ದೀಯ. ಅದನ್ನ ನಾನು ತಿಳಿದುಕೊಂಡೆ. ಇದಕ್ಕೆ ಬಸವರಾಜ ದೇವರ ಪ್ರತ್ಯುತ್ತರ: ಅಯ್ಯ, ನೀವೆನ್ನ ಬಲ್ಲಿರಲ್ಲದೆ ನಾನಿಮ್ಮ ಬಲ್ಲೆನೆ. ನಿಮ್ಮ ನಿಲವ ನೋಡಿ ಮಾಡಿಹೆನೆಂದೆಡೆ ನಿಮ್ಮ ಘನವೆನ್ನ ಮನಕ್ಕೆ ಸಾಧ್ಯವಾಗದ ಕಾರಣ ಅಂತಿಂತೆಂದು ಉಪಮಿಸಲಮ್ಮದೆ ಇದ್ದೆ ನೋಡಯ್ಯ. ನಿತ್ಯ ತೃಪ್ತ ಮಹಿಮಾ ನಿಮಗೆಂದು ಅಳವಡಿಸಿದ ಪದಾರ್ಥವನ್ನು ಸುಚಿತ್ತದಿಂದ ಅವಧರಿಸಿ ಸಲಹಯ್ಯ ಪ್ರಭುವೇ ಕೂಡಲ ಸಂಗಮ ದೇವ. ನಿಮಗೆ ನನ್ನ ಎಲ್ಲವೂ ಗೊತ್ತಿರುವಂಥದ್ದೇ, ನಾನೇನು ನಿಮ್ಗೆ ಹೇಳಬೇಕಾಗಿಲ್ಲ. ಯಾವ ಯಾವ ಜನ್ಮಾಂತರದಲ್ಲಿ ಏನೇನು ರೂಪವನ್ನ ನಾನು ತಾಳ್ಕೊಂಡು ಯಾವ ಯಾವ ಅವತಾರಗಳನ್ನ ಮಾಡಿದ್ದದ್ದು ಅಂತಂದ್ಬಿಟ್ಟು. ದರ್ ಇಸ್ ನೋ ನೀಡ್ ಫಾರ್ ಮೀ ಟು ಸೇ ಎನಿ ಆಫ್ ದೋಸ್ ಥಿಂಗ್ಸ್. ನಿಮಗೆ ನಾನು ಚೆನ್ನಾಗಿ ಗೊತ್ತಿರೋದೇ ಹೊರತು ನಾನು ನಿಮ್ಮನ್ನ ಅರಿಲಿಕ್ಕೆ ಸಾಧ್ಯವೇ? ನಿಮ್ಮ ಘನವೆನ್ನ ಮನಕ್ಕೆ ಸಾಧ್ಯವಾಗದ ಕಾರಣ ಅಂತಿಂತೆಂದು ಉಪಮಿಸಲಮ್ಮದೆ ಇದ್ದೆ ನೋಡಯ್ಯ. ನಿಮ್ಮನ್ನ ಯಾವುದಕ್ಕೆ ನಾನು ಹೋಲಿಸಬಹುದು, ಯಾವುದಕ್ಕೆ ನಾನು ಯಾವ ರೀತಿ ವಿವರಿಸಬಹುದು? ಉಪಮಾತೀತರಾಗಿ, ಹೋಲಿಕೆ ಅಂತಂದ್ರೆ ಯಾವುದಕ್ಕೆ ಸಮನಾಗಬಹುದೋ ಅಥವಾ ಯಾವುದಕ್ಕಿಂತ ಉತ್ತಮವಾಗಿರಬಹುದೋ ಅದಕ್ಕೆ ಹೋಲಿಸ್ಬೇಕು. ನಿನ್ನ ಸಮಾನೇ ಯಾರು ಇಲ್ಲ. ನಿನ್ನ ಉತ್ತಮರಾಗಿರೋದಕ್ಕೆ, ನಿನಗಿಂತಲೂ ಉತ್ತಮರಾಗಿರೋದಕ್ಕೆ ಯಾರಕ್ಕೆ ಸಾಧ್ಯ? ಅದಕ್ಕಾಗಿ ನಿನ್ನ ಬಗ್ಗೆ ನಾನೇನು ಹೇಳಲಿಕ್ಕಾಗುದಿಲ್ಲ. ನನ್ನ ಬಗ್ಗೆ ನೀ ಎಲ್ಲ ಹೇಳೋದಷ್ಟೇ ಅಲ್ಲ, ನಿನಗೆಲ್ಲವೂ ಗೊತ್ತಿದೆ. ನಿತ್ಯ ತೃಪ್ತ ಮಹಿಮಾ, ನೀನು ನಿತ್ಯ ತೃಪ್ತ, ನಿನಗೆ ತೃಪ್ತಿಪಡಿಸ್ಲಿಕ್ಕೇನು ಇಲ್ಲ. ಆದರೂ ಕೂಡ ಆ ಭಕ್ತಿಯಿಂದ, ಆ ಸಮರ್ಪಣೆಯಿಂದ ಏನು ಒಂದು ಮಾಡಿದ್ದೇನೋ ಅಡಿಗೆಯನ್ನ, ನೈವೇದ್ಯವನ್ನ ನಿನಗೆ ಕೊಡ್ತಿದ್ದೇನೆ, ಸಮರ್ಪಿಸ್ತಿದ್ದೇನೆ. ಸುಚಿತ್ತದಿಂದ ಅವಧರಿಸಿ ಕೇಳು, ಒಳ್ಳೆಯ ಮನಸ್ಸಿನಿಂದ ಕೇಳಿ, ನನ್ನ ಮಾತನ್ನ ಕೇಳಿ ಸುಚಿತ್ತದಿಂದ ಅವಧರಿಸಿ, ಒಳ್ಳೆ ಮನಸ್ಸಿನಿಂದ ನಾನು ಹೇಳೋ ಮಾತು ಕೇಳಿ ತಿನ್ನು ಅಂತಂದ್ಬಿಟ್ಟು. ಪ್ರಭುವೇ ಕೂಡಲ ಸಂಗಮ ದೇವ ಹೀಗೆ ಹೇಳಿದಾಗ ಇದಕ್ಕೆ ಪ್ರಭುದೇವರು ಸರಿ,
ಓಕೆ, ಸರಿ, ನಾನ್ ತಿನ್ನೋಣಂತೆ ಈಗ. ಸಮತೆ ಎಂಬ ಕಂಥೆಯ ತೊಟ್ಟು ಸುಬುದ್ಧಿ ಎಂಬ ಟೊಪ್ಪರವನಿಕ್ಕಿ ವಿಷಯವೆಂಬ ಹಾವುಗೆಯ ಮೆಟ್ಟಿ ಮದವೆಂಬ ಕುಳಿಯಲ್ಲಿ ಬೀಳದೆ ವೈರಾಗ್ಯವೆಂಬ ಕೊರಡ ನೆಡಹದೆ ಮತ್ಸರವೆಂಬ ಚೇಳ ಮೆಟ್ಟದೆ ಗುಹೇಶ್ವರನ ಶರಣನು ಬಂದನು ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ. ಯಾವ ಭಿಕ್ಷೆ ಬೇಕು ನನಗೆ ಅಂತಂದ್ರೆ ಭಕ್ತಿಯ ಭಿಕ್ಷೆಯನ್ನ ಕೊಡು ನನಗೆ. ನಿನ್ನಲ್ಲಿ ಇರುವಂತಹ ಆ ಭಕ್ತಿಯ ಸಮರ್ಪಣೆ ಇನ್ನು ಯಾರ ತಾನೇ ಕೊಡ್ಲಿಕ್ಕಾಗುತ್ತೆ? ಯಾವ ಯಾವ ಜನ್ಮ ಜನ್ಮಾಂತರಗಳಿಂದಲೂ ಕೂಡ ಭಕ್ತನೇ 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 ಅಂತ ಆ ಭಕ್ತಿಯೇ ಮೂರ್ತಿವೆತ್ತಂತಹ ಸ್ವರೂಪ, ಅಂತಹ ನಡತೆ, ಅಂತಹ ವ್ಯಕ್ತಿತ್ವ ಬಸವಣ್ಣನದು. ಆ ಭಕ್ತಿಯನ್ನ ಭಿಕ್ಷೆಯಾಗಿ ನನಗೆ ಕೊಡು, ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ. ಸಮತೆ ಎಂಬ ಕಂಥೆ ಅಂದ್ರೆ ಇದು ಭಿಕ್ಷೆ ಬೇಡ್ಲಿಕ್ಕೆ ಜೋಳಿಗೆ ಇರುತ್ತಲ್ಲ, ಆ ಜೋಳಿಗೆಗೆ ಕಂಥೆ ಅಂತ. ಆ ಕಂಥೆಯ ತೊಟ್ಟು ಸಮತೆ ಯಾಕೆ? ಬಂದದ್ದೆಲ್ಲವನ್ನು ಸ್ವೀಕರಿಸ್ಬೇಕಲ್ಲ. ಏನ್ ಇದನ್ನ ತಗೊಂಡ್ಬರ್ತಾ ಇದ್ದೀರಾ ನನಗೆ ಹಾಕೋದಿಕ್ಕೆ? ಬೇರೆ ಏನು ಮಾಡಿಲ್ವಾ? ನೆನ್ನೆದ ಅನ್ನ, ಇವತ್ ಬೆಳಗ್ಗೆ ಏನು ಮಾಡಿರ್ಲಿಲ್ವಾ? ತಿಂಡಿಗೆ ಏನ್ ಮಾಡಿದ್ರಿ? ನೋ ಡಿಮ್ಯಾಂಡ್ಸ್. ಏನು ಬರುತ್ತೋ. ಸಮತೆ ಎಂಬ ಕಂಥೆಯ ತೊಟ್ಟು, ಬಂದದ್ದೆಲ್ಲವನ್ನ ಸಮನಾಗಿ, ಯಾವುದೇ ಇದಕ್ಕೆ ಆಸೆ ಪಟ್ಟೆ, ಇದು ಬಂತು ಅದು ಬರ್ಲಿಲ್ಲ, ಹೀಗ್ ಹಾಕಿದ್ರು ಹಾಗ್ ಹಾಕಿದ್ರು, ನಥಿಂಗ್. ಸೊ ಅಂಥ ಜೋಳಿಗೆಯನ್ನ ಕಟ್ಕೊಂಡು ಸುಬುದ್ಧಿ ಎಂಬ ಟೊಪ್ಪರವನಿಕ್ಕಿ, ಟೋಪಿ, ಅದು ಭಿಕ್ಷೆ ಬೇಡ್ಲಿಕ್ಕೆ ಬಂದ್ರೆ ಯಾವ ರೀತಿ ಬರ್ತಾರೆ ಅಲ್ಲಮ ಪ್ರಭುಗಳು ಅಂತ ಅಂದ್ಬಿಟ್ಟು, ಸುಬುದ್ಧಿ ಎಂಬ ಟೊಪ್ಪರವನಿಕ್ಕಿ ವಿಷಯವೆಂಬ ಹಾವುಗೆಯ ಮೆಟ್ಟಿ. ವಿಷಯವೆಂಬ ಹಾವುಗೆ ಅಂತಂದ್ರೆ, ಹಾವುಗೆ ಅಂತಂದ್ರೆ ಚಪ್ಪಲಿ, ಕಾಲಿಗೆ ಹಾಕೊಳ್ಳೋದು. ಅದು ಯೂಶಲಿ ಮರದಿಂದಾನೋ ಚರ್ಮದಿಂದ ಯಾವುದರಿಂದಾನೋ ಆಗಿರ್ಲಿ, ವಾಟ್ ಎವರ್ ಇಟ್ ಇಸ್ ಗೋಯಿಂಗ್ ಟು ಬಿ, ಆ ಚಪ್ಪಲಿಯನ್ನ ಹಾಕೊಂಡು, ಪಾದರಕ್ಷೆಗಳು ಅಂತ ಇಟ್ಕೊಳ್ಳಿ, ಪಾದರಕ್ಷೆಯನ್ನ ಹಾಕಿಕೊಂಡು ವಿಷಯವೆಂಬ ಪಾದರಕ್ಷೆ. ಯಾಕೆ? ವಿಷಯವನ್ನ ಮೆಟ್ಟಿ ನಿಂತಿದ್ದೇನೆ. ಆ ವಿಷಯವನ್ನ ನಾನು ನನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡಿರುವಂಥದ್ದು. ಕಂಡ ಕಂಡ ಕಡೆಗೆಲ್ಲದಕ್ಕೂ ಮನಸ್ಸು ಹರ್ಕೊಂಡು ಹೋಗೋದಿರುತ್ತಲ್ಲ, ಆಗ ವಿಷಯ ನಿಮ್ಮನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿರತ್ತೆ. ಅದನ್ನ ಮೆಟ್ಟಿ ನಾನು ಭೂಷಣವಾಗಿ ತೊಳೆದುಕೊಂಡ್ರೆ ಅದು ದೆನ್ ಐ ಆಮ್ ಇನ್ ಕಂಟ್ರೋಲ್. ಮದವೆಂಬ ಕುಳಿಯಲ್ಲಿ ಬೀಳದೆ, ಅಹಂಕಾರವೆಂಬ ಆ ಒಂದು ಏನು ಗುಂಡಿಗಳಿದೆ ಅದ್ರ ಒಳಗಡೆ ಬೀಳದೆ, ವೈರಾಗ್ಯವೆಂಬ ಕೊರಡ ನೆಡಹದೆ, ವೈರಾಗ್ಯವೂ ಕೂಡ ನಿಮ್ಮನ್ನ ಎಡವಿಸಬಹುದು ಅನ್ನೋದು ಎಷ್ಟು ಮಾರ್ಮಿಕವಾಗಿದೆ. ಎಲ್ಲವನ್ನ ಬಿಟ್ಟೆ 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 ಅನ್ನೋದೇ ಒಂದು ಅಹಂಕಾರ ಆಗೋಗ್ಬಿಡುತ್ತಲ್ಲ. ಎಷ್ಟು ಅದನ್ನ ಚುಮ್ಮನ್ನತ್ತೆ. ಕೆಲವೊಂದಂತೂ ಓದ್ತಾ ಇದ್ರೆ ಅದು ಹೇಗೆ ಇದನ್ನ ವೈರಾಗ್ಯವೆಂಬ ಕೊರಡ ನೆಡಹದೆ, ವೈರಾಗ್ಯ, ನಾನು ಎಲ್ಲವನ್ನ ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡು 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 ಅದನ್ನೇ ಅಹಂಕಾರ ಮಾಡ್ಕೋತಾರೆ. ನನಗೆ ಏನು, ಅಯ್ಯೋ ಏನಿಲ್ಲಪ್ಪ, ನನಗೇನು ಚಿಂತೆ ಇಲ್ಲ, ನನಗೇನು ಚಿಂತೆ ಇಲ್ಲ, ಐ ಹ್ಯಾವ್ ನಥಿಂಗ್. ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್. ಮಾಡ್ಲಿಕ್ಕೆ ಮಾತ್ರ ಕಾರ್ಗಳು ಬರಬೇಕು, ಎಲ್ಲೇ ಕರ್ಕೊಂಡು ಹೋಗ್ಬೇಕು, ಪಾದ ಪೂಜೆಗೆ ಒಂದಷ್ಟು ಜನ, ಹಿಂದೆ ಒಂದಷ್ಟು ಜನ ಇರ್ಬೇಕು, ಮುಂದೆ ಒಂದಷ್ಟು ಜನ ಇರ್ಬೇಕು. ಐ ಆಮ್ ವೆರಿ ಡಿಪೆಂಡೆಂಟ್. ಎಲ್ಲ ವೈರಾಗ್ಯ, ಎಲ್ಲರೂ ಸನ್ಯಾಸಿಗಳೇ. ವೈರಾಗ್ಯವೆಂಬ ಕೊರಡ ನೆಡಹದೆ ಮತ್ಸರವೆಂಬ ಚೇಳ ಮೆಟ್ಟದೆ ಗುಹೇಶ್ವರನ ಶರಣನು ಬಂದನು. ಹಾಗೆ ಆ ಶರಣ ಎಂಬತಕ್ಕಂತಹ ಆ ಒಂದು ವ್ಯಕ್ತಿತ್ವ ಯಾವ ರೀತಿ ಇರಬೇಕು? ಸಮತೆ, ಸುಬುದ್ಧಿ, ವಿಷಯವನ್ನ ಹದ್ದುಬಸ್ತಿನಲ್ಲಿ ಇಟ್ಟುಕೊಂಡು ಆ ಅಹಂಕಾರವನ್ನ ಬಿಟ್ಟು ವೈರಾಗ್ಯವನ್ನೂ ಕೂಡ
ಅಹಂಕಾರದ ಮೂಲವಾಗಿ ಮಾಡಿಕೊಳ್ಳದೆ, ಮತ್ಸರವಿಲ್ಲದೆ ಹಾಗೆ ಶರಣನು ಬಂದಿದ್ದಾನೆ ಭಕ್ತಿ ಭಿಕ್ಷವನಿಕ್ಕೈ ಸಂಗನ ಬಸವಣ್ಣ. ಕಡೆಯಿಲ್ಲದ ದೇಶವ ತೊಳಲಿದೆನು. ಎಷ್ಟೆಷ್ಟೆಲ್ಲ ಸುತ್ತಾಕ್ಬಿಟ್ಟೆ ನಾನು. ಕಡೆಯಿಲ್ಲದ ದೇಶವ ತೊಳಲಿದೆನು, ಹವಣಿಲ್ಲದ ಕಂಥೆಯ ತೊಟ್ಟೆನು. ಎಂಡ್ಲೆಸ್. ಯಾವುದೇ ಒಂದು ಅಳತೆ ಮೀರಿದಂತಹ ಇದು, ಈ ಜೋಳಿಗೆ ಅಳತೆ ಮೀರಿರುವಂಥದ್ದು. ಅಂದ್ರೆ ನೀನ್ ಎಷ್ಟು ಕೊಡ್ತೀಯೋ ಅಷ್ಟು ತಗೊಳುತ್ತೆ, ತುಂಬೋದಿಲ್ಲ ಇದು. ಹವಣಿಲ್ಲದ ಕಂಥೆಯ ತೊಟ್ಟೆನು, ಹಸಿವಿಲ್ಲದ ಕಪ್ಪರವ ಹಿಡಿದು ಭಕ್ತಿ ಭಿಕ್ಷವ ಬೇಡ ಬಂದೆ. ಹಸಿವಿಲ್ಲದ ಕಪ್ಪರ ಅಂದ್ರೆ ಇದು ಭಿಕ್ಷಾ ಪಾತ್ರೆ ಇರುತ್ತಲ್ಲ, ಅದಕ್ಕೆ ಕಪ್ಪರ ಅಂತ ಅಂದ್ಬಿಟ್ಟು. ಹಸಿವಿಲ್ಲದ ಕಪ್ಪರವ ಹಿಡಿದು ಭಕ್ತಿ ಭಿಕ್ಷವ ಬೇಡ ಬಂದೆ, ಗುಹೇಶ್ವರ ಹಸಿದನು ಉಣಲಿಕ್ಕೇಳ ಸಂಗನ ಬಸವಣ್ಣ. ಇಷ್ಟು ಚೆನ್ನಾಗಿ ಕನ್ನಡದಲ್ಲಿ ಅಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ನಿನ್ನ ಭಕ್ತಿಗೋಸ್ಕರವಾಗಿ ಹಸ್ಕೊಂಡು ಬಂದಿದ್ದೇನೆ. ನಿನ್ನ ಭಕ್ತಿಯನ್ನ ಕೊಡು, ನಿನ್ನ ಭಕ್ತಿಯ ಭಿಕ್ಷೆಯನ್ನ ಕೊಡು. ಆ ಭಕ್ತಿಯ ಭಿಕ್ಷೆಯಿಂದ ನನ್ನ ಹಸಿವು ತುಂಬುತ್ತೆ. ಹಸಿದನು ಉಣಲಿಕ್ಕೇಳ ಸಂಗನ ಬಸವಣ್ಣ. ಇಷ್ಟು ತುಂಬಾ ಮನೋಹರವಾಗಿ ಕೆಲವೊಂದು ಇಲ್ಲಿ ಬರುವಂಥದ್ದು. ಇದನ್ನ ಹೀಗೆ ಇನ್ನೊಂದು ಮಾತು ಇಲ್ಲಿ ಹೇಳ್ತಾರೆ ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂತಂದರೆ, ಉಳ್ಳವರ ಹಗೆಹ ತೆಗವನ್ನ ಬರ, ಇಲ್ಲದವರ ಹರಣ ಹೋಯಿತು ಎಂಬ ಗಾದೆ ಎನಗಾಯಿತ್ತಯ್ಯ. ಮಾತ ಬಣ್ಣಿಸಲು ಹೊತ್ತು ಹೋಯಿತ್ತಯ್ಯ. ನಿನಗೆ ಅದೇ ಹರಿ ನುಡಿಗೆ ಕಡೆಯಿಲ್ಲ. ಒಬ್ಬರ ನೋಡುವಾಗ 60 ಮನುಷ್ಯರ ನೋಡುವ ಹಾಗೆ ಆಗುತ್ತಿದೆ. ಶೂನ್ಯ ಸಿಂಹಾಸನ ಭವರಿಗೊಡುತ್ತಿದೆ. ಪ್ರಾಣ ಹೆಡತಲೆಯಲ್ಲಿ ಹೋಗುತ್ತಿದೆ. ಗುಹೇಶ್ವರ ಹಸಿದನು ಪದಾರ್ಥವ ನೀಡೈ ಸಂಗನ ಬಸವಣ್ಣ. ಎಷ್ಟೊತ್ತಿನ ಕಾಯಿಸ್ತಿದೀಯಪ್ಪ, ಆಯ್ತಲ್ಲ ಸರಿ, ತಿನ್ನಿಸ್ತೀನಿ ಅಂದ್ಬಿಟ್ಟು ಹೇಳ್ತಾನೆ ಇದೀಯಾ ನೀನು. ನನಗಿವಾಗ ತಲೆ ಸುತ್ತಾ ಇದೆ. ಉಳ್ಳವರ ಹಗೆಹ ತೆಗವನ್ನ ಬರ, ಇಲ್ಲದವರ ಹರಣ ಹೋಯಿತು. ಉಳ್ಳೋರ್ ಹತ್ರ ಇರೋರ್ ಹತ್ರ ದುಡ್ಡಿರುತ್ತಲ್ಲ, ನಿಧಿ ಇರುತ್ತಲ್ಲ, ಅದನ್ನ ತೆಗಿಸೋ ಅಷ್ಟರಲ್ಲಿ ಇಲ್ದೋರ್ ಪ್ರಾಣ ಹೊರಟೋಗಿರತ್ತೆ ಅಂತ ಅಂದ್ಬಿಟ್ಟು. ಕೊಡ್ತೀರಾ? ಹೂ ಕೊಡ್ತೀನಿ. ನಾಳೆ ಬಾ, ನಾಡಿದ್ ಬಾ, ಇನ್ನೊಂದ್ ವಾರ ಬಿಟ್ಕೊಂಡ್ ಬನ್ನಿ. ಅಯ್ಯೋ ಇಟ್ಟಿದ್ದೆ, ಇನ್ನೊಬ್ರಿಗೆ ಯಾರಿಗೋ ಕೊಟ್ಬಿಟ್ಟೆ, ಮುಂದಿನ ತಿಂಗಳು ಬನ್ನಿ. ಎಷ್ಟು ಸತಾಯಿಸ್ತಾರಲ್ಲ. ಉಳ್ಳವರ ಹಗೆಹ ತೆಗೆವನ್ನ ಬರ, ಇಲ್ಲದವರ ಹರಣ ಹೋಯಿತು ಎಂಬ ಗಾದೆ ಎನಗಾಯಿತ್ತಯ್ಯ. ಮಾತ ಬಣ್ಣಿಸಲು ಹೊತ್ತು ಹೋಯಿತ್ತಯ್ಯ. ಬರೇ ಅವಾಗಿಂದ ಅದು ಇದೂನೇ ಚರ್ಚೆಗಳು ಶುರುವಾಗಿ ಹೋಗಿದೆ. ಸಾಕು, ಮಾತೆಲ್ಲ ಸಾಕಿನ್ನ. ನಿನಗೆ ಅದೇ ಹರಿನುಡಿಗೆ ಕಡೆ ಇಲ್ಲ. ಇಲ್ಲಿ ಎಂಡ್ಲೆಸ್ಲಿ ವಿ ಕ್ಯಾನ್ ಕೀಪ್ ಆನ್ ಟಾಕಿಂಗ್ ಅಂಡ್ ಟಾಕಿಂಗ್ ಅಂಡ್ ಟಾಕಿಂಗ್ ಅಂಡ್ ಟಾಕಿಂಗ್. ನನ್ ಕತೆ ಹೆಂಗಾಗಿದೆ, ಒಬ್ಬರ ನೋಡುವಾಗ 60 ಮನುಷ್ಯರ ನೋಡುವ ಹಾಗೆ ಆಗುತ್ತಿದೆ. ನೀವು ಒಬ್ಬನ್ ನೋಡಿದ್ರೆ ಎಲ್ಲ ಮಲ್ಟಿಪಲ್ ಕಾಣಿಸ್ತಾ ಇದ್ದಾರೆ. ನನಗೆ ತಲೆ ಸುತ್ತಾ ಇದೆ. ಶೂನ್ಯ ಸಿಂಹಾಸನ ಬವರಿಗೊಡುತ್ತಿದೆ. ಪ್ರಾಣ ಹೆಡತಲೆಯಲ್ಲಿ ಹೋಗುತ್ತಿದೆ. ಗುಹೇಶ್ವರ ಹಸಿದನು ಪದಾರ್ಥವ ನೀಡೈ ಸಂಗನ ಬಸವಣ್ಣ. ಸಾಕಿನ್ ಬಾಳಪ್ಪ, ಅಡುಗೆ ಮಾಡದ್ ಏನೇನ್ ಹಾಕಿದೆಯೋ ತಂದಿಡು. ನನಗೆ ಹೊಟ್ಟೆ ಹಸಿತಾ ಇದೆ ಇವಾಗ, ತಲೆ ತಿರುಗ್ ಹೋಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಸರಿ, ಬಸವಣ್ಣನವರಿಗೆ ಇನ್ನೇನ್ ಆಗ್ಬೇಕು? ಫುಲ್ ಖುಷಿ. ಶುದ್ಧವಾಯಿತೆಂಬೆನೆ ಸುಯಿಧಾನಿ ನಾನಲ್ಲ, ಅನುವಾಯಿತೆಂಬೆನೆ ಅವಧಾನಿ ನಾನಲ್ಲ. ಸುಯಿಧಾನ ಅವಧಾನದರ್ಪಿತವ ಮುನ್ನರಿಯೇ, ಇದ್ದ ಪರಿಯಲ್ಲಿ ನೀಡಿದಡೆ ಬಂದ ಪರಿಯಲ್ಲಿ ಕೈಕೋ ಕೂಡಲ ಸಂಗಮ ದೇವ. ಯಾವ ಮಡಿನಲ್ಲಿ ಇಟ್ಟುಕೊಂಡು ಎಷ್ಟು ಶುದ್ಧವಾಗಿ ಏನೇನೆಲ್ಲ ಹಾಕಿ ಏನ್ ತಿನ್ನಿಸ್ಬೇಕು, ಏನ್ ಮಾಡ್ಬೇಕು ಅದೆಲ್ಲ ನನಗ್ ಗೊತ್ತಿಲ್ಲ. ನಾ ಹಾಗೆಲ್ಲ ಮಾಡ್ಕೊಂಡು ಅಡ್ಗೆ ಮಾಡುವಂಥ ಹಾಗೆ ಸಮರ್ಪಿಸಿ ಶುದ್ಧವಾಗಿ ಕಾಯ ವಾಚ ಮನಸ ಯಾವುದಕ್ಕೂ ಮುಟ್ಟದೆ ಮೂಸದೆ, ಯಾವುದನ್ನು ಟೇಸ್ಟ್ ನೋಡದೆ, ಅದಕ್ಕೆಲ್ಲ ಏನು ಮಾಡದೆ ತಂದು ಕೊಡುವಂಥದ್ದು ಆ ಎಲ್ಲ ಪದ್ಧತಿ ಆಚಾರಗಳು ನನಗ್ ಗೊತ್ತಿಲ್ಲ. ಚೆನ್ನಾಗಿ ಆಗಿದೆಯಾ ಅವಧಾನಿ, ಆ ಎಚ್ಚರವನ್ನ ಇಟ್ಟುಕೊಂಡು ಮಾಡುವಂಥವನು ನಾನಲ್ಲ. ನನಗೆ ಹ್ಯಾಕ್ ತೋಚುತ್ತೋ ಹಾಗೆ ಬಂದ್ ಮಾಡ್ತೇನೆ, ಹಾಗೆ ಬಂದ್ ಸಮರ್ಪಿಸ್ತೇನೆ. ಅದೆಲ್ಲವನ್ನ ಇದ್ದ ಪರಿಯಲ್ಲಿ ಹೇಗಿದೆಯೋ ಹಾಗೆ ನೀಡಿದಡೆ ಬಂದ ಪರಿಯಲ್ಲಿ ಕೈಕೊ. ನಿನಗೆ ಹೇಗೆ ತೃಪ್ತಿಯೋ, ಹೇಗೆ ಇಷ್ಟ ಆಗುತ್ತೋ ಹಾಗೆ ತಿನ್ನು ಅಂತ ಅಂದ್ಬಿಟ್ಟು ಹೇಳಿ, ಆ ನಂತರ ಸರಿ ಓಕೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು
ಯೂಶಲಿ ಯಾವಾಗ್ಲೂ ಶಿವಪೂಜೆ ಮಾಡ್ಕೊಳ್ಳೋದಲ್ವಾ, ಆರೋಗಣೆಗೂ ಮುಂಚೆ ಶಿವಪೂಜೆಯನ್ನ ಮಾಡಿಕೊಂಡು ಆಮೇಲೆ ಆ ಲಿಂಗಕ್ಕೆ ಎಲ್ಲ ನೈವೇದ್ಯವನ್ನ ಸಮರ್ಪಿಸಿಕೊಂಡು ತಗೊಳ್ಳೋದು ಅಂತ ಆಗುತ್ತೆ. ಹಾಗೆ ಪ್ರಭುದೇವರು ಲಿಂಗ ಪೂಜೆಗೆ ಈಗ ಕೂತ್ಕೋತಾ ಇದ್ದಾರೆ. ಆಗ ಬಸವಣ್ಣನವರ ವಚನ ಯಾವ ರೀತಿ ಅವರು ಲಿಂಗ ಪೂಜೆಯನ್ನ ಮಾಡುವಾಗ ನಾನು ಹೇಗೆ ಪರಿಚಾರಿಕೆಯನ್ನ ನಾನು ಯಾವ ರೀತಿ ಮಾಡ್ತೇನೆ, ಅವರ ಸೇವೆಯನ್ನ ಲಿಂಗ ಪೂಜೆಗೆ ಕೂತುಕೊಳ್ಳುವಾಗ ಆ ಸೇವೆಯನ್ನ ಹೇಗ್ ಮಾಡ್ತೇನೆ ಅನ್ನುವುದನ್ನ ಬಸವಣ್ಣನವರು ಈಗ ಹೇಳ್ತಾರೆ. ಅಗ್ಘವಣಿಯವಸರ ಸದಾಚಾರ ಸತ್ಕ್ರಿಯೆಂಬ ಭೂಮಿಯ ಮೇಲೆ ಸರ್ವ ಶುದ್ಧವೆಂಬ ಗೋಮಯವ ತಂದು ಸಮ್ಮಾರ್ಜನೆ ಮಾಡಿ ತನುವಿನ ಅವಗುಣಗಳ ಹುಡಿಗುಟ್ಟಿ ರಂಗವಾಲಿಯ ನಿಕ್ಕಿ ಅಕಾಯವೆಂಬ ಬಿಂದಿಗೆಯಲ್ಲಿ ಪರಮಾನಂದವೆಂಬ ಅಗ್ಘವಣಿಯ ತುಂಬಿ ಸಮರಸದಿಂದ ಮಜ್ಜನ ಕೆರೆಯಲು ಹೃದಯ ಕಮಲವೆಂಬ ಪುಷ್ಪವ ಸಲಿಸಿ ಸೌಖ್ಯತರ ಶಾಂತಿ ಎಂಬ ಗಂಧವನಿಟ್ಟು ಅಕ್ಷಯವೆಂಬ ಅಕ್ಷತೆಯ ನಳವಡಿಸಿ ಸದ್ವಾಸನವೆಂಬ ಧೂಪಮಂ ಬೀಸಿ ಸುಜ್ಞಾನವೆಂಬ ನಿವಾಳಿಯನೆತ್ತಿ ನಿತ್ಯ ನಿರಂಜನವೆಂಬ ನೀರಾಜನಮಂ ಬೆಳಗಲು ಬ್ರಹ್ಮಾನಂದವೆಂಬ ಘಂಟೆಯ ಬಾರಿಸಿ ನಿತ್ಯಲಿಂಗಾರ್ಚನೆಗೆ ಎಡೆಮಾಡಲು ಇದರ ಮರ್ಮ ಧರ್ಮ ಸ್ಥಿತಿಗತಿಯ ನರಿದು ಶಿವಲಿಂಗಾರ್ಚನೆಯ ಮಾಡಬಲ್ಲಡೆ ಮರ್ತ್ಯದಲ್ಲಿ ನಾನಾವಠಾವನೂ ಕಾಣೆ ಕೂಡಲ ಸಂಗಮ ದೇವ ಪ್ರಭು ಬಂದು ಶಿವಲಿಂಗಾರ್ಚನೆಯ ಮಾಡಲು ನಾನೇ ಪರಿಚಾರಕನು. ಒಂದೊಂದು ಸೆಂಟೆನ್ಸು ಕೂಡ ಅದರಲ್ಲಿ ಬರುವ ಒಂದೊಂದು ಪದ, ಒಂದೊಂದು ವಾಕ್ಯವು, ಒಂದೊಂದು ಚರಣವನ್ನು ಕೂಡ ಕಣ್ಣಿಗೊತ್ತಿ ಕೂತ್ಕೊಳ್ಬೇಕು. ಸದಾಚಾರ ಸತ್ಕ್ರಿಯೆ ಎಂಬ ಭೂಮಿಯ ಮೇಲೆ ಯಾವಾಗಲೂ ಕೂಡ ಆ ಸದಾಚಾರ ಸತ್ಕ್ರಿಯೆ ಯಾಕೆ? ಭೂಮಿ ದೃಢವಾಗಿ ಇರುವಂಥದ್ದು, ಸ್ಟೇಬಲ್, ಸ್ಟ್ರಾಂಗ್. Anything that has to be stable and strong and supportive has to manifest in behavior. ನಾವು ತಿಳ್ಕೊಂಡಿರುವಂತಹ ಯಾವ ಒಂದು ವಿಷಯವೇ ಆಗಲಿ, ಯಾವುದೇ ಒಂದು ಜ್ಞಾನವೇ ಆಗಲಿ, ಆ ಜ್ಞಾನ ಸಿದ್ಧಿಸಿದೆ, ಆ ಜ್ಞಾನ ಹದಗೊಂಡಿದೆ, ಗಟ್ಟಿಯಾಗಿದೆ ಅಂತಂದ್ರೆ ನಿಮ್ಮ ಆಚಾರದಲ್ಲಿ ಹೇಗೆ ವ್ಯಕ್ತವಾಗ್ತಾ ಇದೆ ಅನ್ನುವ ಪ್ರಶ್ನೆ ಬರುತ್ತೆ. ಆರ್ ಯು ಡೆಮಾನ್ಸ್ಟ್ರೇಟಿಂಗ್ ಇನ್ ಯೋರ್ ಬಿಹೇವಿಯರ್ ದ ನಾಲೆಡ್ಜ್ ದಟ್ ಯು ಹ್ಯಾವ್? If I am an advanced programmer, a solutions architect in Java, how well can I demonstrate that my knowledge of Java is solid, that I can develop all of these things? ನಾನು ಭಕ್ತಿಯನ್ನ ತಿಳ್ಕೊಂಡಿದ್ದೇನೆ ಅಂತ ಹೇಳ್ಕೊಳ್ಳೋ ಹಾಗಿತ್ತು ಅಂತಂದ್ರೆ, ಭಕ್ತನಾಗಿ ನೀನು ಹೇಗೆ ಆಚರಿಸ್ತಾ ಇದೆಯಾ ತೋರ್ಸಪ್ಪ ಅಂತ ಕೇಳಬೇಕು. ಅದಕ್ಕೆ ಭೂಮಿ ಗಟ್ಟಿಯಾಗಿ ಅಷ್ಟು ಅದು ನಿಲ್ಲಬೇಕು ಅಂತಂದ್ರೆ ಅದಕ್ಕೆ ಸದಾಚಾರ ಸತ್ಕ್ರಿಯೆ ಎಂಬ ಭೂಮಿಯ ಮೇಲೆ ಸರ್ವಶುದ್ಧವೆಂಬ ಗೋಮಯವ ತಂದು ಸಮ್ಮಾರ್ಜನೆಯ ಮಾಡಿ, ಎಲ್ಲ ಸಗಣಿ ತಂದು ಸಾರಿಸ್ತಾರಲ್ಲ ಚೆನ್ನಾಗಿ ಊಟಕ್ಕೆ ಪೂಜೆಗೆಲ್ಲ, ಅದನ್ನೆಲ್ಲ ಆಗಿನ ಕಾಲದಲ್ಲಿ ಎಲ್ಲ ನೀಟಾಗಿ ಕ್ಲೀನಾಗಿ ಮಾಡ್ಬೇಕು ಅಂತಂದ್ರೆ ಗೋಮಯ ತಗೊಂಡ್ ಬಂದು ಚೆನ್ನಾಗಿ ಅದನ್ನೆಲ್ಲ ನೀಟಾಗಿ ಹಾಕಿ ಅದರ ಮೇಲೆ ತನುವಿನ ಅವಗುಣಗಳ ಹುಡಿಗುಟ್ಟಿ, ಯಾವ ದೇಹದ ತತ್ಸಂಬಂಧವಾದ ಎಲ್ಲ ಯಾವ ಅವಗುಣಗಳಿದೆಯೋ, ವಿಷಯಾಸಕ್ತಿಗಳಿದೆಯೋ ಅವೆಲ್ಲವನ್ನ ಪುಡಿ ಮಾಡಿ ಹುಡಿಗುಟ್ಟಿ ರಂಗವಾಲಿಯ ನಿಕ್ಕಿ ಅಕ್ಕಿ ಹಿಟ್ಟಲ್ಲಿ ಹುಡಿಗುಟ್ಟಿ ಅದನ್ನ ಹಿಟ್ಟು ಮಾಡಿ ಅಕ್ಕಿ ಹಿಟ್ಟಲ್ಲಿ ಆಕ್ಚುಲಿ ರಂಗೋಲಿ ಹಾಕ್ತಾ ಇದ್ದದ್ದು ಟ್ರೆಡಿಷನಲಿ. ಅಕ್ಕಿ ಹಿಟ್ಟಿಗೆ ಒಂದೊಂದ್ ಸ್ವಲ್ಪ ಬೇರೆ ಏನೇನೋ ಎಲ್ಲ ಹಾಕಿ ಅದರಲ್ಲಿ ರಂಗೋಲಿ ಹಾಕ್ತಾ ಇದ್ದಿದ್ದು. ಈಗಲೂ ಟ್ರೆಡಿಷನಲಿ ನೀವು ನೋಡೋ ಹಾಗಿತ್ತು ಅಂದ್ರೆ ಹಳ್ಳಿಗಳಲ್ಲೆಲ್ಲ ಯೂಶಲಿ ಅದನ್ನಲ್ಲಿ ಹಾಕ್ತಾರೆ ರಂಗೋಲಿನ. ರಂಗವಾಲಿಯ ನಿಕ್ಕಿ ಅಕಾಯವೆಂಬ ಬಿಂದಿಗೆಯಲ್ಲಿ ಆ ದೇಹ ಭಾವವನ್ನ ಕಳೆದುಕೊಂಡಿರುವಂತಹ ಆ ಬಿಂದಿಗೆ, ಯಾಕೆ ಆ ದೇಹಿ ನಾನಲ್ಲ ಅಂಬುವುದು ಬಂದಾಗ ಆತ್ಮ ನಾನು,
ಆ ಜ್ಞಾನದ ಆನಂದ ಪರಮಾನಂದವೆಂಬ ಅಗ್ಗವಣಿಯ ತುಂಬಿ ಸಮರಸದಿಂದ ಮಜ್ಜನ ಕೆರೆಯಲು ಹಾಗೆ ಸ್ನಾನ ಮಾಡಿಸ್ಬೇಕು. ಲಿಂಗಕ್ಕೆ ಆಗಲಿ ಜಂಗಮಕ್ಕೆ ಆಗಲಿ ಅದು ಅಭಿಷೇಕ. ಹೃದಯ ಕಮಲವೆಂಬ ಪುಷ್ಪವ ಸಲಿಸಿ ಸೌಖ್ಯತರ ಶಾಂತಿ ಎಂಬ ಗಂಧವನಿಟ್ಟು. ಆ ಲಿಂಗಕ್ಕೆ ಶಿವಪೂಜೆಗೆ ಯಾವುದು ಗಂಧ? ಸೌಖ್ಯತರ ಶಾಂತಿ. ಯಾಕೆ? ಗಂಧದ ಲಕ್ಷಣ ಏನು? ತಂಪು ಮಾಡಿಸುವಂಥದ್ದು. ಆ ಮನಃಶಾಂತಿ, ಮನಸ್ಸಿನ ನೆಮ್ಮದಿ ಇಲ್ಲ ಅಂತಂದ್ರೆ ನಾವಿನ್ನೇಂದ್ರಲ್ಲೇ ಇಂಥ ಪೂಜೆ ಮಾಡ್ತೇವೆ. ಪೂಜೆ ಮಾಡ್ತಿರ್ತೇವೆ, ಮನಸ್ಸೆಲ್ಲೋ ಇರುತ್ತೆ. ಅಟ್ಲೀಸ್ಟ್ ಆ ಮೊಮೆಂಟ್ ಅಲ್ಲಿ ಅಲ್ಲಿ ಕೂತಾಗಾದ್ರೂ ಆ ನೆಮ್ಮದಿ ಶಾಂತಿ ಇರ್ಬೇಕಲ್ಲ. ಅಕ್ಷಯವೆಂಬ ಅಕ್ಷತೆಯ ನಳವಡಿಸಿ ಸದ್ವಾಸನವೆಂಬ ಧೂಪವಂ ಬೀಸಿ ಸುಜ್ಞಾನವೆಂಬ ನಿವಾಳಿಯ ನೆತ್ತಿ. ವಾಸನೆಗಳು ಅಂತಂದರೆ ಯಾವ ಯಾವ ವಿಷಯಾಸಕ್ತಿಗಳು? ಸದ್ವಾಸನೆ, ಸದ್ವಿಷಯಾಸಕ್ತಿಗಳು. ಒಳ್ಳೆಯದನ್ನ ಕೇಳುವುದು, ಒಳ್ಳೆಯದನ್ನ ನೋಡುವುದು, ಒಳ್ಳೆಯದನ್ನ ಮಾತನಾಡುವುದು, ಒಳ್ಳೆಯದನ್ನ ಆಚರಿಸುವುದು, ಆ ಎಲ್ಲವೂ ಕೂಡ ಸದ್ವಾಸನೆಗಳೇ. ಅದರ ಧೂಪ. ಸುಜ್ಞಾನವೆಂಬ ನಿವಾಳಿಯನ್ನೆತ್ತುವುದು. ದೃಷ್ಟಿ ಬಿಡಿಸೋದಕ್ಕೆ ಮಾಡ್ತಾರಲ್ಲ, ಆ ಕಣ್ಣು ಈ ಕಣ್ಣು ಅಂತಲ್ಲ ಅಂತ ಅನ್ಕೊಂಡು ನಿವಾಳಿ ಎತ್ತೋದು. ನಿತ್ಯ ನಿರಂಜನವೆಂಬ ನೀರಾಜನಮಂ ಬೆಳಗಲು ಬ್ರಹ್ಮನಾದವೆಂಬ ಘಂಟೆಯ ಬಾರಿಸಿ ನಿತ್ಯ ಲಿಂಗಾರ್ಚನೆಗೆ ಎಡೆ ಮಾಡಲು ಇದರ ಮರ್ಮ ಧರ್ಮ ಸ್ಥಿತಿಗತಿಯ ನರಿದು ಶಿವಲಿಂಗಾರ್ಚನೆಯ ಮಾಡಬಲ್ಲಡೆ. ಹೀಗೆ ಒಂದೊಂದು ಆ ಶಿವಪೂಜೆಯ ಒಂದೊಂದು ಆ ಪ್ರಕಾರಗಳು ಏನಿದೆ, ಆ ಅಷ್ಟವಿಧಾರ್ಚನೆಯನ್ನೆಲ್ಲ ಮಾಡುವಂತಹ ಒಂದು ಪದ್ಧತಿ ಏನಿದೆ, ಪ್ರತಿಯೊಂದರ ಹಿಂದಿನ ತತ್ವ ಏನು ಅನ್ನುವುದನ್ನ ಅಷ್ಟು ಸುಂದರವಾಗಿ ಬಸವಣ್ಣನವರು ಈ ವಚನದಲ್ಲಿ ಹೇಳಿದ್ದಾರೆ. ಯಾರು ಮಾಡ್ತಾರೆ ಈ ತರ? ಪ್ರಭುದೇವರು ಮಾಡುವಂತಹದ್ದು. ಪ್ರಭು ಬಂದು ಶಿವಲಿಂಗಾರ್ಚನೆಯ ಮಾಡಲು ನಾನೇ ಪರಿಚಾರಕನು. ಸರಿ, ಶಿವಪೂಜೆ ಆಯ್ತು, ಶಿವಪೂಜೆ ಶುರು ಆಯ್ತು. ಶಿವಪೂಜೆಯ ನಂತರ ಇಲ್ಲಿ ಶಿವಪೂಜೆಯ ಸಂದರ್ಭದಲ್ಲಿ ಪ್ರಭುದೇವರು ರಚಿಸಿದಂತಹ ಪದ ಅಂತ ಅಂದ್ಬಿಟ್ಟು ದೇಶಿ ರಾಗದಲ್ಲಿ ಒಂದು ಹಾಡನ್ನು ಕೂಡ, ಇಲ್ಲಿ ಪದವನ್ನು ಕೂಡ ಅಳವಡಿಸಿದ್ದಾರೆ. ನಾ ಅದನ್ನೇನು ಓದ್ಲಿಕ್ಕೆ ಹೋಗೋದಿಲ್ಲ. ಹೀಗೆ ಪ್ರಭುದೇವರು ತಮ್ಮ ಕರಸ್ಥಳದ ಲಿಂಗಕ್ಕೆ ಅಷ್ಟವಿಧಾಚನೆ ಷೋಡಶೋಪಚಾರವ ಪ್ರಸ್ತಾವವನ್ನ ಮಾಡಿ ನಿವಾಳಿಯನ್ನೆತ್ತುತ್ತಾ ಆರತಿಯನ್ನ ಮಾಡ್ತಾ ಆ ಮಂಗಳ ಪದಗಳನ್ನೆಲ್ಲ ಹಾಡುತ್ತಾರೆ. ಆ ನಂತರದಲ್ಲಿ ಪರಿಯಾಣದಲ್ಲಿ ಸಕಲ ಪದಾರ್ಥಗಳ ನೀಡುವ ಪ್ರಸ್ತಾವದಳು ಪ್ರಭುದೇವರ ವಚನ. ದೊಡ್ಡ ತಟ್ಟೆ ತುಂಬಾ ಪದಾರ್ಥಗಳನ್ನ ತಗೊಂಡು ಬಂದು, ಈಗ ಶಿವಪೂಜೆ ಆಗಿದೆ, ಅದಕ್ಕೆ ನೈವೇದ್ಯವನ್ನ ಸಮರ್ಪಿಸ್ತಾ ಇದ್ದಾರೆ. ಆಗ ಹೇಳುವಂತಹ ವಚನ: ಘನವಪ್ಪ ಪರಿಯಾಣದಲ್ಲಿ ಒಂದನುವಿನ ಬೋನವನ ಅಳವಡಿಸಿ ಪರಿಪರಿಯ ಪದಾರ್ಥಗಳು ಬಗೆ ಬಗೆಯಿಂದ ಬರಲು ನೋಡದ ಮುನ್ನವೇ ರೂಪರ್ಪಿತವಾಯಿತ್ತು, ಮುಟ್ಟದ ಮುನ್ನವೇ ಸೊಂಕರ್ಪಿತವಾಯಿತ್ತು, ರುಚಿಸದ ಮುನ್ನವೇ ಸುಖವರ್ಪಿತವಾಯಿತ್ತು. ಅವಧಾರು ಲಿಂಗ, ನಿನ್ನ ಮನಕ್ಕೆ ಬಂದ ಪದಾರ್ಥವ ನಿನ್ನ ಮನಕ್ಕೆ ನೀನರ್ಪಿಸಿದಡೆ ಎನ್ನ ಮನಕ್ಕೆ ಬಂದ ಪದಾರ್ಥವ ನಿನಗೆ ಅರ್ಪಿಸುವೆನು. ಗುಹೇಶ್ವರ, ನಿನಗೆ ಭರಿತ ಬೋನವನಳವಡಿಸಿ ನೀಡಬಲ್ಲನಾಗಿ ಎನಗೂ ನಿನಗೂ ಸಂಗನ ಬಸವಣ್ಣನ ಪ್ರಸಾದವನ ಆರೋಗಿಸುದೇವ. ನಿನ್ನ ಮನಕ್ಕೆ ಬಂದ ಪದಾರ್ಥವ ನಿನ್ನ ಮನಕ್ಕೆ ನೀನರ್ಪಿಸಿದಡೆ ಎನ್ನ ಮನಕ್ಕೆ ಬಂದ ಪದಾರ್ಥವ ನಿನಗೆ ಅರ್ಪಿಸುವನು. ಒಳ್ಳೆ ದೊಡ್ಡ ತಟ್ಟೆ ತುಂಬಾ ಅನ್ನ, ಬೇರೆ ಬೇರೆ ಪಲ್ಯಗಳು, ಅದು ಇದು ಎಲ್ಲಾನು ಚೆನ್ನಾಗಿ ಏನೇನ್ ವೆರೈಟಿ ಎಲ್ಲೇನೇನೆಲ್ಲ ಮಹಾಮನೆಯಲ್ಲಿ ಆಗಿತ್ತೋ ಎಲ್ಲಾನು ಒಂದೊಂದು ಸ್ಯಾಂಪಲ್ ಎಲ್ಲ ಇಟ್ಕೊಂಡು ತಗೊಂಡ್ಬಂದ್ಬಿಟ್ಟಿದ್ದಾರೆ. ಆಯ್ತಾ? ಅದು ನೋಡದ ಮುನ್ನವೇ ರೂಪರ್ಪಿತವಾಯಿತು. ಅದ್ ಯಾವುದು ಅಂತ ನೋಡ್ಲಿಕ್ಕೂ ಇಲ್ಲ, ಸೋಂಕಲಿಕ್ಕೂ ಇಲ್ಲ, ಮುಟ್ಲಿಕ್ಕೂ ಇಲ್ಲ, ರುಚಿಸ್ಲಿಕ್ಕೂ ಇಲ್ಲ. ಅಂದರೆ ಎಲ್ಲ ಯಾವುದೇ ಒಂದು ಸಮರ್ಪಣೆಯನ್ನ ಮಾಡುವಾಗ ನಮ್ಮ ಕಾರ್ಯವಾಗಲಿ ಕರ್ಮವಾಗಲಿ ಸಮರ್ಪಣೆ ಅಂತಂದ್ರೆ ಏನು? ಮಾಡತಕ್ಕಂತಹ ಕೆಲಸಗಳೆಲ್ಲವೂ ಕೂಡ ಭಗವಂತನಿಗೆ ನೈವೇದ್ಯವೇ, ಭಗವಂತನಿಗೆ ಅರ್ಪಿಸಿದ್ದೇನೆ. ಯದ್ಯತ್ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನಂ.
ಶಂಕರಾಚಾರ್ಯರು ಹೇಳ್ತಾರಲ್ಲ ಸ್ತೋತ್ರದಲ್ಲಿ, ಆ ರೀತಿ ಮಾಡುವುದಕ್ಕೂ ಮುನ್ನವೇ ಆ ಮಾಡುವ ಸಂಕಲ್ಪವನ್ನೇ, ಆ ಇಂಟೆನ್ಷನ್ ಬರುತ್ತಲ್ಲ, ದಟ್ ಇಂಟೆನ್ಷನ್ ಇಟ್ ಸೆಲ್ಫ್ ಗೆಟ್ ಸಬ್ಮಿಟೆಡ್, ದಟ್ ಇಂಟೆನ್ಷನ್ ಇಟ್ ಸೆಲ್ಫ್ ಈಸ್ ಆಫರ್ಡ್. ಅದನ್ನ ಮುಟ್ಟುವುದಾಗಲಿ, ಸೋಕುವುದಾಗಲಿ, ನೋಡುವುದಾಗಲಿ ಎಲ್ಲವನ್ನೂ ಕೂಡ ಆ ಒಂದು ಥಾಟ್, ಆ ಇಂಟೆನ್ಷನ್ ಲೆವೆಲ್ ಅಲ್ಲಿ ಆ ಭಾವನೆಯಾಗಲಿ, ಆ ಒಂದು ಆ ಮಟ್ಟಕ್ಕೆ ಅದು ಆ ಸ್ಫುರಣೆ ಬರುವಷ್ಟರಲ್ಲೇನೆ ಅದನ್ನ ಸಮರ್ಪಣೆ ಆಗ್ಬಿಡುವಂಥದ್ದು. ಎಲ್ಲ ಮಾಡಿ ನನಗೇನ್ ಬೇಕೋ ಅದೆಲ್ಲವನ್ನ ರುಚಿ ರುಚಿಯಾಗಿ ಯಾಕೆ ಇವೆನ್ಚುಲಿ ನಾನೇ ತಿನ್ನೋದು ಅಂತ ಗೊತ್ತಲ್ಲ, ನಾನ್ ತಿಂತೇನೆ ಅದನ್ನ ಆಮೇಲೆ ಅನ್ನೋ ಯೋಚನೆ ಇಟ್ಕೊಂಡು ನಾವು ಅಡಿಗೆ ಮಾಡೋದೇನೆ ಜಾಸ್ತಿ. ಆ ಪಂಚಾಮೃತ ಅಭಿಷೇಕ ಮಾಡುವಾಗ್ಲೂ ಅಷ್ಟೇನೆ, ನಂದೇನೆ ನಾ ಹೇಳ್ಕೊತಾ ಇರೋದು, ಎಲ್ಲಾರ್ದು ಅಂತ ನಾ ಏನ್ ಹೇಳ್ತಾ ಇಲ್ಲ. ಐ ಆಮ್ ಟಾಕಿಂಗ್ ಫ್ರಮ್ ಮೈ ಪರ್ಸ್ಪೆಕ್ಟಿವ್ ಇಟ್ ಸೆಲ್ಫ್. ಪಂಚಾಮೃತ ಅಭಿಷೇಕಕ್ಕೂ ಅಷ್ಟೇನೆ, ಎಷ್ಟು ಜೇನುತುಪ್ಪ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇದ್ರೂ ಪರವಾಗಿಲ್ಲ, ಚಿಂತೆ ಇಲ್ಲ, ಟೇಸ್ಟಿ ಇರುತ್ತೆ ಅಂತ ಅಂದ್ಬಿಟ್ಟು, ಡ್ರೈ ಫ್ರೂಟ್ಸ್ ಏನು, ಆ ಫ್ರೂಟ್ಸ್ ಏನು, ಈ ಫ್ರೂಟ್ಸ್ ಏನು ಎಲ್ಲ ಹಚ್ಚಿ 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 ಹಾಕೋದೇನೆ. ಯಾಕೆ? ಇವೆಂಚುಯಲಿ ನಮ್ಗೆ ತಾನೇ ಸ್ವಾಹ ಅನ್ಕೊಳ್ಳೋದು. ಹೇಳೋದ್ ಮಾತ್ರ ನಮ್ಮಮ್ಮ ನಮ್ಮಮ್ಮ ನಮ್ಮಮ್ಮ. ಯಾವುದೇ ಒಂದು ಆ ಸ್ಫುರಣೆ ಕೂಡ ಬರ್ಲಿಕ್ಕೂ ಮುಂಚೆನೆ ಇಟ್ ಶುಡ್ ಹ್ಯಾವ್ ಬಿಕಮ್ ಅನ್ ಆಫರಿಂಗ್ ಅಟ್ ಅನ್ ಇಂಟೆನ್ಷನ್ ಲೆವೆಲ್ ದಟ್ ಇಟ್ ಹ್ಯಾಸ್ ಆಲ್ರೆಡಿ ಬೀನ್ ಗಿವನ್ ಆಫ್. ಮುಟ್ಟದ ಮುನ್ನವೇ ಸಂಕರ್ಪಿತವಾಯಿತು, ನೋಡದ ಮುನ್ನವೇ ರೂಪರ್ಪಿತವಾಯಿತು. ಯಾಕೆ? ಕಣ್ಣು, ಆ ಘ್ರಾಣಿಸುವ ಮೂಗು, ರುಚಿ ನೋಡುವ ನಾಲಿಗೆ, ಮುಟ್ಟುವ ಕೈ ಪ್ರತಿಯೊಂದು ಶಿವಮಯವೇ ಆಗಿ ಹೋದಾಗ, ಪ್ರತಿಯೊಂದು ಶಿವನಿಗೆ ಸಮರ್ಪಿತವಾಗಿ ಹೋದಾಗ, ಎಲ್ಲವೂ ಕೂಡ ಮಾಡುವ ಕೆಲಸದಿಂದ ಹಿಡಿದು ಆ ಕಾರ್ಯದಿಂದ ಹಿಡಿದು ನೀವು ಯಾವುದನ್ನೇ ಮಾಡಿ, ಎವ್ರಿಥಿಂಗ್ ಈಸ್ ಅನ್ ಆಫರಿಂಗ್, ಎವ್ರಿಥಿಂಗ್ ಬಿಕಮ್ಸ್ ಆಫರ್ ಟು ಗಾಡ್. ದಟ್ ಈಸ್ ದ ಅಮೌಂಟ್ ಆಫ್ ಡೆಡಿಕೇಶನ್. ನಿನ್ನ ಮನಕ್ಕೆ ಬಂದ ಪದಾರ್ಥವ ನಿನ್ನ ಮನಕ್ಕೆ ನೀನ್ ಅರ್ಪಿಸಿದಡೆ, ನಿನಗೆ ಯಾವ್ದು ಬೇಕೋ ನೀನ್ ತಗೋ. ನಿನಗೆ ಏನ್ ತಿನ್ನಿಸ್ಲಿಕ್ಕೆ ಇಷ್ಟಾನೋ ಅದನ್ನು, ನಿನಗೆ ತಿನ್ನಿಸ್ಲಿಕ್ಕೆ ಏನ್ ಇಷ್ಟಾನೋ ಅದನ್ನು ನಾ ಕೊಡ್ತೇನೆ, ನಿನಗೇನ್ ಇಷ್ಟವೋ ಅದನ್ನು ನೀನ್ ತಗೋ. ಯಾಕೆ? ನಿನಗೂ ನನಗೂ ಇಬ್ಬರಿಗೂ ತೃಪ್ತಿ ಆಗೋ ರೀತಿನಲ್ಲಿ ಬಸವಣ್ಣ ತಿನ್ನಿಸ್ತಾನಂತೆ. ನಿನಗೆ ಭರಿತ ಬೋನವನಳವಡಿಸಿ ನೀಡಬಲ್ಲನಾಗಿ, ಎನಗೂ ನಿನಗೂ ಸಂಗನ ಬಸವಣ್ಣನ ಪ್ರಸಾದವನ ಆರೋಗಿಸು ದೇವ. ಚೆನ್ನಾಗಿ ಇಬ್ಬರಿಗೂ ತೃಪ್ತಿಯಾಗುವಷ್ಟು ತಿನ್ನು, ಇವಾಗ ತಿನ್ನಿಸ್ತಾರೆ ಬಸವಣ್ಣ ಅಂತ ಅಂದ್ಬಿಟ್ಟು ಫಿಟ್ಟಿಂಗ್ ಇಡ್ತಾರಲ್ಲ ಇಲ್ಲಿ ಪ್ರಭುದೇವರು. ಎಂಥ ಫಿಟ್ಟಿಂಗ್ ಇಡ್ತಾರೆ ಅಂತಂದ್ರೆ, ಬಸವಣ್ಣನವರು ಹೇಳ್ತಾರೆ ಇಲ್ಲಿ ನೋಡಿ, ಕೈಹಾರವ ನೀಡಿದಡೆ ಮನಹಾರವ ಕೊಳುತ್ತಾ ಇದ್ದಾನೆ, ಅಹುದಹುದು ಸ್ವಾಮಿಯ ಹಸಿವು ಲೋಕಕ್ಕೆ ಹೊಸತು, ಕೂಡಲ ಸಂಗಮ ದೇವ ನೆರೆ ಹಸಿದ ಮೊರಮೊರದಲ್ಲಿ ನೀಡಿ, ಮೊರಹಾರವ ನೀಡಿದಡೆ ತರಹಾರವಾಗಿ ಕೊಳುತ್ತಾ ಇದ್ದಾನೆ, ಅಹುದಹುದು ಮತ್ತೇನು ದೇವರ ಹಸಿವು ನಮಗೆ ಹೊಸದಲ್ಲದೆ, ದೆಸೆದಿಕ್ಕೆಲ್ಲ ವಿಶ್ವತೋಮುಖದ ಕೂಡಲ ಸಂಗಮ ದೇವಂಗೆ ದೆಸೆ ದೆಸೆಯಲ್ಲಿ ನೀಡಿ. ಕೈಹಾರವ ನೀಡಿದಡೆ ಅಂತಂದ್ರೆ ಏನು? ಸೌಟು ಕೈಯಲ್ಲಿ ಬಡಿಸುವಂಥದ್ದು. ಇಟ್ಸ್ ಲೈಕ್ ಅನ್ ಎಕ್ವಿಪ್ಮೆಂಟ್. ಕೈಹಾರ ಅಂತಂದ್ರೆ ಎಕ್ವಿಪ್ಮೆಂಟ್. ಇಟ್ಸ್ ಲೈಕ್ ಸಮಥಿಂಗ್ ದಟ್ ಮೇಕ್ಸ್ ಇಟ್ ಈಸಿ ಫಾರ್ ಯು ಟು ಸರ್ವ್ ಅಲ್ವಾ? ಏನು ತಂದೇನೋ ಒಂದ್ ಸ್ಪೂನ್ ಅಲ್ಲೋ ಒಂದ್ ಕೈಯಲ್ಲೋ ಏನೋ ಬಡಿಸ್ತಾ ಇದ್ದಾರೆ. ಅವರು ತಿಂತಾ ಇರೋದು ನೋಡಿದ್ರೆ ಮೊರ್ದ್ಗಟ್ಲೆ ತಿಂತಾ ಇದ್ದಾರೆ. ಅವ್ರು ತಂದಿಲ್ ಬಡಿಸ್ಲಿಕ್ಕೆ ಇಲ್ಲಿ ಹಾಕುವಂಗಿಲ್ಲ, ಖಾಲಿ ಆಗೋಗಿದೆ ಅದು. ಕೈಹಾರದಲ್ಲಿ ಕೈಹಾರವ ನೀಡಿದಡೆ ಮನಹಾರವ ಕೊಳುತ್ತಾ ಇದ್ದಾನೆ, ಅಹುದಹುದು ಸ್ವಾಮಿಯ ಹಸಿವು ಲೋಕಕ್ಕೆ ಹೊಸತು. ಹೀಗೆ ತಿಂದದ್ ಕಂಡದ್ದೇ ಇಲ್ಲ ಅಂತಂದ್ಬಿಟ್ಟು, ಹೀಗೆ ತಿಂದದ್ದೇ ನೋಡಿಲ್ವೇ ನಾನು. ದೆಸೆ ದೆಸೆಯಲ್ಲಿ ನೀಡಿ, ಯಾವ್ಯಾವ ಕಡೆಯಿಂದ ಬೇಗ 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 ತಗೊಂಬನ್ನಿ, ಖಾಲಿ ತಟ್ಟೆಗೆ ಹಾಕ್ತಿದ ಹಾಗೇನೆ ಖಾಲಿ ಆಗ್ತಾ ಇದೆ. ತಟ್ಟೆಗೆ ಬಿತ್ತೋ ಇಲ್ವೋ ಖಾಲಿ ಡಮಾರ್ ಅಂತಂದ್ಬಿಟ್ಟು. ಏನ್ ತಂದ್ರು ಅಲ್ಲಲ್ಲೇನೆ ನೋಡ್ಲಿಕ್ಕಿಲ್ಲ, ಮುಟ್ಲಿಕ್ಕಿಲ್ಲ, ಎಲ್ಲ ಮಾಯಾ ಬಜಾರಲ್ಲಿ ಬರುತ್ತಲ್ಲ, ಒಳ್ಳೆ ಅನ್ಬಿಲೀವಬಲ್ ಲೈಕ್ ಸೀನ್ ಅದಂತೂ.
ಫಸ್ಟ್ ಟೈಮ್ ನೋಡುವಾಗಂತೂ, ಚಿಕ್ಕನ್ನಲ್ಲಿ ನೋಡಿದಾಗಂತೂ ಹಾ ಏನು ಯಾವಾಗ ಇಂಥದೆಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ನೋಡಿನೇ ಹೊಟ್ಟೆ ತುಂಬೋಗಿರುತ್ತೆ. ಮೊರದಲ್ಲಿ ನೀಡಿ, ದೆಸೆ ದೆಸೆಯಲ್ಲಿ ನೀಡಿ, ತಗೊಂಬಂದ್ ಹಾಕ್ತಾ ಇರಿ, ಎಲ್ಲೆಲ್ಲಿ ಬೇಗ 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 ಅನ್ಕೊಂಡು ಪಾಪ ಬಸವಣ್ಣನವರು ಎಲ್ಲಾರ್ಗು ಹೇಳ್ತಾ ಇದ್ದಾರೆ, ಬೇಗ ಮಾಡಿ ಬೇಗ ಮಾಡಿ ಬೇಗ ಮಾಡಿ ಅಂತ ಅಂದ್ಬಿಟ್ಟು. ಇಲ್ಲಿ ಮಡಿವಾಳ ಮಾಚಿದೇವರ ವಚನ: ತನುಮುಖಕ್ಕೆ ನೀಡಿದ ಬೋನ ಅನುವಾಗಿ ಅಳವಡದ ಮುನ್ನ ಮನಮುಖಕ್ಕೆ ಸರಿಯಾಗಿತ್ತು. ಮನಮುಖಕ್ಕೆ ನೀಡಿದ ಬೋನ ಅನುವಾಗಿ ಅಳವಡದ ಮುನ್ನ ನೋಡ ನೋಡ ಐಕ್ಯವಾಗಿತ್ತು. ಆಕಾಶ ಬಾಯಿ ತೆಗೆದಂತೆ ಆರೋಗಣೆಯ ಮಾಡುತ್ತಿದ್ದನು, ಮಾಡಿಸುವ ಗರುವರಾರೋ. ಕಲಿದೇವರ ದೇವನ ಅನುವರಿದು ನೀಡುವಡೆ, ಸಂಗನ ಬಸವಣ್ಣಂಗಲ್ಲದೆ ಮತ್ತಾರಿಗೂ ಅಳವಡದು. ಒಳ್ಳೆ ಆಕಾಶನೇ ತೆಗೆದುಬಿಟ್ಟು ಬಾಯಿ ತೆಗೆದುಕೊಟ್ಟು ಎಲ್ಲ ತಿಂತಾ ಇರೋ ಹಾಗೆ ಆಗ್ತಾ ಇದೆ, ಕಾಣಿಸ್ತಾನೂ ಇಲ್ಲ ಎಲ್ಲಿಗೆ ಏನ್ ಹೋಗ್ತಿದೆ ಅಂತಂದ್ಬಿಟ್ಟು. ತನುಮುಖಕ್ಕೆ ನೀಡಿದ ಬೋನ ಅನುವಾಗಿ ಅಳವಡದ ಮುನ್ನ ಮನಮುಖಕ್ಕೆ ಸರಿಯಾಯಿತು. ಅಂದ್ರೆ ತನುವಿನ ಮುಖಕ್ಕೆ, ಆ ಬಾಯಿಗೆ ಪದಾರ್ಥವನ್ನ ನೀಡಬೇಕು ಅಂತಂದ್ರೆ ಅಷ್ಟೊಳಗಾಗ್ಲೇ ಮನಸ್ಸು ತೃಪ್ತಿಯಾಗಿ ಹೋಗ್ಬಿಟ್ಟಿದೆ. ನೋಡಿಯೇ ಅದನ್ನ ಆ ಬಾಯಿಯೊಳಗಡೆ ಇಟ್ಕೊಳ್ಳಿಕ್ಕೂ ಮುಂಚೆನೆ ಆ ಮನಸ್ಸು ಆರೋಗಣೆಯನ್ನು ತಗೊಂಡ್ಬಿಟ್ಟಿದೆ. ಅಂದ್ರೆ ಅಷ್ಟು ಆ ಆಪ್ಯಾಯನಕ್ಕೆ ಸರಿದೂಗುವ ರೀತಿನಲ್ಲಿ ಆ ಸಮರ್ಪಣೆಯಿಂದ ಬಸವಣ್ಣನವರು ಸಲ್ಲಿಸ್ತಾ ಇದ್ದಾರೆ ಅಂತಂದ್ರೆ ಅದೇ ತೃಪ್ತಿ. ಆ ತೃಪ್ತಿಯಿಂದ ಬಂದದ್ದೆಲ್ಲವೂ ಕೂಡ ಬಾಯಿಗೆ ಬರ್ಲಿಕ್ಕೂ ಮುಂಚೆನೆ ಎಲ್ಲ ಹೊರಟೋಗ್ಬಿಟ್ಟಿದೆ. ಯಾಕೆ? ತಿಂದ ಮೇಲೆ ನಮಗೆ ತೃಪ್ತಿ ಆಗೋದು. ನಾವೊಂದ್ ಲಾಡು ತಿಂದೆ ಅಂತಂದ್ರೆ ಅದು ತಿಂದೆ, ಅದು ನಾಲಿಗೆಗೆ ಬಂತು, ರುಚಿ ಹತ್ತದು, ಆಮೇಲೆ ಮನಸ್ಸಿಗೆ ನೆಮ್ಮದಿ, ಆಹಾ ತಿಂದೆ, ಒಳ್ಳೆ ಸ್ವೀಟ್ ಆಗಿತ್ತು ಅಂತ ಅಂದ್ಬಿಟ್ಟು. ನೋಡ್ತಿದ್ದ ಹಾಗೇನೆ ಮನಸ್ಸಿಗೆ ತೃಪ್ತಿ ಆಗೋಯ್ತು ಅಂತಂದ್ರೆ, ಆ ಮನಸ್ಸಿನ ತೃಪ್ತಿಗೂ ಮುಂಚೆನೆ ಎಲ್ಲ ಸಂತೃಪ್ತಿಯಾಗಿ ಎಲ್ಲ ಆ ಆಸೆಯೇ ಇಲ್ಲದಾಗಿ ಹೋಯ್ತು ಅಂತಂದ್ರೆ ಅಂತವ್ರಿಗೆ ಇನ್ನೇನು ಕೊಡ್ಲಿಕ್ಕಾಗತ್ತೆ? ಅದಕ್ಕೆ ಪ್ರತಿಮೆಯಾಗಿ ಇಲ್ಲಿ ಈ ಸಂದರ್ಭದಲ್ಲಿ ಈ ಒಂದು ಯಾವ ರೀತಿ ಕಥೆ ಹೋಗ್ತಾ ಇದೆ ಅನ್ನೋದಕ್ಕೆ ನೋಡಿದ್ರೆ, ಒಟ್ನಲ್ಲಿ ಅದು ತಟ್ಟೆಗೆ ಬಂದ್ ಬೀಳಕ್ಕಿಲ್ಲ, ಎಲ್ಲ ಮಾಯ. ಇನ್ನ ಬಾಯಿಗೆ ಇಟ್ಕೊಂಡು ಇಲ್ಲ, ಎಲ್ಲ ಖತಮ್. ಬಾಯಿ ತನಕ ಬಂದೂ ಇಲ್ಲ ಪದಾರ್ಥ. ನೋಡಿದ್ರೆ ತಿಂತಿದ್ದಾರೆ ಅಂತಾನು ಅನ್ನಿಸ್ತಾ ಇಲ್ಲ. ಒಟ್ನಲ್ಲಿ ಎಲ್ಲ ಖಾಲಿಯಾಗಿ ಹೋಗ್ತಾ ಇದೆ, ಎಲ್ಲ ಖಾಲಿಯಾಗಿ ಹೋಗ್ತಾ ಇದೆ. ಈ ಥರದಲ್ಲಿ ಇದಕ್ಕೆ ಹಡಪದಪ್ಪಣ್ಣಗಳ ವಚನ: ಹಡಗೆ ಹಾರ, ಮುರಹಾರ, ಕೆರಸಿಹಾರ, ಮಡಕೆಹಾರ, ದೆಸೆ ದೆಸೆಯಲ್ಲಿ ತಂದು ನೀಡುತ್ತಿರಲು ಹೊಸಪರಿಯ ಆರೋಗಣೆಯ ನವಧರಿಸುತ್ತಿದ್ದನು. ಆವಾವ ದೆಸೆಯಲ್ಲಿ ತಂದು ನೀಡುತ್ತಿದ್ದಡೆ ಆ ದೆಸೆ ದೆಸೆಗಳೆಲ್ಲ ಬಾಯಾಗಿ ಕೊಳುತ್ತಿದ್ದನು. ಎತ್ತ ನೋಡಿದಡೆ ಅತ್ತತ್ತ ಮುಖ, ಅಗೆಯ ಹೊಯ್ದಂತೆ ತೆರಹಿಲ್ಲ. ಒಂದು ನಿಮಿಷ ಎಡಹಿದಡೆ ಅಕ್ಕಿ, ಗಚ್ಚು, ನುಚ್ಚು, ತವಡು ಮೊದಲಾಗಿ ಹೆಚ್ಚಿದವು ನಿಮಿಷದಳು. ಭಕ್ತಿ ಬಂಧುಗಳೆಲ್ಲ ತಮ್ಮ ತಮ್ಮ ಮಠದಲಾದ ಸಯಧಾನವ ತಂದು ಸಾರಗಟ್ಟಿ ನೀಡುತ್ತಿದ್ದಡೆ ಅದ್ಭುತದ ಆರೋಗಣೆಯ ಕಂಡು ಹರಿದು ಪಾಕಯತ್ನವ ಮಾಡಿ ಎನ್ನುತ್ತಾ ಬಸವಪ್ರಿಯ ಕೂಡಲ ಚನ್ನ ಸಂಗನಲ್ಲಿ ಸಂತೋಷದೊಳು ಓಲಾಡುತ್ತಿದ್ದನು ಎನ್ನ ಪರಮಗುರು ಬಸವಣ್ಣನು. ಏನ್ ಹೀಗ್ ತಿಂತಾ ಇದ್ದಾರೆ, ಹೇಗ್ ತಿಂತಾ ಇದ್ದಾರೆ ಬಸವಣ್ಣನವ್ರಿಗಂತೂ ಖುಷಿಯಾಗೋಯ್ತು. ಇಷ್ಟು ತೃಪ್ತಿ ಪಡಿಸ್ಬೋದಲ್ಲ, ಎಷ್ಟು ತಿನ್ನಿಸಿದ್ರು ತಿಂತಾನೆ ಇದ್ದಾರೆ, ಇನ್ನೇನು ಬೇಕು, ಅಷ್ಟೇನು ತಡನೆ ಮಾಡಬಾರ್ದು. ಹರಿದು ಪಾಕ ಯತ್ನವ ಮಾಡಿ ಎನ್ನುತ್ತಾ ಬೇಗ 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 ಇದು ಖಾಲಿ ಆಗೋಯ್ತು, ಅದು ಖಾಲಿ ಆಗೋಯ್ತು, ಇದು ಮುಗೀತು, ಇನ್ನ ನೆಕ್ಸ್ಟ್ ಆಯ್ತಾ, ಅದು ಅಡಿಗೆ ಶುರು ಮಾಡಿದಿರಾ, ಇದನ್ ಮಾಡ್ಲಿಕ್ಕೆ ಶುರು ಮಾಡಿದಿರಾ, ಅದನ್ನ ಮಾಡ್ಲಿಕ್ಕೆ ಶುರು ಮಾಡಿದಿರಾ, ಬೇಗ 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 ಎಲ್ಲ ಖಾಲಿ ಆಗೋಗ್ತಾ ಇದೆ, ಎಲ್ಲ ಖಾಲಿ ಆಗೋಗ್ತಾ ಇದೆ. ಹಡಗೆಹಾರ, ಮುರಹಾರ, ಕೆರಸಿಹಾರ, ಮಡಕೆಹಾರ, ದೆಸೆ ದೆಸೆಯಲ್ಲಿ ತಂದು ನೀಡುತ್ತಿರಲು. ಯಾರ್ಯಾರು ಭಕ್ತರೆಲ್ಲ ಪ್ರಭುದೇವ್ರು ಹೀಗ್ ತಿಂತಿದಾರಂತೆ ಅಂತಿದ ಹಾಗೇನೆ ಅವ್ರವ್ರ ಮನೆಗಳಲ್ಲೆಲ್ಲ ಹೋಗಿ ಮಾಡ್ಕೊಂಡ್ ತಗೊಂಡ್ಬಂದಿದ್ದಾಯ್ತು. ಎಲ್ಲ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ. ನಾವು ಕೊಡ್ತೀವಿ. ಒಂದ್ ಕಾಲದಲ್ಲಿ ಆಗಿತ್ತಲ್ಲ, ಬೆಂಗಳೂರಲ್ಲಿ ದೇವಸ್ಥಾನದಲ್ಲೆಲ್ಲ ಗಣೇಶನ ಹಾಲ್ ಕುಡಿಲಿಕ್ಕೆ ಶುರು ಮಾಡ್ಬಿಟ್ಟಿದ್ದ ಅಂತ ಅನ್ಕೊಂಡು, ಅಯ್ಯೋ ರಾಮ, ಸಾಯಂಕಾಲ ಐ ಥಿಂಕ್ ಐ ವಾಸ್ ಇನ್ ಹೈಸ್ಕೂಲಲ್ಲಿ ಇದ್ದೆ ಅನ್ಸತ್ತೆ ಅವಾಗ. ಓಡು ಎಲ್ಲಾರು, ನನ್ನ ಮನೆ ಎದುರುಗಡೆ ಗಣೇಶನ್ ದೇವಸ್ಥಾನ ಒಂದಿತ್ತು, ಎಲ್ಲಾರು ಸಿಕ್ಕಿದ ಕಡೆ ಎಲ್ಲ ಹಸು ಹೋಗ್ತಿದ್ರೆ ಅದನ್ನ ಅಲ್ಲೇ ಹಿಡ್ಕೊಂಡು ಅಲ್ಲಿಂದಾನೆ ಹಾಲ್ ಕರ್ಕೊಂಡು ಎತ್ಕೊಂಡು ಹೊರಟೋಗ್ತಿದ್ರು. ಏನ್ ಕತೆನೋ ಸದ್ಯ. ಗಣೇಶ ಹಾಲ್ ಕುಡಿತಿದ್ದಾನಂತೆ, ತಗೊಂಡೋಗ್ ಕೊಡೋಣ ಅಂತ ಅಂದ್ಬಿಟ್ಟು. ಆ ಥರದಲ್ಲಿ
ಅಲ್ಲಮ ಪ್ರಭುಗಳು ಬಸವಣ್ಣನವರ ಮಹಾಮನೆಯಲ್ಲಿ ಹಾಗೆ ಅದ್ಭುತದ ಆರೋಗಣೆ ನಡೀತಾ ಇದೆ. ಅಕ್ಕಿ, ಕಚ್ಚು, ನುಚ್ಚು, ತೌಡು ಏನೇನಿದೆಯೋ ಎಲ್ಲ ಸಿಕ್ಕಿದ್ದನ್ನೆಲ್ಲ ತಗೊಂಬಂದು ಯಾವ ರೀತಿ ಸಮರ್ಪಿಸಬಹುದೋ, ಭಗವಂತನಿಗೆ ಏನು ಭಕ್ತಿಯಿಂದ ಏನು ನೀಡಿದರೆ ಅದೆಲ್ಲವನ್ನೂ ಒಪ್ಪಿಕೊಳ್ತಾನಲ್ಲ. ಹಾಗಾಗಿ ಸಿಕ್ಕಿದ್ದೆಲ್ಲ ತಂದು ದೆಸೆಗಳಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲಾ ತಂದು ನೀಡುತ್ತಿದ್ದಡೆ ಯಾವ ದಿಕ್ಕಲ್ಲಿ ಕೊಟ್ರೆ ಆಯಾ ದಿಕ್ಕಲ್ಲಿ ಬಾಯಿ. ಈ ಕಡೆಯಿಂದ ತಗೊಂಡ್ಬಂದ್ರು ಖಾಲಿ, ಆ ಕಡೆಯಿಂದ ತಗೊಂಡ್ಬಂದ್ರು ಖಾಲಿ, ಹಿಂದ್ಗಡೆಯಿಂದ ತಗೊಂಡ್ಬಂದ್ರು ಖಾಲಿ, ಎಲ್ಲ ಖಾಲಿ ಆಗೋಗ್ತಾ ಇದೆ. ಎಲ್ಲಿ ತಿಂತಾ ಇದ್ದಾನೆ, ಎತ್ತ ನೋಡಿದಡೆ ಅತ್ತತ್ತ ಮುಖ ಅಗೆಯ ಹೊಯ್ದಂತೆ ತೆರಹಿಲ್ಲ. ಏನ್ ತಿಂತಿದ್ದಾನೆ, ಅಗಿತಿದ್ದಾರೆ, ಏನ್ ಹಾಕೊಂಡ್ರು ಬಾಯಿಗೆ ಗೊತ್ತಾಗ್ತಾ ಇಲ್ಲ. ಒಟ್ನಲ್ಲೆಲ್ಲ ಖಾಲಿ ಆಗೋಗ್ತಾ ಇದೆ. ಹೇಗೆ ಖಾಲಿ ಆಯ್ತು, ಏನ್ ಖಾಲಿ ಆಯ್ತು? ಆಮೇಲೆ ಇದ್ರಲ್ಲಿ ಒಂದು ವಚನ ಮಧ್ಯದಲ್ಲಿ ಬರುತ್ತೆ, ಬಸವಣ್ಣನವ್ರು ಹೇಳ್ತಾರೆ, ಏನೇನಿದೆ ನನ್ಗೆ ಸಂಚಿಟ್ಟ ಎಲ್ಲ ಸಂಚಯಿಸಿದಂತಹ ಧಾನ್ಯಗಳ ಲೆಕ್ಕವನ್ನೆಲ್ಲ ತಗೊಂಬನ್ನಿ, ಎಲ್ಲಾನು ಒಪ್ಪಿಸ್ಬಿಡೋಣ, ಏನೇನಿದೆಯೋ ನನ್ನ ಭಂಡಾರನೇ ಖಾಲಿ ಮಾಡಿಸ್ಬಿಡಿ ಅಂತ ಅಂದ್ಬಿಟ್ಟು, ಅದಕ್ಕೆ ಸೊಡ್ಡಾಳ ಬಾಚರಸರು ಹೇಳುವಂತಹ ವಚನ ನೋಡಿ, ಬನ್ನಿ ಕರಣಿಕರು, ನೀವು ಲೆಕ್ಕವ ಹೇಳಿ, ಏನೇನಿದೆ ಏನೇನ್ ತೆಗೆಸಿ ಎಲ್ಲ ತೆಗೆಸಿ, ಭಂಡಾರನೇ ಖಾಲಿ ಆಗೋಗ್ಲಿ ಇವತ್ತು ಅಂತ ಅಂದ್ಬಿಟ್ಟು. ಧನಧಾನ್ಯಗಳ ಸಂಚವನು ಬಸವಣ್ಣನವ್ರು ಕೇಳಿದ್ದಾರೆ, ಎಲ್ಲಿ ತಗೊಂಬನ್ನಿ, ಏನೇನಿದೆಯೋ ಎಲ್ಲ ತಗೊಂಬಂದ್ಬಿಡಿ ಅಂತ ಅಂದ್ಬಿಟ್ಟು. ಹೊಸ ಜೋಳ 60 ಲಕ್ಷ ಖಂಡುಗ, ಶಾಲಿ ಧಾನ್ಯ 30 ಲಕ್ಷ ಖಂಡುಗ, ಗೋಧಿ 12 ಲಕ್ಷ ಖಂಡುಗ, ಕಡಲೆ 40 ಲಕ್ಷ ಖಂಡುಗ, ಹೆಸರು 36 ಲಕ್ಷ ಖಂಡುಗ, ನವಣೆ, ಹಾರಕ, ಬರಗು, ಸಾವೆ, ದೂಸಿಗಳೆಂಬ ಧಾನ್ಯ 50 ಲಕ್ಷ ಖಂಡುಗ, ಹೊಸ ಸುಗ್ಗಿಯ ವೇಳೆಗೆ ಭತ್ತ ಅಗಣಿತ, ಮಹಾದಾನಿ ಸೊಡ್ಡಳನ ಆರೋಗಣೆಯ ಅವಸರಕ್ಕೆ ಅಳವಟ್ಟ ಸೈಧಾನ ಇನಿತ ನವಧರಿಸಯ್ಯ ಸಂಗನ ಬಸವಣ್ಣ. ಎಲ್ಲ ಲೆಕ್ಕ ಒಪ್ಪಿಸ್ತಾ ಇದ್ದಾರೆ. ಜೋಳ ಹೊಸದಾಗಿ ಬಂದಿರೋಂತ ಜೋಳ ಅದೊಂದು 60 ಲಕ್ಷ ಖಂಡಗ ಅಂತೆ. ಶಾಲಿ ಧಾನ್ಯ ಅಂತಂದ್ರೆ ಭತ್ತದಿಂದ ತೆಗೆದಂತಹ ಅಕ್ಕಿ ಅಂದ್ರೆ ಆಫ್ಕೋರ್ಸ್ ಭತ್ತದಿಂದಾನೇ ಬರುವಂತದ್ದು, ಅಂದ್ರೆ ಭತ್ತ ಅಲ್ಲ, ಅಕ್ಕಿಯನ್ನ ತೆಗೆದು ಮಾಡಿಟ್ಟಿರುವಂತದ್ದು ಅಂತ ಅಂದ್ಬಿಟ್ಟು. ಶಾಲಿ ಧಾನ್ಯ ಅಕ್ಕಿ 30 ಲಕ್ಷ, ಗೋಧಿ 12 ಲಕ್ಷ ಖಂಡಗ, ಕಡಲೆ 40 ಲಕ್ಷ ಖಂಡಗ, ಹೆಸರು ಕಾಳು ಅಂತ ಅನ್ಕೊಂಡಿದೀನಿ. ಇನ್ ಹೆಸರು ಅಂತಂದ್ರೆ ಇನ್ ಬೇರೆ ಯಾವ್ದು ಬರುತ್ತೋ ನಂಗೆ ಗೊತ್ತಿಲ್ಲ, ಮೋಸ್ಟ್ಲಿ ಹೆಸರು ಕಾಳು ಇರ್ಬೇಕು. 36 ಲಕ್ಷ ಖಂಡಗ, ನವಣೆ, ಸಾಮೆ ಇದೆಲ್ಲ ಹಳೇ ಕಾಲದ್ದು. ಆ ಒಂದು ಇವಾಗೆಲ್ಲ ಮತ್ತೆ ನವಣೆ, ಸಾಮೆ ಅಗೇನ್ ಇಟ್ ಇಸ್ ಕಮಿಂಗ್ ಬ್ಯಾಕ್, ಮಿಲ್ಲೆಟ್ಸ್ ರೈಟ್. ನವಣೆ, ಹಾರಕ, ಬರಗು, ಸಾಮೆ, ದೂಸಿಗಳೆಂಬ ಧಾನ್ಯ 50 ಲಕ್ಷ ಖಂಡಗ, ಎಲ್ಲ ಖಾಲಿ. ತೆಗೆದು ಏನೇನಿದೆಯೋ ಎಲ್ಲ ತಗೊಂಡ್ಬಂದ್ ಕೊಡಿ, ಎಲ್ಲಲ್ಲೇನೆ ಏನಾಗುತ್ತೋ ಅದನ್ನ ಮಾಡಿಸ್ಬಿಟ್ಟು ಹಾಕ್ಬೇಕು ಅಂತ ಅಂದ್ಬಿಟ್ಟು. ಅಳವಡಿಸಿದ ಮುನ್ನವೇ ಕೊಳುತ್ತಾ ಇದ್ದಾನೆ, ಸಂದ ಪದಾರ್ಥ ಬರಲಿ. ಇಲ್ಲಿನೂ ಒಂದಷ್ಟು ವಚನಗಳು ಬರುತ್ತೆ, ಏನೇನೆಲ್ಲ ತಿಂದ್ರು ಅಂದ್ಬಿಟ್ಟು. ಅದೆಲ್ಲ ತುಂಬಾ ಡೀಟೇಲ್ಗೆ ನಾವು ಹೋಗ್ತಾ ಇಲ್ಲ. ಬೇಸಿಕಲಿ ಏನು, ಲಕ್ಷ ಗಟ್ಲೆ ಎಲ್ಲ ಖಾಲಿ, ತಂದ್ ಹಾಕ್ತಿದ್ರೆ ಎಲ್ಲೆಲ್ಲ ಮುಗಿಸ್ತಾ ಹೋಗ್ತಾ ಇದ್ದಾರೆ. ಬಯಲು ಬಾಯಿ ತೆಗೆದಂತೆ ಉಣುತ್ತಿದ್ದನು ಅಂತ ಅಂದ್ಬಿಟ್ಟು ಹೇಳ್ತಾರೆ ಇದರಲ್ಲಿ. ಬಯಲು ಬಾಯಿ ತೆಗೆದಂತೆ ಉಣುತ್ತಿದ್ದನು ನಮ್ಮ ಕೂಡಲ ಸಂಗಮ ದೇವ. ಖಂಡ ಮಂಡಗೆ ಬೆಲ್ಲ, ದ್ರಾಕ್ಷಿ, ಸಕ್ಕರೆ ಸರಿಭಾಗವಾದ ಹೊಸ ಹೆಸರ ಭಕ್ಷ ಹನ್ನಿ ಖಂಡುಗ, ಸುಲಿದ ಕಡಲೆಯ ಕಜ್ಜಾಯ 18 ಖಂಡುಗ, ಅಕಾಲ ಮಾವಿನ ಹಣ್ಣು 24 ಲಕ್ಷ. ಸುಲಿದ ಕಡಲೆಯ ಕಜ್ಜಾಯ ನಂಗೆ ಹೊಸದಾಗ ಅನ್ನಿಸ್ತು. ಕಡಲೆಕಾಯಿಂದ ಯಾವ್ದು ಕಜ್ಜಾಯ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ಇದು ಬರುತ್ತಲ್ಲ, ಚಿಕ್ಕಿ ಬರುತ್ತಲ್ಲ, ಅದು ಅಂತ ಅನ್ಕೊಂಡಿದೀನಿ. ಐ ಡೋಂಟ್ ನೋ, ಬಟ್ ನಿಮ್ಗೆ ಏನಾದ್ರೂ ಗೊತ್ತಿತ್ತು ಅಂದ್ರೆ, ಕಡಲೆಯಿಂದಾನು ಕಜ್ಜಾಯ ಮಾಡೋದು ನಾನಂತೂ ಕೇಳಿರ್ಲಿಲ್ಲ, ಬಟ್ ಇದ್ರಲ್ಲಿ ಬಂದಿದೆ. ಸುಲಿದ ಕಡಲೆಯ ಕಜ್ಜಾಯ 18 ಖಂಡುಗ, ಅಕಾಲ ಮಾವಿನ ಹಣ್ಣು 24 ಲಕ್ಷ, ಕದಳಿಯ ಫಲ 33 ಖಂಡುಗ, ಚಾರ ಬೀಜ 84 ಲಕ್ಷ ಖಂಡುಗ, ತವರಾಜ ಹೆತ್ತ ತುಪ್ಪ ಹಲಸಿನ ಹಣ್ಣು ಮನ ಮೇಲೆ ಹಾಲ ಕೆನೆ 18 ಖಂಡುಗ, ಉತ್ತತ್ತಿ ಚಿಲುಪಾಲ ಗಟ್ಟಿಗೆ ಕಟ್ಟಳೆ ಇಲ್ಲ, ಮನವೊಲಿದ ಕಜ್ಜಾಯವನ ಆರೋಗಣೆಯ ಮಾಡುದೇವ. ಕಜ್ಜಾಯ ತಿನ್ನಿಸ್ತಿದ್ದಾರೆ, ಬಾಳೆಹಣ್ಣು ತಿನ್ನಿಸ್ತಿದ್ದಾರೆ, ಮಾವಿನ ಹಣ್ಣು ತಿನ್ನಿಸ್ತಿದ್ದಾರೆ, ಕಡಲೆಕಾಯಿ, ಅದು ಇದು ಏನೇನ್ ಸ್ವೀಟ್ಸ್ ಇದೆಯೋ ಎಲ್ಲ ಖಾಲಿ 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 ಖಾಲಿ. ಕೈಯಲ್ಲಿ ಮುಟ್ಟಿದ ಪದಾರ್ಥ ಕೈಯೊಳಗೆ ಐಕ್ಯ, ಕಂಗಳು ತಾಗಿದ ಪದಾರ್ಥ ಕಂಗಳೊಳಗೆ ಐಕ್ಯ, ಕಂಡಿದ್ದು ಕೇಳಿದ್ದು.
ಅಲ್ಲಿಂದ ತರ್ತಿದ್ದಾರೆ ಹಂಗ್ ಕಂಡ್ಬಿಟ್ರು ಅಂತಂದ್ರೆ ಖಾಲಿ ಆಗೋಯ್ತು. ಅಲ್ಲಿ ಇನ್ನ ಬಂದೂ ಇಲ್ಲ, ತಟ್ಟೆ ತನಕನೂ ಬಂದಿಲ್ಲ, ಅಲ್ಲಿಂದ ನೋಡಿದ್ರು ಅಂತಂದ್ರೆ ಅಲ್ಲೇ ಖಾಲಿ ಆಗೋಯ್ತು. ತಗೊಂಡ್ಬಂದಿದ್ದೆಲ್ಲ ಅಲ್ಲಲ್ಲೇನೆ ತಗೊಂಡು ಹೋಗ್ತಾ ಇದ್ದಾರೆ. ನಾಲಿಗೆ ತಾಗಿದ ಪದಾರ್ಥ ನಾಲಿಗೆಯೊಳಗೆ ಐಕ್ಯ, ನೀಡುವ ಪರಿಚಾರಕರು ಬೇಸತ್ತರಲ್ಲದೆ ಆರೋಗಣೆಯ ಮಾಡುವ ದೇವನೆತ್ತಲೆಂದರಿಯನು. ತರೋರ್ ಸುಸ್ತಾಗೋಗ ಅಲ್ಲಲ್ಲೇ ಬಿದ್ದು ಹೋಗ್ತಾ ಇದ್ದಾರೆ. ಆಗಲ್ಲ ನಮ್ ಕೈಲಿ ಇನ್ನೇನ್ ಹಿಂಗ್ ತಿಂತಾ ಇದಾರೆ, ಇದೇನ್ ತಿಂತಾ ಇದಾರೆ, ಈ ಕೊನೆ ಮೊದಲು ಇಲ್ದೇ ಇರೋ ರೀತಿ ತಿಂತಾ ಇದಾರಲ್ಲ, ನಮ್ಮನ್ನಾದ್ರೂ ಉಳಿಸ್ತಾರೋ ಬಿಡ್ತಾರೋ ಇಲ್ಲ ನಮ್ಮನ್ನು ಎತ್ತಾಕೊಂಡ್ಬಿಡ್ತಾರೋ ಅಂತ ಅಂದ್ಬಿಟ್ಟು ಪಾಪ ಭಯ ಅವ್ರಿಗೆ. ಬ್ರಹ್ಮಾಂಡವನೊಡಲೊಳಗಿಡಿಸಿಕೊಂಡು ಬಂದ ದೇವಂಗಿ, ಎಷ್ಟು ಚೆನ್ನಾಗಿದೆ. ಬ್ರಹ್ಮಾಂಡವನು ಒಡಲೊಳಗೆ ಅಡಗಿಸಿಕೊಂಡು ಬಂದ ದೇವಂಗಿ. ಇಡೀ ಬ್ರಹ್ಮಾಂಡವೇ ಆತನ ಒಳಗಡೆ ಇದೆಯಲ್ಲ. ಆ ಬ್ರಹ್ಮಾಂಡವನ್ನೆಲ್ಲವನ್ನ ರಕ್ಷಿಸೋದಕ್ಕೋಸ್ಕರ ಎಲ್ಲಾರೂ ಅಮೃತ ತಗೊಂಡು ಕಿತ್ತು ನಾಯಿಗಳ ತರ ತಿಂದ್ರು. ವಿಷ ಕುಡ್ದೋರು ಯಾರು? ಆ ಎಲ್ಲವನ್ನ ರಕ್ಷಿಸೋದಕ್ಕೆ ನಾನು ವಿಷ ತಗೋತೀನಿ, ನೀವೆಲ್ಲ ಅಮೃತ ತಗೊಳ್ಳಿ ಅಂತಂದುದು. ಬ್ರಹ್ಮಾಂಡವನೊಡಲೊಳಗಡಗಿಸಿಕೊಂಡು ಬಂದ ದೇವಂಗೆ ಆರೋಗಣೆಯ ಮಾಡಿಸಿಹೆನೆಂಬ ಅಹಂಕಾರದಲ್ಲಿ ಇದ್ದೆನಾಗಿ ನಾನು ಕೆಟ್ಟ ಕೇಡನೇನೆಂಬೆನಯ್ಯ. ಇಡೀ ಜಗತ್ ಸೃಷ್ಟಿ ಎಲ್ಲವೂ ಕೂಡ ಆತನ ಉದರದಲ್ಲಿ ರಕ್ಷಿತವಾಗಿ ಆತನೊಳಗಡೆ ಇರುವಂಥವನಿಗೆ ಆ ಸಚರಾಚರವೆಲ್ಲಕ್ಕೂ ಕೂಡ ತಿನ್ನಿಸುವ ರೀತಿ ಆಗೋದಿಲ್ಲವೇ? ಅಂಥವನಿಗೆ ನಾನು ಊಟ ಮಾಡಿಸ್ತೇನೆ, ಆರೋಗಣೆ ಮಾಡಿಸ್ತೇನೆ ಅನ್ನುವ ಒಂದು, ನಾನು ಕೊಡ್ತೇನೆ ಅನ್ನುವ ಒಂದು ಅಹಂಕಾರದಲ್ಲಿ ಇದ್ದೆನಾಗಿ ನಾನು ಕೆಟ್ಟ ಕೇಡನೇನೆಂಬೆನಯ್ಯ. ಕೂಡಲ ಸಂಗಮ ದೇವರ ತೃಪ್ತಿಯ ತೆರನ ಬಲ್ಲಡೆ ಹೇಳ ಮಡಿವಾಳ ಮಾಚಯ್ಯ. ಮಡಿವಾಳರನ್ನ ಕೇಳ್ತಾರೆ, ಹೇಗೆ ಇವ್ರಿಗಿನ್ನ ತೃಪ್ತಿ ಪಡಿಸೋದು? ಊಟ ಮಾಡಿಸ್ತೇನೆ, ತೃಪ್ತಿ ಪಡಿಸ್ತೇನೆ ಅಂತ ಅಂದ್ಬಿಟ್ಟಿದ್ದೇನೆ, ತಂದದ್ದೆಲ್ಲಾನು ತಿಂತಾನೆ ಇದ್ದಾರೆ. ಅಷ್ಟಷ್ಟು ಲಕ್ಷ ನನ್ನ ಭಂಡಾರದಲ್ಲಿ ಇದ್ದದ್ದೆಲ್ಲವೂ ಖಾಲಿ ಆಗೋಗಿದೆ. ಇದ್ದದ್ದೆಲ್ಲವನ್ನೂ ತಿಂದದ್ದಾಗೋಗಿದೆ. ಮಾಡೋರ್ಗಾಗ್ದಿರಾ ಬಿದ್ದೋಗ್ಬಿಟ್ಟಿದ್ದಾರೆ ಎಲ್ಲಾರು. ಏನೇನಿದೆಯೋ ಅದು ಹಾಗೇನೆ ರಾ ಮೆಟೀರಿಯಲ್ಸ್ ತರ ಹಂಗಂಗೆ ತಗೊಂಬಂದಿಟ್ರು ಎಲ್ಲಾನು ಖಾಲಿ. ಇನ್ಯಾವ ರೀತಿ ಇವರಿಗೆ ತೃಪ್ತಿ ಪಡಿಸಬಹುದು? ನನ್ನ ಕೈಲಿ ಗೊತ್ತಾಗ್ತಾ ಇಲ್ಲ. ನಿನಗೇನಾದ್ರೂ ಗೊತ್ತಾ ಅಂತಂದ್ರೆ ಎಷ್ಟು ಹಸಿಯಾಗಿ ಮಡಿವಾಳ ಮಾಚಿದೇವರು ಹೇಳ್ತಾರೆ ಅಂದ್ರೆ ಇದಕ್ಕೆ ಮಡಿವಾಳ ತಂದೆಗಳ ವಚನ. ಮರುಳುಗೊಂಡೆಯಲ್ಲ ಬಸವಣ್ಣ, ಪಿತ್ತ ತಲೆಗೇರಿತ್ತೆ ನಿನಗೆ. ನೆರೆಯರಿದವರು ಮರುಳಹರೆಂಬ ನಾಣ್ಣುಡಿ ಜಟವಾಯಿತ್ತು. ಜಗದಗಲಕ್ಕೆ ಮಿಗೆಯಗಲದ ದೇವಂಗೆ ಕುರುಹಿನ ಪದಾರ್ಥಗಳು ನಿಲುಕಲಾಪವೇ. ಎಡೆಯಲೊಬ್ಬರಲಾಗದು ಮಾಡುವಡೆ ಕಡೆಯಿಲ್ಲ, ಎಡೆಯಲ್ಲಿ ಕೆಡುವುದು ನಿನ್ನ ಭಕ್ತಿ. ಕಲಿದೇವರ ದೇವನ ತೃಪ್ತಿಯ ನನುವನು ಚೆನ್ನ ಬಸವಣ್ಣ ಬಲ್ಲ, ಕೇಳಿ ನೋಡ ಸಂಗನ ಬಸವಣ್ಣ. ನಿನಗ್ಯಾಕೆ ಈ ರೀತಿ ಕೌತ್ಕೊಂಡ್ಬಿಡು ಮಾಯೆ? ಎಲ್ಲವನ್ನ ತನ್ನೊಳಗಡೆ ಇಟ್ಟುಕೊಂಡಿರುವಂಥವನಲ್ಲವೇ ಅವನು. ಅಂಥವನಿಗೆ ಹೋಗಿ ನಾನು ಊಟ ಮಾಡಿಸ್ತೇನೆ, ತೃಪ್ತಿ ಪಡಿಸ್ತೇನೆ, ಉಣಬಡಿಸ್ತೇನೆ ಅಂತ ಅಂದ್ಬಿಟ್ಟು ಹೋಗ್ಬಿಟ್ಟು ಅದರಲ್ಲಿ ನಿನ್ನ ಭಕ್ತಿಯನ್ನ ನೀನು ಹಾಳು ಮಾಡ್ಕೊಂಡಿಯಲ್ಲ. ಕೊಡುವುದರಲ್ಲಿಯೂ ಕೂಡ ನಾ ಕೊಡ್ತೇನೆ, ನಾನು ನಿನಗೆ ತೃಪ್ತಿ ಪಡಿಸ್ತೇನೆ ಅನ್ನುವ ಒಂದು ಎಳೆ ಅಹಂಕಾರ ಕೂಡ ಬಂದ್ರೂ ಬಿದ್ದು ಅವನನ್ನ ತೃಪ್ತಿ ಪಡಿಸ್ಬೇಕು. ಹೇಗೆ ಅಂತಂದ್ರೆ ಚನ್ನಬಸವಣ್ಣಂಗ್ ಗೊತ್ತು, ನೀ ಹೋಗ್ ಚನ್ನಬಸವಣ್ಣನನ್ನ ಕೇಳು ಅಂತ ಅಂದ್ಬಿಟ್ಟು ಮಡಿವಾಳ ಮಾಚಿ ತಂದೆಗಳು ಹೇಳಿದ ಮೇಲೆ ಬಸವಣ್ಣನವರು ಅದಕ್ಕೆ ಹೇಳುವಂತಹ ವಚನ, ಬಸವರಾಜ ದೇವರ ವಚನ. ಧನಮದದಿಂದ ಸಯಧಾನ ಮದದಿಂದ ಕೂಡಿದೆನೆಂಬುದು ಕಡೆಮುಟ್ಟದೆ ಹೋಯಿತು. ಹಸ್ತ ಪರುಷದಿಂದ ಮುಟ್ಟಿ ಮಾಡಿದುದೆಲ್ಲವೂ ಸವೆಯಿತ್ತು. ದೃಷ್ಟಿ ಪರುಷದಿಂದ ನೋಡಿ ಮಾಡಿದುದೆಲ್ಲವೂ ಹೆಚ್ಚಿತ್ತು. ವಾಕ್ ಪರುಷದಿಂದ ನುಡಿದು ಮಾಡಿದುದೆಲ್ಲವೂ ಅಂತರಿಸಿತ್ತು. ಮನಃಪರುಷದಿಂದ ನೆನೆದು ಮಾಡಿದುದೆಲ್ಲವೂ ನಿಂದಿತ್ತು. ಭಾವ ಪರುಷದಿಂದ ಭಾವಿಸಿದ ಪದಾರ್ಥವೆಲ್ಲವೂ ನಿರ್ಭಾವದತ್ತ ವೇಧಿಸದಾಯಿತ್ತು. ಇಂತಿ ಪಂಚ ಪರುಷದಿಂದ ಮುಟ್ಟಿ ನೀಡಿದ ಪದಾರ್ಥ ತೋರದ ಮುನ್ನ ಅಮಳೋಕ್ಯವಾದವು. ಕೂಡಲ ಸಂಗಮ ದೇವರ ತೃಪ್ತಿಯ ನರಿದೆನೆಂದು ಕೆಟ್ಟೆನು. ಯಾವ ರೀತಿ ಬಡಿಸ್ಬೇಕು, ಯಾವ ರೀತಿ ಅವರಿಗೆ ನೈವೇದ್ಯವನ್ನ ಸಮರ್ಪಿಸಬೇಕು ಅನ್ನೋದನ್ನ ಎಲ್ಲ ಗೊತ್ತಾಗೋಗ್ಬಿಟ್ಟಿದೆ ಅಂತ ಅನ್ಕೊಂಡಿದ್ದೆ. ಯಾವುದೇ ಒಂದು ಕಣ್ಣು
ದೃಷ್ಟಿ, ವಾಕ್, ಮನಸ್ಸು, ಭಾವ, ಕೈ ಯಾವುದರಲ್ಲಿಯೂ ಕೂಡ ಅಶುದ್ಧತೆಯನ್ನ ಇಟ್ಟುಕೊಳ್ಳದೆ ಕೇವಲ ಶುದ್ಧನಾಗಿ ನಾ ಅದನ್ನೆಲ್ಲ ಸಮರ್ಪಿಸ್ತೇನೆ ಅನ್ನುವ ಒಂದು ಅಹಂಕಾರದಿಂದಾನೇ ನಾನು ಮಾಡಿದ್ನಲ್ಲ. ಭಕ್ತಿ ಅನ್ನೋದು ಕೂಡ ಒಂದಷ್ಟರ ಮಟ್ಟಕ್ಕೆ ಆ ಒಂದು ಅಹಂಕಾರವನ್ನ ತಂದುಬಿಡ್ತು ಅಂತಂದರೆ ಅಲ್ಲಿ ಮತ್ತೆ ಎಡುತ್ತೇವೆ. ಯಾವುದೂ ಕೂಡ ಯಾವುದನ್ನು ನನಗಾಗಿ ನಾ ಮಾಡ್ತಾ ಇಲ್ಲ, ಎಲ್ಲವನ್ನು ನಿಮಗಾಗಿ ಮಾಡ್ತೇನೆ, ನಿಮಗೆ ನಾನು ಸಂತೃಪ್ತಿಯನ್ನ ನೀಡ್ತೇನೆ, ನಿಮಗೆ ಎಲ್ಲವನ್ನೂ ನಾನು ಹೊಟ್ಟೆ ತುಂಬಿಸ್ತೇನೆ ಅಂತಂದ್ಬಿಟ್ಟು ನಿಮಗೆ ಸಮಾಧಾನ ಆಗುವ ರೀತಿ ನಾನ್ ನಡ್ಕೊಳ್ತೇನೆ ಅನ್ನುವ ಒಂದು ಎಳೆ ಬಂತು ಅಂತಂದ್ರೆ ಐ ಕ್ಯಾನ್ ಸ್ಯಾಟಿಸ್ಫೈ ಯು. That itself becomes the undoing. ಅದರಲ್ಲಿ ನಾನ್ ಮತ್ತೆ ಬಿದ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಬಸವಣ್ಣನವರು ಇಲ್ಲಿ ನೋಡ್ತಾ ಇರುವಾಗ ಹೇಳುವಂತಹ ಮತ್ತೊಂದು, ಆ ಸಂದರ್ಭದಲ್ಲಿ ಬರುವಂತಹ ಇನ್ನೊಂದು ವಚನ, ತೋರಲಿಲ್ಲದ ಸಿಂಹಾಸನದ ಮೇಲೆ ಹೇಳಬಾರದ ಘನವು ಬಂದೆರಗಿದಡೆ ತೋರಿ ಮೆರವ ಸಂಗಮನಾಥನೆದ್ದು ಹೋದನು. ನೀಡ ಸಯಧಾನವೆಲ್ಲವೂ ನಿರವಯಲಾಗಿತ್ತು, ಮಾಡ ಸಯಧಾನ ಮರಳಿ ನೋಡಲಿಲ್ಲ. ಇದೇನ ಹೇಳುವೆ ಅನಿಯಮದ ಚರಿತ್ರವನು, ಇದೆಂತುಪಮಿಸುವೆ ವಿಸ್ಮಯವನು, ಕೂಡಲ ಸಂಗಮ ದೇವರ ತೃಪ್ತಿಯ ತೆರನಬಲ್ಲಡೆ ಹೇಳಯ್ಯ ಚೆನ್ನಬಸವಣ್ಣ. ಏನು ಕೊಟ್ಟದ್ದೆಲ್ಲವೂ ಮಾಯವಾಗಿ ಹೋಗಿದೆ, ಕೊಡಬೇಕು ಅಂತ ಅಂದ್ಕೊಂಡಿದ್ದೆಲ್ಲವನ್ನೂ ಕೂಡ ಮಾಯವಾಗಿ ಹೋಗ್ಬಿಟ್ಟಿದೆ. ಮಾಡಿದ್ದು ನೀಡಿದ್ದು ಯಾವುದನ್ನ ನಾನು ನೆನೆಸ್ಕೊಂಡ್ರು ಎಲ್ಲವೂ ಖಾಲಿ. ಆದರೂ ಅವನಿಗೆ ತೃಪ್ತಿಯಾಗಿಲ್ಲ. ಇನ್ ಯಾವ ಥರದಲ್ಲಿ ನಾನು ತೃಪ್ತಿ ಮಾಡ್ಲಿ? ಇದರಿಂದ ನಾನು ತೃಪ್ತಿ ಪಡಿಸ್ತೇನೆ, ಹೀಗೆ ಕೊಟ್ರೆ ಇಷ್ಟು ಶುದ್ಧವಾಗಿ, ಇಷ್ಟು ಒಂದು ಯಾವುದೇ ಒಂದು ಒಂದಿಷ್ಟು ಕೂಡ ಆಸೆಯಾಮಿಷಗಳಿಲ್ಲದೆ ಇದ್ಯಾವುದೂ ನನಗಲ್ಲ ಅಂತಂದ್ಬಿಟ್ಟು ಕಾಯ ವಾಚ ಮನಸ ಎಲ್ಲವೂ ಇದು ನನಗಲ್ಲ, ಎಲ್ಲವನ್ನ ಆತನಿಗೆ ಅಂತ ಕೊಡ್ತಿದ್ದೇನೆ ಅನ್ನುವ ಒಂದು ಭಾವದಿಂದಾನೇ ಮಾಡಿದ್ದೆಲ್ಲವೂ ಕೂಡ ಖಾಲಿ ಆಗೋಯ್ತು. ಇನ್ನೂ ಆತನಿಗೆ ತೃಪ್ತಿಯಾಗಿಲ್ಲ ಅಂತಂದ್ರೆ ಇನ್ನು ಯಾವ ರೀತಿ ಅವನನ್ನ ತೃಪ್ತಿಪಡಿಸಬಹುದು? ನಿನಗೇನಾದ್ರೂ ಗೊತ್ತಾ ಅಂತ ಚನ್ನಬಸವಣ್ಣನವರನ್ನ ಕೇಳಿದ್ರೆ ಇದಕ್ಕೆ ಚಿಕ್ಕದಣ್ಣಾಯಕರ ಪ್ರತ್ಯುತ್ತರ ಇಷ್ಟು ಸುಂದರವಾಗಿ ಹೇಳಿದ್ದಾರೆ. ಇದರಲ್ಲಂತೂ ಪಂಚಶತಕೋಟಿ ವಿಸ್ತೀರ್ಣ ಭೂಮಂಡಲ ಮೊದಲಾದ ನವಖಂಡ ಪೃಥ್ವಿಯೆಲ್ಲವೂ ಒಂದು ಭುವನದೊಳಡಗಿತ್ತು. ಅಂತಹ ಈರೇಳು ಭುವನವನೊಳಕೊಂಡ ಮಹಾಘನಕ್ಕೆ ಸಯಧಾನವ ನೀಡಿಹೆನೆಂಬ ಸ್ವಾಮಿಯ ಮರುಳತನವನೇನೆಂಬೆ. ಕೂಡಲ ಚನ್ನ ಸಂಗಮ ದೇವರ ತೃಪ್ತಿಯ ತೆರನ ನೊಲಿವಡೆ ನೀವು ಬೋನ ನಾನು ಪದಾರ್ಥ, ಇದರಿಂದ ಮೇಲೇನೂ ಘನವಿಲ್ಲ ಕಾಣ ಸಂಗನ ಬಸವಣ್ಣ. ಇಲ್ಲಿ ಚನ್ನಬಸವಣ್ಣನವರ ಘನತೆ ನಮಗೆ ಎಷ್ಟು ಎದ್ದು ತೋರುತ್ತೆ. ಅವರ ಜ್ಞಾನ ಎಂಥದ್ದು, ಅವರ ತಿಳಿವು ಎಂಥದ್ದು ಅಂತಂದ್ಬಿಟ್ಟು. ಪಂಚಶತಕೋಟಿ ವಿಸ್ತೀರ್ಣ ಭೂಮಂಡಲ, ಅಷ್ಟು ಅಗಾಧವಾದಂತಹ 500 crore, whatever is that number, ಪಂಚಶತಕೋಟಿ ವಿಸ್ತೀರ್ಣ, ಅಷ್ಟು ಅಗಲವಾದಂತಹ ಭೂಮಂಡಲ, ಅದರೊಳಗಡೆ ಇರುವಂತಹ ನವಖಂಡ ಪೃಥ್ವಿ, 9 continental earth that resides within it, ಒಂದು ಭುವನ, ಅದಷ್ಟು ಸೇರಿ ಒಂದು ಭುವನವಾಯಿತು ಅಂತಂದರೆ ಅಂತಹ 7 ಭುವನಗಳೆಲ್ಲವನ್ನೂ ಕೂಡ ತನ್ನೊಳಗಡೆ ಇಟ್ಟುಕೊಂಡಿರುವಂತಹ ಮಹಾಘನಕ್ಕೆ ಸಯಧಾನವ ನೀಡಿಹೆನೆಂಬ ಸ್ವಾಮಿಯ ಮರುಳತನವನೇನೆಂಬೆ. ಅಂತಹ ಎಲ್ಲವನ್ನೂ ಕೂಡ ತನ್ನೊಳಗಡೆ ಇಟ್ಟುಕೊಂಡು ಅದೆಲ್ಲವನ್ನೂ ಕೂಡ ಪೋಷಿಸುತ್ತಾ ಪಾಲಿಸ್ತಾ ಕಾಪಾಡ್ತಾ ಇರುವಂತಹ ಆ ಭಗವಂತನಿಗೆ ನಾನು ತೃಪ್ತಿಪಡಿಸಿ ನಾನು ಅವನಿಗೆ ನೈವೇದ್ಯವನ್ನ ಮಾಡಿ ಹೊಟ್ಟೆ ತುಂಬಿಸ್ತೇನೆ ಅಂತಂದ್ರೆ
ಅದು ಸಾಧ್ಯವೇ? ಕೂಡಲ ಚನ್ನ ಸಂಗಮ ದೇವರ ತೃಪ್ತಿಯ ತೆರನನೊಳಿವಡೆ. ಅವನನ್ನ ತೃಪ್ತಿಪಡಿಸಬೇಕು ಅಂತಂದ್ರೆ ಇರೋದು ಒಂದೇ ಮಾರ್ಗ. ದ ಓನ್ಲಿ ಥಿಂಗ್ ದಟ್ ವಿಲ್ ಮೇಕ್ ಇಟ್ ಹ್ಯಾಪನ್ ಏನು? ನೀವು ಬೋನ, ನಾನು ಪದಾರ್ಥ. ನೀನೇ ಮೇನ್ ಕೋರ್ಸು, ನಾನ್ ಸೈಡ್ ಡಿಶ್. ನಿಮ್ಮನ್ನ ನನ್ನನ್ನ ಇಬ್ಬರನ್ನೂ ಅವ್ರು ಕೊಟ್ಟು ಬಿಡೋಣ. ಪ್ರಭುದೇವರು ಆಗ್ಲೇ ಹೇಳಿದ್ರಲ್ಲ, ಭಕ್ತಿ ಭಿಕ್ಷವ ನಿಕ್ಕೈ ಅಂತ ಅಂದ್ಬಿಟ್ಟು. ನೀವು ಬೋನ, ನಾನು ಪದಾರ್ಥ. ನೀನೇ ಅನ್ನ, ಅದಕ್ಕೆ ಮೇನ್ ಕೋರ್ಸ್. ಬೋನ ಅಂತಂದ್ರೆ ಮೇನ್ ಕೋರ್ಸ್, ಪದಾರ್ಥ ಎಲ್ಲ ಆ ಪಲ್ಯಗಳು ಅದು ಇದು ಎಲ್ಲ ಏನೇನ್ ಸೈಡ್ ಡಿಶಸ್ ಬರುತ್ತೋ ಅದು. ನೀನು ನಾವು ಇಬ್ರೂ ಹೋಗಿ ಅವರಿಗೆ ಸಮರ್ಪಣೆಯಾಗಬೇಕು. ಆಗಲೇ ಅವರ ಹಸಿವು ಹಿಂಗೋದು. ನಡಿ ಅಂತ ಅಂದ್ಬಿಟ್ಟು, ಇದರಿಂದ ಮೇಲೇನು ಘನವಿಲ್ಲ ಕಾಣ ಸಂಗನ ಬಸವಣ್ಣ. ಹೀಗೆ ಹೇಳಿ ಮುಂದಿನ ಸಂಚಿಕೆಯಲ್ಲಿ ಯಾವ ರೀತಿ ಬಸವಣ್ಣ, ಚನ್ನಬಸವಣ್ಣನವರು ಹೋಗಿ ಅಲ್ಲಮ್ಮ ಪ್ರಭುಗಳ ಆ ಹಸಿವನ್ನ ಹಿಂಗಿಸ್ತಾರೆ ಅನ್ನುವುದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡಿ, ಅಲ್ಲಿಂದ ಮುಂದೆ ಯಾವ ರೀತಿ ಇದೆಲ್ಲದರ ವ್ಯಾಖ್ಯಾನ ಯಾವ ರೀತಿ ಪ್ರಭುದೇವರು ಮಾಡ್ತಾರೆ, ಬಸವಣ್ಣನವರು, ಚನ್ನಬಸವಣ್ಣನವರು ಪ್ರತಿಯೊಬ್ಬರು ಈ ಪ್ರಸಂಗದಲ್ಲಿ ಯಾವ ರೀತಿಯ ಒಂದು ಸಂಭಾಷಣೆ ಮಾತುಕತೆಗಳು ನಡೆಯುತ್ತೆ. ಆ ನಂತರ ಆ ಲಕ್ಷದ ಮೇಲೆ 90,000 ಜಂಗಮರೆಲ್ಲ ಇರ್ತಾರಲ್ಲ, ಅವ್ರದ್ದು ಏನಾಯ್ತು ಅನ್ನೋದೆಲ್ಲವನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋದಾಗತ್ತೆ. ಬಹಳ ಚೆನ್ನಾಗಿತ್ತು. ಥ್ಯಾಂಕ್ ಯು. ವಾಯ್ಸ್ ಏನು ಬರ್ತಿಲ್ಲ ಬಸವರಾಜ್. ಇವಾಗ ಈಗ ಬರ್ತಾ ಇದೆ. ಅದು ಸ್ವಲ್ಪ ಏನೋ ಫೋನ್ ಪ್ರಾಬ್ಲಮ್ ಇದೆ, ಮೈಕ್ರೋಫೋನ್. ಓಕೆ. ಸೊ ಇನ್ನೊಂದು ವೈರಾಗ್ಯದ ಬಗ್ಗೆ ಬಂದಾಗ, ಸೊ ಇಲ್ಲಿ ಐ ಥಿಂಕ್ ದೇ ಹ್ಯಾವ್ ಡ್ರಾನ್ ಅ ವೆರಿ ಥಿನ್ ಲೈನ್ ಅಂತ ಅನ್ಸುತ್ತೆ. ಪ್ರತಿಯೊಂದು ಇದ್ರಲ್ಲಿ ಏನ್ ಎಲ್ಲಾ ಬಿಟ್ಬಿಟ್ಟು ವೈರಾಗ್ಯ ಮಾಡ್ಬೇಕು ಅಂತಂದು ಏನಿಲ್ಲ. ಬರೀ ನಾನು ಅನ್ನೋದಷ್ಟೇ ನಾವು ಬಿಡ್ಬೇಕು ಅಂತ ಅಷ್ಟೇ ಇದೆ ಹೊರತಾಗಿ, ನಾವು ಅಂದ್ರೆ ಕೆಲ್ಸ ಬಿಟ್ಟು ವೈರಾಗ್ಯ ಹಿಡ್ಕೊಂಡು ಕುತ್ಕೋಬೇಕು ಆ ತರದ್ದೆಲ್ಲ ಏನು ಇಟ್ಟಿಲ್ಲ. ಅಂದ್ರೆ ಎಲ್ಲೂ ಅದನ್ನ ವ್ಯಕ್ತಪಡಿಸಿಲ್ಲ ಅಂತ ನನ್ನ ಒಂದು ಇದು ಅಬ್ಸರ್ವೇಷನ್. ಅದು ಖಂಡಿತ ಆತರ ಹೇಳಿಲ್ಲ. ಅದು ಆತರ ಆ ಉದ್ದೇಶ ಕೂಡ ಇರ್ಲಿಲ್ಲ. ಯಾಕೆ ಅಂತಂದ್ರೆ, ನಾವು ಸೋ ಕಾಲ್ಡ್ ವೈರಾಗ್ಯ ಅಂತೆಲ್ಲ ಇಟ್ಕೊಂಡಿರುವಂತವ್ರು ಕೂಡ ಯಾವ್ದ್ಯಾವ್ದಕ್ಕೆಲ್ಲ ಅಂಟ್ಕೊಂಡಿರೋದೆಲ್ಲ ಗೊತ್ತಾಗಿದೆ. ಏನು ರಾಗಗಳನ್ನ ಬಿಡುವಂಥದ್ದು. ರಾಗ ಅಂತಂದ್ರೆ ಏನು? ಬಯಕೆ. ಯಾವುದೇ ಒಂದು ಬಯಕೆ ಆಗಿರ್ಲಿ, ಅದೆಲ್ಲವನ್ನ ಬಿಟ್ಟಿರುವಂಥದ್ದು. ಯಾಕೆ? ಬಯಕೆ ಅಂತನ್ನುವುದು ಬಂದಾಗ, ಡಿಸೈರ್ ಇಸ್ ಬಾರ್ನ್ ಔಟ್ ಆಫ್ ಸಮಥಿಂಗ್ ದಟ್ ಇಸ್ ಲ್ಯಾಕಿಂಗ್. ಯಾವುದೋ ಒಂದು ಕಮ್ಮಿ ಇದೆ, ಅದು ಸಾಲದು ಅಂತ ಅನ್ನದಾಗ ಬೇಕಾಗತ್ತೆ. ಆ ಬೇಕು ಅನ್ನೋದು ಎಲ್ಲಿ ಬರುತ್ತೆ? ತೃಪ್ತಿ ಆಗಿರುವಂತವನಿಗೆ ನೀವೇನ್ ಕೊಟ್ರು ಚಿಂತೆ ಇಲ್ಲ. ಸೊ ವೈರಾಗ್ಯ ರಾಗವನ್ನ ನಿವಾರಿಸಿಕೊಂಡಿರುವಂಥದ್ದು. ಅದು ಯಾವುದೇ ಇರ್ಲಿ. ನನಗೆ ದುಡ್ಡು ಬೇಡ, ನನಗೆ ಬಟ್ಟೆ ಬೇಡ, ಒಡವೆ ಬೇಡ, ವಜ್ರ ಬೇಡ, ಅಷ್ಟು ದೊಡ್ಡ ಮನೆ ಬೇಡ, ಇಷ್ಟು ದೊಡ್ಡ ಮನೆ ಬೇಡ, ಯಾವುದು ಇಲ್ಲ ಇಲ್ಲ ಇಲ್ಲ. ಜನ ಅದನ್ನು ಒಪ್ಕೋಬೇಕಲ್ಲ. ಜನ ಅದನ್ನೇನು ಹೇಳ್ತಿಲ್ವೇ, ನಾ ಇಷ್ಟೆಲ್ಲಾ ಬಿಟ್ಟಿದೀನಿ ಆದ್ರೂ ಜನ ನನ್ನನ್ನು ಏನು ಮಾಡ್ತಿಲ್ವೇ, ನನಗ್ ಪೂಜೆ ಮಾಡ್ತಿಲ್ವೇ, ನನಗ್ ಬಂತ. ಕರೆಕ್ಟ್, ನಿಜ. ಹೆಸರು ಹಿಂದೆ ಒಂದ್ 4 ಶ್ರೀ 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 ಸೇರ್ಸಿಲ್ವೇ, ನನಗೆ ಒಂದೇ ಶ್ರೀ ಹಾಕಿದ್ದಾರೆ, ಅವನಿಗೆ 3 ಶ್ರೀ ಇಟ್ರು ಅಂತಂದ್ರೆ ಊರ್ಕೊಂಡ್ರು ಇತ್ತು. ಅದಕ್ಕೆ ಅಕ್ಕ ಮಹಾದೇವಿ ಯತಿಗೆ ಪರಾಕಿಯಾಗಿ ಕಾಡಿತ್ತು ಮಾಯೆ ಅಂತಂದ್ರು.
ಯಾರನ್ನು ಬಿಟ್ಟಿಲ್ಲ. ಸೊ ವೈರಾಗ್ಯ ಅಂತಂದ್ರೆ ಕೆಲ್ಸ ಬಿಟ್ಟು ಬಟ್ಟೆ ಹಾಕೋಬಾರ್ದು ಅಥವಾ ಇದನ್ನ ಹಾಕೋಬಾರ್ದು ಅದನ್ನ ಹಾಕೋಬಾರ್ದು ಅಂತಲ್ಲ. ಅದನ್ನ ಹಾಕೊಂಡ್ರೂ ಚಿಂತೆ ಇರಬಾರ್ದು, ಹಾಕೊಳ್ಳದೆ ಹೋದ್ರೂ ಚಿಂತೆ ಇರಬಾರ್ದು. ಹಾಕೊಂಡೆ ಅನ್ನೋ ಅಹಂಕಾರ ಇಲ್ಲ, ಹಾಕೊಳ್ಳಿಲ್ಲ ಅನ್ನೋ ವ್ಯಾಕುಲತೆ ಇಲ್ಲ. ಬಂತು, ಬರ್ಲಿಲ್ವಾ ಐ ಡೋಂಟ್ ಕೇರ್, ಐ ಆಮ್ ಫೈನ್. ಅದು ನಿಜವಾದ ವೈರಾಗ್ಯ. ಇನ್ಫ್ಯಾಕ್ಟ್ ಆನ್ ಲೈಟರ್ ನೋಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಅದು ಬಸವಣ್ಣವ್ರ ವಚನ. ಅವಕ್ಕೆ ನಾನು ಪ್ರಸಾದ ಈ ತರ ಮಾಡಿದೀನಿ, ಅದನ್ನ ಟೇಸ್ಟ್ ನೋಡಿಲ್ಲ, ಇನ್ನು ಹೇಗೆ ಮಾಡಿದೀನಿ ನೀವು ಸ್ವೀಕರಿಸ್ಬೇಕು ಅಂತ. ಸೊ ಹೆಣ್ಮಕ್ಳಿಗೆ ಒಂಥರ ಚೆನ್ನಾಗಿ ಅಡಿಗೆ ಮಾಡಿದವ್ರಿಗೆ ನೀ ಹೆಂಗೋ ಮಾಡಿದಿನಪ್ಪ ತಿನ್ಬಿಡಿ ಈಗ ಅಷ್ಟೇ, ಅಷ್ಟು ಸಮರ್ಪಣೆಯಿಂದ ಮಾಡ್ಬಿಟ್ಟಿದೀನಿ. ಆಗ್ಬೋದು. ಇನ್ನೂರು ಕೂಡ ಅಷ್ಟೇ ಪ್ರೀತಿಯಿಂದ ಅಲ್ಲಮ ಪ್ರಭುಗಳ ತರ ದೆಸೆಯಿಂದ ಬಂದದ್ದೆಲ್ಲವನ್ನೂ ಕೂಡ ದೆಸೆಯೆಲ್ಲ ಬಾಯಾಗಿ ತಿಂದ್ರು ಅಂತಂದ್ರೆ ಎವ್ರಿಥಿಂಗ್ ಇಸ್ ಓಕೆ. ಅದನ್ನ ಎಕ್ಸ್ಪೆಕ್ಟ್ ಮಾಡಿ ಅವರಿಂದ ಮಾಡಿದ್ದನ್ನೆಲ್ಲಾನು ಕೂಡ ನಾನು ಸಂತೋಷವಾಗಿ ತಿನ್ಲಿಲ್ಲ ಅಂತಂದ್ರೆ ಈಕ್ವೇಶನ್ ಎಗ್ಗುಟ್ಟೋಗುತ್ತೆ. ಒಂದ್ ಪ್ರಶ್ನೆ ಕೇಳ್ಬೋದಾ? ಇದು ವಂಡರ್ಫುಲ್. ಒಂದೊಂದು ಇದು ಒಂಥರ ಏನೋ, ಇಟ್ಸ್ ನಾಟ್ ಓನ್ಲಿ ಸ್ಟೋರಿ ಬಿಟ್ವೀನ್ ದೋಸ್ ಟು ಪೀಪಲ್, ಇಟ್ಸ್ ಆಲ್ಸೋ ಕಾಮೆಂಟ್ರಿ ಆನ್ ದ ಜನರಲ್ ಸೊಸೈಟಿ. ನಾವೆಲ್ಲ ಪೂಜೆ ಮಾಡಿ ಕೊಡ್ತೀವಿ, ರೈಟ್, ಥಿಂಕಿಂಗ್ ದಟ್ ವಿ ಕ್ಯಾನ್ ಗಿವ್ ಅಂತ. ಇಟ್ಸ್ ಆಲ್ ಕೈಂಡ್ ಆಫ್ ಹೌ ಕ್ಯಾನ್ ಯು ಸ್ಯಾಟಿಸ್ಫೈ. ಇಟ್ಸ್ ವಂಡರ್ಫುಲ್ ಆಲ್ಸೋ ಕಾಮೆಂಟ್ರಿ ಆನ್ ಜನರಲ್. ಇದು ಇದೇ ತರ ಇದೆ. ಬಸವಣ್ಣವ್ರದ್ದು ವಂಡರ್ಫುಲ್ ವಚನ ಇದೆ, ಆರಂಭವ ಮಾಡುವೆ ಗುರು ಪೂಜೆಗೆಂದು, ನೀ ಕೊಟ್ಟ ದ್ರವ್ಯ ನಿನಗೆ ಕೊಡೋದಲ್ಲದೆ ನಾನೇನ್ ಕೊಡಬೇಕಾಗುತ್ತೆ. ವಂಡರ್ಫುಲ್ ಆಗಿ ಅದನ್ನೇ ಇವರು ಪುರಂದ್ರದಾಸ ಆಮೇಲೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಯಾವ್ದ್ಯಾವ್ದ್ರಲ್ಲಿ ಎಲ್ಲದ್ರಲ್ಲೂ ನಾವು ನೋಡ್ಬಹುದು. ಎಸ್ಪೆಷಲಿ ಈ ಊಟದ ವಿಷಯ ಬಂದಾಗಂತೂ ಇದೇ ಒಂದ್ ಸಂದರ್ಭನ ಎಷ್ಟೊಂದು ತರದಲ್ಲಿ ಬೇರೆ ಬೇರೆ ಕಡೆ ಉಪಯೋಗಿಸ್ಕೊಂಡಿದ್ದಾರೆ. ಯಾಕೆಂತಂದ್ರೆ ಆ ದೇಹದ ಹಸಿವು ಅನ್ನೋದಿದೆಯಲ್ಲ, ಅದಕ್ಕೆ ಒಂದು ಸುಂದರವಾಗಿ ಎವ್ರಿ ಡೇ ವಿ ಎಕ್ಸ್ಪೀರಿಯನ್ಸ್ ಇಟ್ ಇನ್ ಅವರ್ ಡೇ ಟು ಡೇ ಲೈಫ್ಸ್. ಆ ಹಸಿವು ಅನ್ನೋದನ್ನ ಎಷ್ಟು ಚೆನ್ನಾಗಿ ನಮ್ಮ ಅನುಭವಕ್ಕೆ ತರಿಸೋದು ಅಂತಂದ್ರೆ ಈ ದೇಹದ ಹಸಿವು. ಅದನ್ನೇ ನಾವು ಎಲ್ಲದಕ್ಕೂ ಅಳವಡಿಸ್ಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿದಷ್ಟು ಗೊತ್ತಾಗುತ್ತೆ. ಅದಕ್ಕಾಗಿನೇ ಎಷ್ಟು ಆ ಆಹಾರ ಅನ್ನೋದಕ್ಕೆ ಅಷ್ಟು ಪ್ರಾಧಾನ್ಯತೆಯನ್ನು ಕೊಟ್ಟಿರುವಂಥದ್ದು. ಬಿಕಾಸ್ ಇಟ್ ಅಲ್ಟಿಮೇಟ್ಲಿ ಇಟ್ ರೆಪ್ರೆಸೆಂಟ್ಸ್ the way we understand that dependency that exists to the body, the interlink between the body and the mind, and our cravings. ದೇಹದ ಹಸಿವಿಗೆ ನಾನು ಏನನ್ನ ತಗೊಳ್ತೇನೆ, ಆ ಪೋಷಣೆಯ ಒಂದು ಆಯಾಮ ಒಂದು ಹಂತಕ್ಕೆ. ಆದರೆ ಆ ಪೋಷಣೆಗೂ ಮೀರಿ ಕೇವಲ ಬಾಯಿ ಚಪಲಕ್ಕೋಸ್ಕರವಾಗಿ ಆಗಲಿ, ಅಥವಾ ಆ ಪೋಷಣೆಗಲ್ಲೂ ಕೂಡ ಅದರಲ್ಲೂ ಒಂದು ರಾಗ, ಅದರಲ್ಲೂ ನನಗೆ ಹೀಗಿದ್ದಿರ್ಬೇಕು, ನನಗಿಷ್ಟೇ ಇಷ್ಟು ಪೋರ್ಷನ್ ಬೇಕು, ನನಗೆ ಅಗತ್ಯಕ್ಕಿಂತ ಜಾಸ್ತಿ ತೋರಿಸ್ಕೊಳ್ಳೋದಿಕ್ಕೆ ಅಂತ ಹಾಕಿಸ್ಕೊಳ್ಳೋದು, ಆಮೇಲೆ ಅಷ್ಟು ತಿನ್ನೋದಿಲ್ಲ, ಬಿಸಾಕೋದು. ಯಾಕೆ? ದೊಡ್ಡಸ್ತಿಗೆ. Oh, no, I'm only going to have this much. ಹಾಕುವಾಗ ಮಾತ್ರ ಎಲ್ಲ ಹಾಕಿಸ್ಕೋತಾರೆ. Oh, no, I'm watching my this ಅಂತ ಅಂದ್ಬಿಟ್ಟು. ಸದ್ಯ ವಾಚ್ ಮಾಡಿ, absolutely fine. But why are you consuming more? Right? Anything that we consume, whether it is food, whether it is the amenities, from all the conveniences that we have, ವೈರಾಗ್ಯ ತನಕನೂ ಹೋಗೋದ್ ಬೇಡ. ಎಷ್ಟು ನೀಡಿದೆಯೋ ಅಷ್ಟು ನೀಡನ್ನ ಕನ್ಸ್ಯೂಮ್ ಮಾಡಿದ್ರೆ ಸಾಕು. ನಮ್ ವಾಂಟ್ ಮೇಲೆ ನಾವು ಕನ್ಸ್ಯೂಮ್ ಮಾಡ್ತೀವಿ, ನೀಡ್ ಮೇಲೆ ಕನ್ಸ್ಯೂಮ್ ಮಾಡೋದಿಲ್ಲ.
ಆಕ್ಚುಲಿ ನಾನು ಇಲ್ಲಿ ಸಾಮಾನ್ಯ ಕೆಲಸತಿ ಹಳ್ಳಿಲಾಗಿ ಕಡಲೆ ಕಾಳು ಹಾಕ್ತಾ ಇರ್ತೀನಿ. ಎಷ್ಟು ಅವಕ್ಕೆ ಆನರ್ ಅಂದ್ರೆ ಅದು ಸಾಮಾನ್ಯವಾಗಿ ಎಷ್ಟು ತಿನ್ನುತ್ತೋ ಅಷ್ಟು ತಿನ್ನುತ್ತೆ. ಅದ್ ಮಿಕ್ಕದನ್ನ ಮಾತ್ರ ಓವರ್ ವೀಟ್ ಮಾಡಲ್ಲ. ಜಾಸ್ತಿ ಇತ್ತು ಅಂದ್ರೆ ತಗೊಂಡ್ ಹೋಗ್ಬಿಟ್ಟು ಎಲ್ಲ ಅಲ್ಲಿ ಇದ್ರಲ್ಲಿ ಏನೋ ಆ ಪ್ರಾಣಿಗಳಿಗೆ ಇದು ಏನೋ ಸಂಯಮ ನಮಗಿಲ್ಲ. ಹಕ್ಕಿಗಳಿಗೂ ಅಷ್ಟೇ, ಕಾಗೆಗಳಿಗೆ ಹಾಕಿದ್ರೆ ಅದು ಇಮಿಡಿಯೇಟ್ ಆಗಿ ತಿನ್ನೋ ಕರೀತೆ. ವಂಡರ್ಫುಲ್ ಆಗಿ. ಹರೀಶ್ ಅವ್ರೇನು ಹೇಳ್ಬೇಕಾ? ಪ್ರವೀಣ್ ಅವರೇ, ಹೇಳಿ. ನನ್ನದೊಂದು ಪ್ರಶ್ನೆ ಇತ್ತು. ಇದು ಮಾಡಿರ್ಬಹುದು ಇಂದಿನ ನಿಮ್ಮ ಪ್ರವಚನಗಳಲ್ಲಿ. ನಾನು ತಿಳ್ಕೊಂಡಂಗೆ ನನ್ನ ತಿಳುವಳಿಕೆ ತಪ್ಪಿದ್ರು ಇರಬಹುದು ಅನ್ಸುತ್ತೆ. ಯಾಕಂದ್ರೆ ನೀವು ಇಲ್ಲಿ ಒಂದು ವಚನಗಳು ಹೇಳ್ಬೇಕಾದ್ರೆ ಬಸವಣ್ಣವರು ಬಹಳಷ್ಟು ಜನ್ಮಗಳನ್ನ ತಾಳ್ಕೊಂಡ್ ಬಂದ್ರು ಅಂತ ನೀವು ಹೇಳಿದ್ರಿ ಒಂದು ವಚನದಲ್ಲಿ. ನಾನ್ ತಿಳ್ಕೊಂಡ ಶರಣರು ಜನ್ಮ ಜನ್ಮಾಂತರ ಇರೀನ್ ಕಾಶನ ನಂಬುವುದಿಲ್ಲ, ಅದನ್ನ ಅವರು ಅದರ ಬಗ್ಗೆ ಅವರಿಗೆ ನಂಬಿಕೆ ಇಲ್ಲ ಅಂತ ನಾನು ಕೇಳಿ ಬಂದಿದ್ದೆ ನಾನು. ಹಂಗಾಗಿ ಇದ್ಯಾಕೆ ಈ ವಚನದಲ್ಲಿ ಬಸವಣ್ಣವರೇ ನಂದಿ ರೂಪದಲ್ಲಿ ಬೇರೆ ಬೇರೆ ಜನ್ಮಗಳನ್ನ ತಾಳ್ಕೊಂಡ್ ಬಂದ್ರು ಅಂತ ಹೇಳಿದ್ದಾರೆ ಅನ್ನೋ ಒಂದು ಭಾವನೆ ಬಂತು ನನಗೆ. ನಿಮ್ಗೆ ಏನಾದ್ರು ಎಕ್ಸ್ಪ್ಲನೇಷನ್ ಉಂಟಾ ಅದ್ರ ಬಗ್ಗೆ? ಇಲ್ಲಿ ಶರಣರಿಗೆ ಪುನರ್ಜನ್ಮದಲ್ಲಿ ಆಗಲಿ ಅದರಲ್ಲಿ ನಂಬಿಕೆ ಇಲ್ಲ ಅಂತಲ್ಲ. ಏನಂತಂದ್ರೆ, ಒಮ್ಮೆ ನೀವು ಶರಣನಾಗಿ ಆ ಐಕ್ಯ ಸ್ಥಳಕ್ಕೆ ಏರ್ತೀವಲ್ಲ, ಅದಾದ ನಂತರ ತಾನೇ ಶಿವನಾಗಿ ಹೋದ ಮೇಲೆ ಅಷ್ಟೇನೆ, ಯು ಆರ್ ಡನ್. ದಟ್ ಎವ್ರಿ ಒನ್ ಇಸ್ ಕೇಪಬಲ್ ಆಫ್. ಬಟ್ ಆ ಮಟ್ಟಕ್ಕೆ ಏರದೇನೆ ನನಗೆ ಇನ್ಯಾವುದು ಇನ್ನ ಜನ್ಮವೇ ಇಲ್ಲ ಅಂತಿತ್ತು ಅಂತಂದ್ರೆ ಇದ್ಯಾವ ಸಾಧನೆಗೂ ಅರ್ಥನೇ ಇಲ್ವಲ್ಲ. ಸಾಧನೆ ಯಾಕೆ ಮಾಡ್ಬೇಕಾಗಿತ್ತು ಅಂತಂದ್ರೆ, ಇರೋದೇ ಒಂದು ಜನ್ಮ ಅಂತಂದ್ರೆ ನಾನು ಮಜವಾಗಿರ್ತೇನೆ. ಜನ್ಮ ಜನ್ಮಾಂತರಗಳಲ್ಲಿಯೂ ಬರೋದು ಅಂತ ಈ ಬಂಧನಾನ ಬಿಡಿಸ್ಕೋಬೇಕು ಅಂತಂದರೆ ಯಾರಿಗೆ ಅದನ್ನ ಮೀರಿ ಪುನರ್ಜನ್ಮ ಆಗಲಿ ಮತ್ತೊಂದು ಜನ್ಮವಾಗಲಿ ಇಲ್ಲ, ಯಾರು ಆ ಮಟ್ಟಕ್ಕೆ ಏರಿರ್ತಾರೋ, ಆ ಮಟ್ಟಕ್ಕೆ ಏರುವ ಸಾಧ್ಯತೆ ಯಾವುದೇ ಒಂದು ಗುಂಪಿಗಾಗಲಿ ಒಂದು ಜನಾಂಗಕ್ಕಾಗಲಿ ಒಂದು ಲಿಂಗಕ್ಕಾಗಲಿ ಉಂಟಾ? ಬರೇ ಗಂಡಸರು ಮಾತ್ರ, ಹೆಂಗಸರಿಗೆ ಮುಕ್ತಿಗೆ ಇದಿಲ್ಲ ಅಂತೆಲ್ಲ ಏನಿಲ್ವಲ್ಲ. ಅದ್ಯಾವುದನ್ನು ಕೂಡ ಅದನ್ನ ನಿರಾಕರಿಸಿದ್ರು. ಪ್ರತಿಯೊಬ್ಬರಿಗೂ ಕೂಡ ಆ ಮಟ್ಟಕ್ಕೆ ಹೋಗುವ ಶಕ್ತಿ ಖಂಡಿತ ಉಂಟು. ಇನ್ನು ಬಸವಣ್ಣನವರ ವಿಷಯಕ್ಕೇನೆ ಬಂತು ಅಂತಂದರೆ, ಬಸವಣ್ಣನವರು ಈ ವಚನದಲ್ಲಿ ಪ್ರಥಮ ಭವಾಂತರದಲ್ಲಿ ಶಿಲಾದನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಭೃತ್ಯನ ಮಾಡಿಕೊಂಡಿದ್ದೀರಯ್ಯ, ಇದನ್ನ ಎರಡು ರೀತಿ ವ್ಯಾಖ್ಯಾನಿಸಬಹುದು. ಯಾವ ಯಾವ ರೀತಿಯಲ್ಲಿ ಸಾಧಕನೇ ಪ್ರಗತಿಯನ್ನ ಹೊಂದುತ್ತಾ ಹೋಗ್ತಾ ಇದ್ದಾನೆ ಅನ್ನುವ ರೀತಿನಲ್ಲಿ ನಾವು ಇದನ್ನು ನೋಡಬಹುದು. ಪ್ರತಿ ಬಾರಿಯೂ ಕೂಡ ನಾವು ಭಕ್ತ, ಮಾಹೇಶ, ಪ್ರಾಣಲಿಂಗಿ ಈ ಎಲ್ಲ ಸ್ತರಗಳನ್ನ ನಾವು ಏರ್ತಾ ಹೋಗ್ತೀವಲ್ಲ, ಆ ಒಂದೊಂದು ಸ್ತರವೂ ಕೂಡ ಒಂದು ಪುನರ್ಜನ್ಮದಂತೆ ಅಂತ ನಾವು ನೋಡೋ ಹಾಗಿತ್ತು ಅಂತಂದರೆ, ಒಂದೊಂದು ರೀತಿಯಲ್ಲಿಯೂ ಕೂಡ ಐ ಆಮ್ ಅಡ್ವಾನ್ಸಿಂಗ್ ಅಂಡ್ ಐ ಆಮ್ ಗೋಯಿಂಗ್ ಫಾರ್ವರ್ಡ್ ಇನ್ ಮೈ ಸ್ಪಿರಿಚುವಲ್ ಪ್ರೋಗ್ರೆಷನ್ ಅನ್ನೋ ರೀತಿಯಲ್ಲಿ ನೋಡಬಹುದು. ಬಸವಣ್ಣನವರನ್ನೇ ನಾವು ಒಬ್ಬ ವ್ಯಕ್ತಿಯಾಗಿ ಅಧಿದೈವದಿಂದ ಬೇರ್ಪಡಿಸಿ without bringing him to the level of a kind of like a divine being. And if you want to see him just as an individual, like any one of us, which is also fine, which is absolutely fine, then the interpretation is going to be in terms of how the sadhaka has been progressing.
ಆಗ ಶಿಲಾದನಾಗಲಿ, ಸ್ಕಂದನಾಗಲಿ, ನೀಲಲೋಹಿತ, ಮನೋಹರ, ಕಾಲಲೋಚನ, ವೃಷಭ, ಇದೆಲ್ಲದಕ್ಕೂ ಕೂಡ ವ್ಯಾಖ್ಯಾನಗಳನ್ನ ತುಂಬಾನೇ ಬೇರೆ ರೀತಿನಲ್ಲಿ ಕೊಡಬೇಕಾಗತ್ತೆ. ಯಾಕಂತಂದ್ರೆ ನಾವು ಅವಾಗ ಬಸವಣ್ಣನವರನ್ನ ಒಬ್ಬ ವ್ಯಕ್ತಿಯಾಗಿ ನಾನು ನೋಡ್ತಾ ಇದ್ದೇನೆ. ಶಿಲಾದ ಯಾರು? ಪುರಾಣದ ಹಿನ್ನೆಲೆಯಲ್ಲಿ ನಾವು ನೋಡೋ ಹಾಗಿತ್ತು ಅಂತಂದ್ರೆ ಶಿಲಾದನ ಮಗನೇ ನಂದಿ. ಪರಮೇಶ್ವರನ ಭಕ್ತಿ ಎಷ್ಟು ಅಪರಿಮಿತವಾಗಿತ್ತು ಅಂತಂದರೆ, ನೀನೇ ನನಗೆ ಮಗನಾಗಿ ಹುಟ್ಟಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡ ಶಿಲಾದ. ತಪಸ್ಸನ್ನ ಮಾಡಿ ಆ ಒಂದು ಅದನ್ನ ಪೂರೈಸುವುದಕ್ಕೋಸ್ಕರವಾಗಿನೇ ಶಿವನೇ ತನ್ನ ಒಂದು ಸ್ವರೂಪವನ್ನೇ ಅವನಿಗೆ ಮಗನಾಗಿ ಹುಟ್ಟಿಸ್ಬಿಟ್ಟು ಹಾಗೆ ನಂದಿ ಹುಟ್ಟಿದ್ದು ಅಂತ ಅಂದ್ಬಿಟ್ಟು. ಬಟ್ ಅದನ್ನ ಆ ರೀತಿಯಲ್ಲಿ ನೋಡದೆ ಶುರುವಾಗುವುದು ಯಾವಾಗ? ನಾನು ಭಕ್ತಿಯ ಪಥಕ್ಕೆ ನಾನು ಹೋದಾಗ, when I understand the impermanence of all of this world around me, and I want to achieve something that is of permanent nature, of bliss, of happiness, of solitude. I want to achieve something permanent, that supreme happiness, ಸಚ್ಚಿದಾನಂದ. ಆ ಸಚ್ಚಿದಾನಂದವನ್ನ ನಾನು ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನುವ ಒಂದು ಸಾಧನೆಯ ಕಡೆಗೆ ತಿರುಗುವುದು ಪ್ರಥಮ ಭವಾಂತರ ಅಂತಿಟ್ಕೊಂಡ್ರೆ, ಎರಡನೆಯ ಭವಾಂತರದಲ್ಲಿ ಸ್ಕಂದ ಯಾರು? ಪೌರಾಣಿಕ ಹಿನ್ನೆಲೆಯಿಂದ ನಾವು ನೋಡೋ ಹಾಗಿತ್ತು ಅಂತಂದ್ರೆ ಸುಬ್ರಹ್ಮಣ್ಯ ಅಂತ ಹೇಳಬಹುದು. ಆದರೆ ಅಲ್ಲಿ ಇರುವ ತತ್ವ ಏನು? ಬ್ರಹ್ಮವನ್ನ ಅರಿತಂಥವನು ಬ್ರಹ್ಮನ ಅರಿವಿಗೋಸ್ಕರವಾಗಿ ಯಾವುದನ್ನ ಅವನು ದೇವಸೇನಾಪತಿಯಾದ. ಅಂದರೆ ಯಾವ ಒಂದು ಒಳ್ಳೆಯದಿದೆಯೋ ಅದೆಲ್ಲವನ್ನ ನಾನು ಆಚರಣೆಯಲ್ಲಿ ಅಳವಡಿಸಿಕೊಂಡು ದುಷ್ಟತನವನ್ನ ದಮನ ಮಾಡಿ, ಯಾವುದು ದುಷ್ಟತನ ನಮ್ಮ ಒಳಗಿನದೇ, everything, all the vices that are within me. Once I get on the path of devotion, I have to subdue and I have to defeat and eliminate all the vices, all these attachment to the temporal aspects of life, as I know. That is the next stage that I want to. And all of these are not kind of discontinuous stages. They are not kind of like, okay, ಇದು ಫಸ್ಟ್ ಆಯ್ತು, ನೆಕ್ಸ್ಟ್ ಇವಾಗ ನಾನು ಐ ಹ್ಯಾವ್ ಟು ಅಚೀವ್ ದಿಸ್, ಇದಾದ್ಮೇಲೆ ಐ ಹ್ಯಾವ್ ಟು ಅಚೀವ್ ದಿಸ್. ಇಟ್ಸ್ ನಾಟ್ ಲೈಕ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್. ಇಟ್ಸ್ ಆಕ್ಚುಲಿ ಅ ಕಾಂಟಿನ್ಯೂಯಮ್. ಸೊ ಯು ಕ್ಯಾನ್ ಲುಕ್ ಅಟ್ ಈಚ್ ಆಫ್ ದೀಸ್ ಆಸ್ ಅ ವೇ ದಟ್ ದ ಪರ್ಸನ್ ಇಸ್ ಪ್ರೋಗ್ರೆಸಿಂಗ್ ಸ್ಲೋಲಿ ಇನ್ ದ ಸ್ಪಿರಿಚುವಲ್ ಪಾತ್, eventually to realize that ultimately what is it, ಏಳನೆಯ ಭವಾಂತರದಲ್ಲಿ ಬಸವದಣ್ಣಾಯಕನೆಂಬ ಗಣೇಶ್ವರನ ಮಾಡಿ ಹೆಸರಿಟ್ಟು ಕರೆದು ನಿಮ್ಮ ಒಕ್ಕುದು ಮಿಕ್ಕುದಕ್ಕೆ ಯೋಗ್ಯನಾಗಲೆಂದು ಇರಿಸಿಕೊಂಡಿರಯ್ಯ. Ultimately, I understood that the culmination of all of these things is in complete surrender and offering everything of mine to you and taking it as whatever is given to me as something that you are bestowing on me. That none of this is something that I own. The sense of doership, the sense of ownership has completely been eliminated here. ಆ ರೀತಿ ವ್ಯಾಖ್ಯಾನಿಸ್ಕೋಬಹುದು. ಇದು ಯಾತಕ್ಕೆ this whole idea that ಬಸವಣ್ಣನವರನ್ನ ನಾವು ಹೀಗೇನೆ ನೋಡಬೇಕು ಅನ್ನೋ ಒಂದು ಸ್ಟ್ರಿಕ್ಟ್ ಆಸ್ಪೆಕ್ಟ್ ಇಂದ ನಾವು ನೋಡಿದ್ರೆ, ಈ ತರ ಎಷ್ಟೋ ವಚನಗಳು ದೇ ಬಿಕಮ್ ವೆರಿ ಕ್ರಿಪ್ಟಿಕ್ ಫಾರ್ ಅಸ್.
ಇನ್ನ ಪಾಯಿಂಟ್ ಬರುತ್ತೆ. ಏನು ಶಿವನನ್ನ ಒಪ್ಕೊಳ್ಳಿಲ್ಲ. ದಿಸ್ ಶಿವ ಆಫ್ ಶರಣರ ಶಿವ ಬೇರೆನೆ, ಕಂಪ್ಲೀಟ್ಲಿ ಡಿಫ್ರೆಂಟ್. ನೀವು ನೋಡುವಂತಹ ಆ ಜಟಾಧಾರಿ 3 ಕಣ್ಣಿಟ್ಟುಕೊಂಡು ಇರೋಂಥವನೇ ಶಿವ ಅಲ್ಲ ಅಂತ ಅಂದ್ಬಿಟ್ಟು ಒಂದು ಹೇಳ್ಬಿಡ್ತಾರೆ. ಹೇಳೋದು ಸುಲಭ. ಅಂಡ್ ಇಟ್ ಈಸ್ ಟ್ರೂ ವಿತ್ ಅ ಕ್ಯಾವಿಯಾಟ್. ಆ ಕ್ಯಾವಿಯಾಟ್ ಏನು? ಶರಣರಲ್ಲಿಯೂ ಕೂಡ ಬಸವಣ್ಣನವರಾಗ್ಲಿ ಅಲ್ಲಮಪ್ರಭುಗಳಾಗ್ಲಿ ಯಾರನ್ನೇ ನೀವು ನೋಡಿ, ಶಿವ ಅಂತಂದರೆ ಮೂರ್ತಿ ರೂಪದಲ್ಲಿ ನೀವು ನೋಡೋ ಹಾಗಿತ್ತು ಅಂತಂದರೆ ದಟ್ ಈಸ್ ನಾಟ್ ಅಲ್ಟಿಮೇಟ್. ಅದನ್ನ ಪ್ರತಿಯೊಬ್ಬರು ಹೇಳಿದ್ದಾರೆ, ಪ್ರತಿಯೊಂದು ಸಿದ್ಧಾಂತವೂ ಕೂಡ ಹೇಳಿದೆ. ನೀವು ಯಾರ್ದನ್ನೇ ತಗೊಳ್ಳಿ, ಇಟ್ ಡಸಂಟ್ ಮ್ಯಾಟರ್. ಆದರೆ ಮನಸ್ಸಿಗೆ ಸಾಧನೆಯ ಮಟ್ಟದಲ್ಲಿ ನಿಲುಕಿಸ್ಕೊಳ್ಬೇಕು ಅಂತಂದ್ರೆ ದಟ್ ವಿಚ್ ಇಸ್ ಬಿಯಾಂಡ್ ಆಲ್ ಕೈಂಡ್ ಆಫ್ ಆಟ್ರಿಬ್ಯೂಟ್ಸ್. ದ ಮೊಮೆಂಟ್ ಯು ಸೇ ಇಟ್ ಇಸ್ ಬಿಯಾಂಡ್ ಆಲ್ ಕೈಂಡ್ ಆಫ್ ಆಟ್ರಿಬ್ಯೂಟ್ಸ್, you cannot impose a form on it, which is true, but you cannot also say that there can be no form for it at all. ಅದೇ ಲಿಮಿಟೇಷನ್ ಆಗುವುದಿಲ್ವಾ? Not being able to take a form itself becomes a limitation. Then how can I call it as omnipotent? ಅಷ್ಟೇ ಅಲ್ಲದೆ ಇವಾಗ ವಚನಗಳಲ್ಲೇ ನೋಡಿ, ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವಯ್ಯ, ನಾದವ ಮಾಡಿದ ರಾವಣನ್ಗೆ ಅರೆ ಆಯುಷ್ಯವಾಯಿತು, ವೇದವನೋದಿದ ಬ್ರಹ್ಮನ ಶಿರವೂ ಹೋಯಿತು ಅಂತಂದ್ಬಿಟ್ಟು. ಇದೆಲ್ಲ ಎಲ್ಲಿ ಬಂತು ಕಥೆಗಳು? ಆ ಶಿವನೇ ತಾನೇ. ಸೊ ಪಾಯಿಂಟ್ ಇಲ್ಲಿ ಏನಿರೋದು ಅಂತಂದ್ರೆ, ಭಕ್ತಿಗೋಸ್ಕರವಾಗಿ ಆ ಒಂದು ಮೂರ್ತಿಯನ್ನ ನಾನು ಕುರುಹಾಗಿ ಇಟ್ಕೊಳ್ತೇನೆ. ಇಟ್ ಇಸ್ ಜಸ್ಟ್ ರೆಪ್ರೆಸೆಂಟೇಟಿವ್, ಬಟ್ ಅಲ್ಟಿಮೇಟ್ಲಿ ಐ ಹ್ಯಾವ್ ಟು ಟ್ರಾನ್ಸೆಂಡ್ ಇಟ್. ಐ ಹ್ಯಾವ್ ಟು ನೋ ದಟ್ ದ ಟ್ರೂತ್ ಇಸ್ ಬಿಯಾಂಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಅದಕ್ಕೋಸ್ಕರ ಇಷ್ಟಲಿಂಗ ಪೂಜೆಯನ್ನ ಮಾಡಿಕೊಳ್ಳುವಾಗ ಅವರು ಆ ಇಷ್ಟಲಿಂಗಕ್ಕೆ ಆ ಲಿಂಗದ ಆಕಾರವನ್ನೇ, ಅದು ಕೂಡ ಫಾರ್ಮೇ ತಾನೆ. ಮುಂದಿನ ಸಂಚಿಕೆನಲ್ಲೇನೆ ಇವ್ರದು ಪ್ರಭುದೇವರ ಒಂದು ವಚನ ಬರುತ್ತೆ, ಲಿಂಗಾನ ನಿತ್ಯ ಅಂತ ಹೇಳ್ತೀನ, ಒಬ್ಬ ಕಲ್ಲು ಕುಟ್ಕೊಂಡ್ ಕೊಟ್ಬಿಟ್ರೆ ಲಿಂಗ ಮಾಡ್ಬಿಡ್ತಾನಲ್ಲ. ಕಲ್ಲು ಕುಟಿಗನ ಕೈಲಿ ಕಿರಿದಾಯಿತ್ತು ಅಂತಂದ್ಬಿಟ್ಟು ಮೂರ್ತಿಗೊಂಡು ಕಿರಿದಾಯಿತ್ತು ಅಂತ ಹೇಳ್ತಾರೆ. ಇಟ್ಸ್ ಸಚ್ ಅನ್ ಅಮೇಸಿಂಗ್ ಸ್ಟೇಟ್ಮೆಂಟ್. ಈವನ್ ದಟ್ ಫಾರ್ಮ್ ಆಫ್ ಲಿಂಗ, ಇಷ್ಟಲಿಂಗವೇ ಆಗ್ಲಿ ಯಾವುದೇ ಆಗ್ಲಿ, ಆ ಫಾರ್ಮ್ ಕೂಡ ಇಟ್ ಈಸ್ ಸಿಂಬಾಲಿಕ್. ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಇಸ್ ಸಿಂಬಾಲಿಕ್. ದಟ್ ಈಸ್ ವಾಟ್ ದೇ ಸೆಡ್, symbolic. It is symbolic. Use this to transcend and realize that which is attributeless and formless, because that is the ultimate reality. But when you're in the process of reaching there, you cannot get to that stage. Initial weight lifting ಮಾಡ್ತೇನೆ, ತಗೋತಿದ್ದಂಗೆನೆ take a 50 pound and lift it and hold it ಅಂತಂದ್ರೆ ಬಿದೋಗೋದೇನೆ ಕೆಲಸ. We start with a 5 pound, 2.5 pound, and then 15 and 20. ಆ ತರ you go on increasing. ಆ ಟೈಮಲ್ಲಿ ನಾವು ಯಾವ ರೀತಿ ಅದಕ್ಕೋಸ್ಕರ ವ್ಯಾಯಾಮದಲ್ಲಿ ಬರತಕ್ಕಂತಹ ಒಂದು ನಿಷ್ಠೆ, ಆ ಡಿಸಿಪ್ಲಿನ್, ಆ ಒಂದು ಕನ್ಸಿಸ್ಟೆನ್ಸಿ, ಇದೆಲ್ಲವನ್ನ ಮಾಡ್ತಾ you start increasing and you will reach a stage where you can lift a 50 pound and you can hold it or whatever. All of these forms that we look at, ಕೈಲಾಸದಲ್ಲಿ ಇಲ್ಲ, ಖಂಡಿತ ಇಲ್ಲ, ಯಾರು ಅದು ಕಂಡುಕೊಂಡಿಲ್ಲ. ಕೈಲಾಸ ಯಾತ್ರೆ, ಮಾನಸ ಸರೋವರ ಅಂತೆಲ್ಲ ಹೋಗ್ತಾರೆ, ಅದಕ್ಕೇನು? ಎಲ್ಲವೂ ಕೂಡ ಒಂದು ಸಾಧನೆ.
ಅಷ್ಟೇನೆ. ಅದಕ್ಕೆ ಹೋಗಿ ಬಂದಾದ ಮೇಲೆ ಅಲ್ಟಿಮೇಟ್ಲಿ ದ ರಿಯಲೈಸೇಷನ್ ಈಸ್ ಗುಹೇಶ್ವರ ಲಿಂಗ ತಾನಿದ್ದಲ್ಲಿ. ಪ್ರಭುದೇವರು ದೇಶ ಸಂಚಾರ ಮಾಡುವ ಒಂದು ಸಂದರ್ಭ ಶೂನ್ಯ ಸಂಪಾದನೆಯಲ್ಲಿ ಬಂದಾಗ ಅದರ ಕೊನೆಯಲ್ಲಿ ಬರತಕ್ಕಂತಹ ವಚನ ಅಷ್ಟು ಅದ್ಭುತವಾಗಿರುವಂತಹ ವಚನ. ಸಕಲ ತಾರಾಮಂಡಲಗಳೆಲ್ಲ ತಾನಿದ್ದಲ್ಲಿ, ನಿಶ್ಚಿಂತ ಗುಹೇಶ್ವರ ತಾನಿದ್ದಲ್ಲಿ. ಎವ್ರಿಥಿಂಗ್ ಈಸ್ ವೇರ್ ಯು ಆರ್. ದಟ್ ಈಸ್ ದ ಅಲ್ಟಿಮೇಟ್ ಟ್ರೂತ್. ಬಟ್ ಟು ಗೆಟ್ ದೇರ್ ಯು ನೀಡ್ ಆಲ್ ಆಫ್ ದೀಸ್ tools and techniques. So that aspect of whether it is form of Shiva, is it like this, is it a linga, is it formless, is it that, all of it is a tool and technique. So ಬಸವಣ್ಣನವರನ್ನ ನಾನು ಅವತಾರ ಪುರುಷನಾಗಿ ನೋಡ್ತೇನಾ, ನೋಡೋದಿಲ್ವಾ? ಅಲ್ಟಿಮೇಟ್ಲಿ ನಿಮ್ಮ ನೆಮ್ಮದಿಗೆ, ನಿಮಗೆ ಆ ಒಂದು ಶಾಂತಿಯ ಸಾಧನೆಗೆ ಯಾವುದು ಪೂರಕವಾಗಿರುತ್ತೋ ಅದನ್ನ ನೀವು ತಗೊಳ್ಳಿ ಅಂತ ಹೇಳ್ಬೇಕಾಗತ್ತಷ್ಟೇನೆ. ನನ್ನನ್ನ ಹೀಗೆ ಪೂಜಿಸಿದ್ರು ಅಂತ ಬಸವಣ್ಣವರು ಬೇಜಾರ್ ಮಾಡ್ಕೊಳಲ್ಲ, ಪೂಜಿಸ್ಲಿಲ್ಲ ಅಂತಾನು ಬೇಜಾರ್ ಮಾಡ್ಕೊಳಲ್ಲ. ಪಾಪ ಬಸವಣ್ಣ ಈಸ್ ಮೋರ್ ವರಿಡ್ ಅಬೌಟ್ ಕ್ಯಾನ್ ಯು ಫಾಲೋ ವಾಟ್ ಐ ಹ್ಯಾವ್ ಶೋನ್ ಟು ಫಾಲೋ ಅಂತಂದ್ಬಿಟ್ಟು. ಬಟ್ ಯಾ, it is a very good question that you asked, because we run into a lot of these challenges when we read the vachanas. Vyakhyana it becomes a big task. ನಿಮ್ಗೆ ಸಮಯ ಇದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ಸಮಯ ಇದೆಯಲ್ಲ, ಕೇಳ್ಬೋದು ಇನ್ನೊಂದು ಪ್ರಶ್ನೆ. ನಮ್ಮ ಶರಣ ವಚನಕಾರರು ನೂರಾರು ಜನ ಅಮುಗೇಶ್ವರ ಲಿಂಗ, ಬೀರೇಶ್ವರ ಲಿಂಗ, ಜಂಬೇಶ್ವರ ಲಿಂಗ ಅಂತ ಎಲ್ಲಾ ಲಿಂಗಗಳ ಬಗ್ಗೆ, ಗುಹೇಶ್ವರ ಅಂತ ಎಲ್ಲಾ ಲಿಂಗಗಳ ಬಗ್ಗೆ ಮಾತಾಡ್ತಿದ್ದಾರೆ, ಬರೆದಿದ್ದಾರೆ, ಸಾವಿರಾರು ವಚನಗಳು ಬರೆದಿದ್ದಾರೆ. ಆ ಲಿಂಗ ಸ್ಥಾವರ ಲಿಂಗನೋ ಇಷ್ಟಲಿಂಗನೋ, ಅದ್ರ ಬಗ್ಗೆ ನೀವು ಹೇಳಿ. ಲಿಂಗನ ಲಿಂಗವಾಗಿ ನೋಡ್ಬೇಕಷ್ಟೇ. ನೀವು ಅದನ್ನ ಸ್ಥಾವರ ಲಿಂಗ, ಜಂಗಮ ಲಿಂಗ ಅಂತ ಅಂದ್ಬಿಟ್ಟು ಅಲ್ಲೇ ಭೇದ ತಂದ್ರೆ ಅದು ಮತ್ತೆ ಬಿದ್ದ ಹಾಗಾಗುತ್ತೆ. ಲಿಂಗ ಅಂತ ನೋಡಿ, ಯಾರಿಗೆ ಸ್ಥಾವರದಲ್ಲಿ ಕಂಡ್ರೋ ಅವ್ರಿಗೆ ಕಂಡ್ರ, ದಿಸ್ ವಾಟ್ ಇಟ್ ಇಸ್. ಯಾರಿಗೆ ಸ್ಥಾವರದಲ್ಲಿ ಕಾಣಲಿಕ್ಕೆ ಶಕ್ಯತೆ ಇಲ್ಲವೋ ಅಥವಾ ಆಸ್ಥೆ ಇಲ್ಲವೋ ಇಷ್ಟಲಿಂಗದಲ್ಲಿ ಕಂಡ್ರು. ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತಾಗಲಿ, ಚೆನ್ನ ಮಲ್ಲಿಕಾರ್ಜುನ ಅಂತಾಗಲಿ, ಆ ಮಲ್ಲಿಕಾರ್ಜುನ ಶ್ರೀಶೈಲದ ಲಿಂಗವೇ, ಇನ್ನೊಂದು ಲಿಂಗವೇ ಆಗಿದ್ರೆ ಅವ್ರು ಮಲ್ಲಿಕಾರ್ಜುನ ಅಂತ ಯಾಕೆ ಕರಿಬೇಕಾಗಿತ್ತು? ಯಾಕೆ ಅಂತಂದ್ರೆ again and again the main essence of everything that Sharana said was to transcend. But we again and again fall into the same aspects of like, oh, idu sthavara lingava, jangama lingava. ಲಿಂಗ ಅಂತ ನೋಡಿದ್ರೆ ಆಯ್ತಲ್ವಾ? ಸಿದ್ಧಲಿಂಗೇಶ್ವರರು 12ನೇ ಶತಮಾನ ಆದ ಮೇಲೆ ನಿಮಗೆ 15ನೇ ಶತಮಾನ 14ನೇ ಶತಮಾನದ ಆಸುಪಾಸಿನ ಹೊತ್ತಿಗೆ ಅಭೂತಪೂರ್ವವಾಗಿ ನಡೆದಂತಹ ಆ ಎಲ್ಲ ಶರಣ 12ನೇ ಶತಮಾನದ ಶರಣ ಚಳುವಳಿ ಏನಾಗಿತ್ತೋ ಅದಕ್ಕೆಲ್ಲ ಮತ್ತೆ ಹೊಸ ಹುಟ್ಟನ್ನ ಕೊಟ್ಟಂತವರು ಯಡಿಯೂರು ಸಿದ್ಧಲಿಂಗೇಶ್ವರರು. ಅವರ ವಚನಗಳಿಂದನೇ, ಅವರ ಜೀವನದಲ್ಲಿಯೇ ನಮಗೆ ಗೊತ್ತಾಗತ್ತೆ ಯಾವ ಕ್ಷೇತ್ರಗಳಿಗೆಲ್ಲ ಹೋಗಿದ್ರು ಅಂತಂದ್ಬಿಟ್ಟು. ಯಾಕೆ ಅವರನ್ನು ಪೂಜಿಸ್ತೇವೆ? ಅವ್ರಿಗೆ ಯಡಿಯೂರಲ್ಲಿ ಅಷ್ಟು ದೊಡ್ಡ ದೇವಸ್ಥಾನನೇ ಕಟ್ಟಿದೆ. ಅವರಲ್ಲಿ ಸಮಾಧಿ ತಗೊಂಡು ಅಲ್ಲಿಯೇ ಸಮಾಧಿ ಮಾಡಿ ಅವರು ಜೀವ ಸಮಾಧಿಯನ್ನೇ ತೆಗೆದುಕೊಂಡದಲ್ಲಿ.
ನಾನು ಒಳಗಿದ್ದರೂ ಕೂಡ ನನ್ನ ದೇಹ ನಿಮಗೆ ಕಾಣಿಸದೆ ಹೋದ್ರೂ ನಾನು ಚೈತನ್ಯ ಸ್ವರೂಪಿಯಾಗಿ ಸದಾ ಕಾಲ ಇದ್ದೇ ಇರ್ತೇನೆ ಅಂತ ಆಶ್ವಾಸನೆ ಕೊಟ್ಟು ಅಲ್ಲಿ ಬೋಳ ಬಸವೇಶ್ವರರಿಗೆ ಶೂನ್ಯ ಸಿಂಹಾಸನ ಪೀಠವನ್ನ ಸಮರ್ಪಿಸಿ ಅವರು ಹೋದಂಥದ್ದು. ಯಾಕೆ ಬಂತು? ಯಾಕೆ ಅಂತಂದ್ರೆ ಇದನ್ನ ಇನ್ನು ವಿ ಕ್ಯಾನ್ ಗೋ ಎ ಲಿಟಲ್ ಬಿಟ್ ಮೋರ್ ಡೀಪರ್. ಆಗಿನ 12ನೇ ಶತಮಾನದ ಕಾಲಮಾನದಲ್ಲಿ ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಜನರಿಗೆ ಆ ಆಧ್ಯಾತ್ಮ ಸಾಧನೆ, ತಮ್ಮ ನಿಜವಾದ ಆ ಅಂತಃಶಕ್ತಿ ಇದೆಯಲ್ಲ, ಅದನ್ನ ಅರಿತುಕೊಳ್ಳುವುದಕ್ಕೆ ಎಷ್ಟೆಷ್ಟು ಬಾಧ್ಯತೆ ಇದು ಅಡೆತಡೆಗಳು ಬರ್ತಾ ಇದ್ದುವು ಅಂತನ್ನೋದನ್ನ, ಜಾತಿಯಾಗಲಿ, ವರ್ಣವಾಗಲಿ, ಲಿಂಗವಾಗಲಿ, ಈ ಎಲ್ಲ ಒಂದು ಆಯಾಮಗಳ ಮೂಲಕ ಥ್ರೂ ಆಲ್ ಆಫ್ ದೋಸ್ ಆಸ್ಪೆಕ್ಟ್ಸ್ ದೇ ವರ್ ಅಗೇನ್ ಅಂಡ್ ಅಗೇನ್ ಲೇಯಿಂಗ್ ಔಟ್ ಆಬ್ಸ್ಟಿಕಲ್ಸ್ ಇನ್ ದ ಪಾತ್ to say that women are not allowed to do this, or if you belong to a certain community you are not allowed to do this, you cannot know this, you cannot do. Bare cannot antandbittu the true power, the true divinity that is innate within everyone was completely eclipsed. People were confused. People were lost. People were distraught because they felt that they had no redemption from the life as it was being told to them. To break those shackles and make it so accessible and personal to each and every one, this whole idea of Ishtalinga is amazing. What is the whole essence behind it? The whole essence behind it is, ಈ ಇಷ್ಟಲಿಂಗದಲ್ಲಿಯೇ ನನ್ನ ಸಾಧನೆಗೆ ಎಲ್ಲ ಅನುಕೂಲತೆಗಳು ಬಂತು ಅಂತಂದ್ರೆ ಅಷ್ಟೇನೆ ಸಾಧನೆಗೆ ಮುಖ್ಯ ಆಯಾಮ ಅಲ್ಲಿರುವಂಥದ್ದು. The focus is not on Ishtalinga or Sthavaраlinga. The focus is on how do I use this in order to ultimately understand that the divinity is within me. I am divine. If I cannot achieve that with my Ishtalinga, it is as useless as what we call quote unquote Sthavaраlinga. ನನಗೆ ಪುಳಿಯೋಗರೆ ಇಷ್ಟ, ನಾನು ಪುಳಿಯೋಗರೆ ತಿಂದೆ, ಹೊಟ್ಟೆ ತುಂಬಿದೆ. ಮೇಲ್ಗಡೆ ಯಾರೋ ನನ್ನ ಫ್ರೆಂಡ್ ತಗೊಂಡ್ಬಂದು ನಾನಿವತ್ತು ಒಳ್ಳೆ ಮಸ್ತಾಗಿ ಚಿಕನ್ ಮಾಡಿದ್ದೆ ಕಣೋ, ಸಕ್ಕತ್ತಾಗಿ ತಿಂದೆ, ನೀನ್ ಪುಳಿಯೋಗರೆ ತಿಂದೆ, ನಿನಗೇನ್ ಗೊತ್ತಾಗುತ್ತೆ ಅಂತಂದ್ರೆ ಪರವಾಗಿಲ್ಲಪ್ಪ, ನಾನು ಹೊಟ್ಟೆ ತುಂಬಿದ್ಯಾ, ನನಗ್ ಸಮಾಧಾನ. ನೀನ್ ಚಿಕನ್ ತಿಂದೆ ಅಂತ ಇಟ್ ಡಸಂಟ್ ಅರೈಸ್ ಅ ಡಿಸೈರ್ ಇನ್ ಮೀ ದಟ್ ಐ ಹ್ಯಾವೆಂಟ್ ಹ್ಯಾಡ್ ಇಟ್. ತಿನ್ಲಿಲ್ಲ ಅಂತ ಅಂದ್ಬಿಟ್ಟು ಐ ಆಮ್ ನಾಟ್ ಗೋಯಿಂಗ್ ಟು ಫೀಲ್ ಬ್ಯಾಡ್. ಐ ಡೋಂಟ್ ಫೀಲ್ ಲೈಕ್ ಐ ಹ್ಯಾವ್ ಮಿಸ್ಡ್ ಔಟ್ ಆನ್ ಎನಿಥಿಂಗ್. ಯಾಕೆ? ಅಲ್ಟಿಮೇಟ್ಲಿ ಯು ಆರ್ ಹ್ಯಾವಿಂಗ್ ದಟ್ ಟು ಫಿಲ್ ಯೋರ್ ಸ್ಟಮಕ್, ಐ ಆಮ್ ಹ್ಯಾವಿಂಗ್ ದಿಸ್ ಟು ಫಿಲ್ ಮೈ ಸ್ಟಮಕ್. ಇಷ್ಟಲಿಂಗ ಪೂಜೆಯನ್ನೇ ಮಾಡಿಕೊಂಡು ಕೂಡ ನಾವು ಆ ಒಂದು ಒಳಗಿನ ಶಿವತೆಯನ್ನ, ನಮ್ಮೊಳಗಿನ ಶಿವತೆಯನ್ನ, ಅದರೊಂದಿಗಿನ ಐಕ್ಯತೆಯನ್ನ ನಾವು ಸಾಧಿಸ್ಲಿಲ್ಲ ಅಂತಂದ್ರೆ ಇದೂ ಕೂಡ ಸ್ಥಾವರವೇ. ಆ ಸ್ಥಾವರಕ್ಕೆ ಹೋಗ್ಬಿಟ್ಟು ನಾನು ಯಾವುದೋ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಆ ಶಿವನನ್ನ ನೋಡಿ, ಆ ಲಿಂಗವನ್ನ ನೋಡಿ, ಎಲ್ಲೆಲ್ಲೂ ನನಗೆ ಶಿವನೇ ಇರುವಂತಹ ಆಭಾಸ ಆಯ್ತು ಅಂತಂದರೆ ಅದು ಕೂಡ ನನಗೆ ಜಂಗಮವೇ. ಯಾಕೆ? ಅಲ್ಟಿಮೇಟ್ಲಿ ಎವ್ರಿಥಿಂಗ್ ಈಸ್ ಅಬೌಟ್ ರಿಯಲೈಸಿಂಗ್ ದಟ್ ಶಿವ ಈಸ್ ದ ಒನ್, ಹಿ ಈಸ್ ಎವ್ರಿವೇರ್. That supreme consciousness
That is the ultimate truth. So we should focus about that and keep that in the epicenter of the way we are going to understand all of these things. That is my perspective about all of this. ಚೆನ್ನಾಗಿ ತಿಳಿಸ್ಕೊಟ್ರಿ ಪ್ರವೀಣ್ ಅವರೇ. ಇವತ್ತು ಸೇರಿದ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನಾವು ಆಲ್ರೆಡಿ 32 ಸಂಚಿಕೆಗಳನ್ನು ಮುಗಿಸಿದ್ವಿ ಇವತ್ತಿಂದ ಹಿಡಿದ್ಬಿಟ್ಟು. ಮುಂದಿನ ವಾರ ಮತ್ತೆ ನಾವು ಇದೇ ಸಮಯಕ್ಕೆ 12 ಗಂಟೆಗೆ ಎಲ್ಲರೂ ಸಿಗೋಣ. ಅಲ್ಲಿಯ ತನಕ ಎಲ್ಲರಿಗೂ ಶರಣಾರ್ಥಿಗಳು.